ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಎಲ್ಲಿಂದ ಸರ್, ಏನು ಕ್ವಶನ್ ಎಲ್ಲಿಂದ? ಇಲ್ಲೇ ಬೆಂಗಳೂರಿಂದ ಮೇಡಮ್, ಚಂದಾಪುರ. ಓ, ಬೆಂಗಳೂರು ಚಂದಾಪುರನಾ? ಓಕೆ ಓಕೆ. ಹ್ಞೂ ಮೇಡಮ್. ಓಕೆ ಈಗ ಮೇಡಮ್. ಆಗಿರೋ ಕ್ಲಾಸ್ಗಳನ್ನೆಲ್ಲ ಒಂದ್ಸಲ ನೋಡ್ರಿ. ಹ್ಞೂ ಮೇಡಮ್, ಇನ್ನೂ ಕಳಿಸಿಲ್ಲ. ಇವತ್ತು ಜಾಯ್ನ್ ಆಗಿದೆ, ಇವಾಗ ಕಳಿಸಿದಾರೆ ಇವಾಗ ಲಿಂಕ್. ಜಾಯ್ನ್ ಆಗಿರೋ ನೋಟ್ಸ್ ಕಳ್ಸ್ಕೊಡ್ತಾರೆ. ನೋಟ್ಸ್ ನ ಒಂದ್ಸಲ ಹ್ಞೂ ನೋಡ್ಕೊಳ್ಳಿ, ಮೇಡಮ್. ಹಂಗೆ ಕ್ಲಾಸ್ ನ ಒಂದೊಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಮೇಡಮ್, ಅದೇ ಹೇಳಿ ಸರ್ ಹೇಳಿದ್ವಿ. ಇವೆಲ್ಲ ನಿಮ್ಗೆಲ್ಲ ನೋಟ್ಸ್ ಕಳಿಸ್ತೀನಿ, ಅದನ್ನ ನೋಡ್ಕೊಂಡು ಇದನ್ನ ಮಾಡಿ ಅಂತ ಇಲ್ಲ, ಹೇಳಿದ್ರೆ. ಅದೇ ಅಡ್ವಾಂಟೇಜ್ ಏನು ಅಂತಂದ್ರೆ, ನಮ್ಗೆ ಅವರು ನೋಟ್ಸ್ ಕೊಡೋದ್ರಿಂದ ನಿಮಗೆ ನೋಟ್ಸ್ ಬರೀ ಅವಶ್ಯಕತೆ ಇಲ್ಲ. ನೀವು ಬರೋದ್ರೂ ಅಷ್ಟು ಅರ್ಥ ಆಗುತ್ತೋ ಇಲ್ಲ, ಅಷ್ಟು ನೀಟಾಗಿ ಅವ್ರು ನೋಟ್ಸ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಕ್ಲಾಸ್ ಕೇಳಿದ್ರೆ ಇದಾಗತ್ತೆ ಮೇಡಮ್. ಹ್ಮ್. ಹೇಳಿ ಸರ್, ಚೆನ್ನಾಗಿದೆ ಕ್ಲಾಸ್. ಮೇಡಮ್ ಕ್ಲಾಸ್ ಲೇಟಾ ಸರ್? ನಾಲ್ಕು ಸರ್ ಮೇಡಮ್ ಸ್ಟಾರ್ಟ್ ಆಗತ್ತೆ. ಕ್ಲಾಸ್ ಸೋಮು ಲೇಟಾ? ಸರ್ ಎಲ್ಲೋ ಲೆಫ್ಟ್ ಆಗ್ಬಿಟ್ಟಿದ್ದಾರೆ. ಸಾರಿ ಮೇಡಮ್, ನಾವು ನಮಸ್ಕಾರ. ಇಷ್ಟ ಆಯ್ತು ಬರ್ಲಿ. ನಾವ್ ಯಾರು ಲೆಫ್ಟ್ ಆಗೋದು ಬೇಡ ಅಂತ ಬರೋರ್ಗ್ ನಮಸ್ಕಾರ, ಹೋಗೋದು ನಮಸ್ಕಾರ. ಅವತ್ತೇ ಬರ್ತಾರೆ, ಎಲ್ಲ ಆಯ್ತು. ಇನ್ನೇನ್ ಬರ್ತಾರೆ ಸೋಮು ಎಲ್ಲರಿಗೂ ಸರ್. ನಮಸ್ಕಾರ. ಬರ್ತಾರ? ಅವ್ರು ಬರ್ತಾರೆ. ಅವರೇ ಕ್ಲಾಸ್ ತಗೋತಾರೆ. ಓಕೆ, ಎಲ್ಲರಿಗೂ ನಮಸ್ಕಾರ. 23 ಜನ ಆಯ್ತಲ್ವಾ, ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಸಾರಿ ಲೇಟ್ ಆಯ್ತು ಇವತ್ತು. ಇಲ್ಲ ಸಾರಿ ಅದಿಲ್ಲ ಸರ್, ಬನ್ನಿ ಸರ್, ಕರೆಕ್ಟ್. ಓಕೆ, ಲೇಟ್ ಆಯ್ತು ಇವತ್ತು. ಒಂದು ಪೇಷಂಟ್, ಎಮರ್ಜೆನ್ಸಿ ಪೇಷಂಟ್ ಎಲ್ರನ್ನೂ ಮೀಟ್ ಮಾಡ್ಕೊಂಬಿಡಿ ಸರ್. ಲೇಟ್ ಆಯ್ತು. ಯಾಕಂದ್ರೆ ಕ್ಲಾಸ್ ಒಂದು 10 ನಿಮಿಷ ಲೇಟ್ ಆದ್ರೆ ನಡೀತದೆ. ಒಂದು ಜೀವ ಪ್ರಾಣ ಹೋಗೋದನ್ನ ತಡೆದ್ ಬಂದಿದ್ರೆ ಅದು ಖುಷಿ ಇರ್ತದಲ್ಲ. ಹೀಗಾಗಿ ಸಾರಿ. ನಮಸ್ತೆ ಸರ್. ಯಾರ್ಯಾರು ಹೊಸಬ್ರು ಜಾಯ್ನ್ ಆಗಿದ್ರಿ, ವೆಲ್ಕಮ್ ಟು ನಮ್ಮ ಕುಟುಂಬಕ್ಕೆ. ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸೋಮು ಸರ್. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಇವತ್ತಿನ ಕ್ಲಾಸು ರಿವಿಷನ್ ಕ್ಲಾಸ್ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಮ್ಯಾನೇಜ್ ಮಾಡ್ತಾ ಇದ್ವಿ ಸರ್. ಇವಾಗ ಎಲ್ಲರೂ ಬಂದಿದ್ದಾರೆ, ಅಟೆಂಡ್ ಮಾಡ್ಬೋದು ಈಗ. ಥ್ಯಾಂಕ್ ಯು. ಎಲ್ಲರಿಗೂ ನಾನು ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನೇ ಅನ್ಮ್ಯೂಟ್ ಮಾಡಿಬಿಟ್ಟು ಇವತ್ತಿನ ಏನು ಸಮಸ್ಯೆ ಇದೆ ಅಂತ ಇವತ್ತು ತಿಳ್ಕೊಂಡ್ಬಿಟ್ಟು ಯಾರಿಗಾರ ಡೌಟ್ಸ್ ಏನ್ ಮಾಡ್ಬಂದ್ರಿ ಹೇಳಿ ಸರ್. ಅಯ್ಯೋ, ಒಂದು ಸೂಸೈಡ್ ಕೇಸ್ ಇತ್ತು. ಸೂಸೈಡ್ ಕೇಸ್ ಅನ್ಕಾನ್ಸಿಯಸ್ ಆಗಿದ್ರು. ಅವರಿಗೆ ಹೋಗಿದ್ದೆ, ಎಮರ್ಜೆನ್ಸಿ ಪಾಯಿಂಟ್ನ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಫಸ್ಟ್ ಏಡ್ ಮಾಡಿಬಿಟ್ಟು ಅವರಿಗೆ ಮತ್ತೆ ಮುಂದೆ ಹಾಸ್ಪಿಟ್ಲಿಗೆ ಕಳಿಸಿದ್ರು. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ಹಂಗಾಗಿ ಲೇಟ್ ಆಯಿತು, ಅದಕ್ಕೆ ಬರೋದು. ಓಕೆ, ಎಲ್ಲರೂ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ಸ್. ಇವತ್ತು ಯಾರ್ಯಾರು ಹೊಸಬ್ರು ಜಾಯ್ನ್ ಆಗಿದ್ದೀರಿ, ಇವತ್ತಿನ ವಿಡಿಯೋ ರಿವಿಷನ್ ಇರ್ತದೆ. ಮತ್ತು ನಿಮಗೆ ವಿಡಿಯೋ ಕೂಡ ಕಳಿಸಿದ್ದೀವಿ. ಅದೇ ಥರ ವಿಡಿಯೋ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ರಿವಿಷನ್ ಕ್ಲಾಸಿಗೆ ನೀವು ಪ್ರಿಪೇರ್ ಆಗ್ಬೋದು. ಹಾಗಾಗಿ ಇವತ್ತು ಓನ್ಲಿ ರಿವಿಷನ್ ಇರ್ತದೆ. ಯಾರಿಗೆಲ್ಲ ಸಮಸ್ಯೆ ಇರ್ತದಲ್ಲ ಅವರಿಗೆ ನಾವು ಇವತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಮಾಡ್ತೀವಿ. ಮತ್ತು ಈಗ ವೋಟಿಂಗ್ ಬಿಟ್ಟಿದ್ದೀವಿ. ಏನಂದರೆ ಯಾವುದು ಅಕ್ಯುಪ್ರೆಷರ್ ಮಾಡಬೇಕಾ ಅಥವಾ ಕಲರ್ ಥೆರಪಿ ಮಾಡಬೇಕಾ, ಸೀಡ್ ಥೆರಪಿ ಮಾಡಬೇಕಂತ. ನಮಸ್ಕಾರ. ಹಾಗಾಗಿ ಎಲ್ಲರದ್ದು ಒಪಿನಿಯನ್ ಏನು ಬರುತ್ತೆ ಇನ್ನು 2 ಡೇಸ್ ನೋಡಿಬಿಟ್ಟು ಅವಾಗ ಕ್ಲಾಸ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಇನ್ನೊಂದು ಎಲ್ಲರದ್ದು ಇಂಪಾರ್ಟೆಂಟ್ ಕ್ಲಾಸನ್ನು ನಾವು ಕೂಡ ಇವತ್ತಿಲ್ಲ ನಾಳೆದ್ರಲ್ಲಿ ಮಾಡ್ತೀವಿ. ಕಮಿಂಗ್ ಸೂನ್ ಅಂತ ಇದೆ. ಹಾಗಾಗಿ ಏನೇ ಇದ್ರು ಎಲ್ಲ ಒಬ್ಬೊಬ್ಬರೇ ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಯಾರಿಗಿರುತ್ತೆ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಮಾತ್ರ ನಾನು ಆಪ್ಷನ್ಸ್ ಕೊಡ್ತೀನಿ ಮಾತಾಡೋದಕ್ಕೆ. ಓಕೆ ಸರ್ನಾ? ಸರಿ, ಯಾರು ಹ್ಯಾಂಡ್ ರೈಸ್? ಲಕ್ಷ್ಮೀಕಾಂತ್ ಮೇಡಮ್ ಅವ್ರದ್ದು ಫಸ್ಟ್ ಹ್ಯಾಂಡ್ ರೈಸ್ ಆಗಿಬಿಡುತ್ತೆ ಪ್ರತಿ ಸಲ. ಓಕೆ, ಲಕ್ಷ್ಮೀಕಾಂತ್ ಮೇಡಮ್ ಅವ್ರಿಗೆ ಮಾತಾಡ್ಸೋಣ. ಲಕ್ಷ್ಮೀಕಾಂತ್ ಮೇಡಮ್. ಲಕ್ಷ್ಮೀಕಾಂತ್ ಮೇಡಮ್. ಓಕೆ, ಮತ್ತೆ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಯಾರಿಗಾರ ಕ್ವಶನ್ ಇಟ್ಕೊಂತೀವಿ. ಸರ್ ಬೇರೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಡಿಸ್ಟರ್ಬೆನ್ಸ್ ತುಂಬಾ ಇದೆ. ನಮ್ಮದು ಯಾಕೋ ತಿರುಗ್ತಾ ಇದೆ ಇವತ್ತು ಇಂಟರ್ನೆಟ್, ಏನಕ್ಕೆ ಅಂತ ಗೊತ್ತಿಲ್ಲ. ಎಸ್ ಸರ್. ನಮಸ್ತೆ. ನಮಸ್ಕಾರ. ಹೇಳಿ ಮೇಡಮ್, ಹೇಳಿ.
ಕೇಳ್ತಾ ಇದೀನಾ? ಅವಾಗ ಆರೆಂಜ್ ಹಾಕಿ ಅಂತೀರಾ, ಹಾರ್ಟ್ ಆಲ್ರೆಡಿ ಹೀಟ್ ಆಗಿದೆ ಅಲ್ಲಿ ಬ್ರೌನ್ ಯಾಕೆ ಹಾಕಿ ಅಂತೀರಾ? ಆಲ್ರೆಡಿ ಈ ಆರೆಂಜ್ ಹಾಕಿರ್ತೀರಲ್ವಾ, ಆ ಸಿಂಪ್ಟಮ್ಸ್ ಜಾಸ್ತಿ ಇದ್ದಾಗ ಬ್ರೌನ್ ಹಾಕಿ ಅಂತ ಹೇಳ್ತೀವಿ. ಅವಾಗ ಅದು ಕಮ್ಮಿ ಮಾಡತ್ತೆ, ಆ ಹೀಟ್ನೆಸ್ ಎಲ್ಲ ಕಮ್ಮಿ ಮಾಡಿ ನಾರ್ಮಲ್ ಮಾಡತ್ತೆ. ಮೇಡಮ್ ಅದು ಇನ್ನೊಂದು ನಾನು ಉತ್ತರ ಕೊಡ್ತೀನಿ ಅದಕ್ಕೆ. 6 ಕೀದು ಚಾರ್ಟ್ ಇದೆಯಲ್ಲ ಮೇಡಮ್, ಅದು ಇನ್ ಸೈಡ್ ಅಂಡ್ ಯಾಂಗ್ ಸೈಡ್ 2 ಇದೆ. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಡೈರೆಕ್ಷನ್ ಇದೆ. ನೀವು ಏನಂದ್ರೆ ಆರೆಂಜು, ಬ್ರೌನು, ಗ್ರೀನು ಎಲ್ಲೋ ಆ ತರ ನೆನ್ಪಿಟ್ಕೋಬಿಡಿ. ಅದರಲ್ಲಿ ಡೈರೆಕ್ಷನ್ಸ್ ಇದೆ. ಇನ್ನು ಅಪ್ ಸೈಡ್ ಇದೆನಾ ಡೌನ್ ಸೈಡ್ ಇದೆನಾ ಚಾರ್ಟ್ ನೋಡಿ ನೀವು ಫಸ್ಟ್. ನಿಮ್ಮ ಹತ್ರ ಚಾರ್ಟ್ ಇದೆನಾ? ಅದರಲ್ಲಿ ಡೈರೆಕ್ಷನ್ಸ್ ತೋರಿಸಿದೀವಿ ನಾವು, ಇನ್ಸೈಡ್ ಅಂಡ್ ಯಾಂಗ್ ಸೈಡ್ ಅಂತ. ನೋಡ್ಕೊಳ್ಳಿ ಒಂದ್ಸಲ ಚಾರ್ಟ್ ನ. ನಿಮ್ಮ ಹತ್ರ ಒಂದು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಮೇಡಮ್. ನೆಕ್ಸ್ಟ್ ಈಗಲ್ಲ, ಇದೆ ಸರ್. ಡೈರೆಕ್ಷನ್ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇನ್ನು ಬಂದು ನೀವು ಅಪ್ವರ್ಡ್ ತೋರಿಸ್ತೀರಾ, ಕರೆಕ್ಟಾ? ಯಾಂಗ್ ಬಂದು ಯಾವ ಸೈಡ್ ಇದೆ, ಯಾವ ಡೈರೆಕ್ಷನ್ ಇದೆ? ಯಾಂಗ್ ಬಂದು ನೋಡಿ ಇಲ್ಲಿ ಒಂದು ಹೇಳ್ತೀನಿ. ಈಗ ಲೆಫ್ಟ್ ಇಂಡೆಕ್ಸ್ ಫಿಂಗರ್ ಇನ್ ಸೈಡ್ ಮೇಲಕ್ಕೆ ಹೋಗುತ್ತೆ, ಕರೆಕ್ಟ್. ಫಸ್ಟ್ ಫಿಂಗರ್. ಸೆಕೆಂಡ್ ಫಿಂಗರ್ ಲೆಫ್ಟ್ ಮಿಡಲ್ ಫಿಂಗರ್ ಯಾನ್ ಸೈಡ್ ಡೌನ್ ತೋರಿಸ್ತೀರಾ, ಕರೆಕ್ಟ್. ಸರ್ ಒಂದ್ ನಿಮಿಷ ತಗೊಳ್ಳಿ ಸರ್. ಸರ್ ಅದಿದ್ರೆ ಅದನ್ನ ಒಂದ್ ನಿಮಿಷ, ನಿಮ್ಮ ಹತ್ರ ಇದ್ರೆ ಶೇರ್ ಮಾಡಿ ಸರ್ ಸ್ಕ್ರೀನ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ Screen share ಮಾಡಿ ಅವರಿಗೆ sir. ಏನ್ ಸಮಸ್ಯೆ ಅಂತ ನಾವು ಅರ್ಥ ಅಂದ್ರೆ ಸಡೇಷನ್ ಟೋನಿಫಿಕೇಶನ್ ಬಗ್ಗೆ ಏನೋ ಡೌಟ್ ಕೇಳ್ತಿದ್ದಾರೆ. ಒಂದ್ ನಿಮಿಷ ಲಕ್ಷ್ಮಿ ಮೇಡಮ್ ಅವರಿಗೆ ಕ್ಲಿಯರ್ ಮಾಡೋಣ. ಯಾಕಂದ್ರೆ ಈಗ ಸರ್ ಸ್ಕ್ರೀನ್ ಶೇರ್ ಮಾಡಿ ಸರ್. ಓಕೆ ಮೇಡಮ್. ಇಲ್ಲ ಅವ್ರಿಗೆ ಇಲ್ಲ ಅವ್ರದ್ದು ಡೌಟ್ ಅರ್ಥ ಆಯ್ತು. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್, ಏನ್ ಕ್ವಶನ್ ಹೇಳಿ ಸರ್. ಈಗ ನನ್ ಸ್ಕ್ರೀನ್ ನೀವು ಕಾಣ್ತಾ ಇದೆ ನನಗೆ. ಹಾರ್ಟ್ ಯಾಂಗ್ ಡಿಫಿಷಿಯನ್ಸಿ ಆರೆಂಜ್ ತೋರಿಸ್ತೀರಾ, ಆರೆಂಜ್ ಹಾಕಿ ಅಂದ್ರೆ ಅದ್ರ ಚಳಿ ದುರ್ಬಲವಾಗಿ ಇದ್ರೆ ನೀವು ಸಿಂಪ್ಟಮ್ಸ್ ಕ್ಲಿಯರ್ ಆಗಿ ಕೊಟ್ಟಿದ್ದೀರಾ. ಓಕೆ, ಅಂದ್ರೆ ಯಾಂಗ್ ಅಂದ್ರೆ ಬಿಸಿ ಕಡಿಮೆ ಆಗಿದೆ ಅಂತ ಅಲ್ವಾ ಸರ್ ಆರೆಂಜ್ ಹಾಕೋದಲ್ಲಿ? ಅಲ್ಲ ಅಲ್ಲ ಅಲ್ಲ, ಈಗ ನಿಮ್ಗೆ ತಂಪಿದ್ದಾಗ ಆರೆಂಜ್ ಅನ್ನ ಹಾಕ್ಬೇಕು ನೀವು. ಯಾಂಗ್ ಅಂದ್ರೆ ಏನ್ ಸರ್? Yang ಅಂದ್ರೆ ಅಂದ್ರೆ ಬಿಸಿ heat. ಕಡಿಮೆ ಇದೆ ಅಂತ ಅರ್ಥ, ಹಾ? ಹೀಟ್ ಕಡಿಮೆ ಇದೆ ಅಂತ ಅರ್ಥ. ಹೌದು, ಯಾಂಗ್ correct, ಡಿಫಿಷಿಯನ್ಸಿ correct, ಅಂದ್ರೆ ಹೀಟ್ ಕಡಿಮೆ ಇದೆ. ಕರೆಕ್ಟ್. ಆವಾಗ ನೀವು ಆರೆಂಜ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ತದೆ. ಹೌದು. ಹಾರ್ಟ್ ಬಂದು ಫೈರ್ ಬಾರ್ ಹೀಟ್ ಅಂತ ತೋರಿಸಿ ಅಲ್ಲಿ ಬ್ರೌನ್ ಹಾಕಿ ಅಂತೀರಾ. ಎಲ್ಲಿ ಬ್ರೌನ್ ಹಾಕಿ ಕೇಳಿದೀವಿ? ನೀವು ಬ್ರೌನ್ ಬಾಯಿ ಹುಣ್ಣು, ಕೋಪ, ನಿದ್ರೆ ಸಮಸ್ಯೆ ಇದ್ರೆ ಬ್ರೌನ್ ಹಾಕಿ ಅಂತ ಕೊಟ್ಟಿದ್ದೀರಾ. ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತೀನಿ ನೋಡಿ, ಒಂದ್ ನಿಮಿಷ. ನೀವು ಮಿಡ್ಲ್ ಆಗಿ ಮಾತಾಡ್ಬೇಡಿ. ಈಗ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ನಿಮ್ಗೆ? ಕಾಣ್ತಾ ಇದೆ ನಿಮಗೆ. ಇನ್ನು ನೀವು 4 ಸಲ ಕೇಳಿದಿರ ಈ ಕ್ವಶನ್, ಇನ್ನೊಂದ್ಸಲ ನಾನು ಆನ್ಸರ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಾ ಯಾಕಂದ್ರೆ ನಿಮಗೆ ಕಳಿಸ್ಕೊಡ ಮತ್ತ ನಿಮ್ಗೂ ಅರ್ಥ ಆಗಲ್ಲ, ಬೇರೆಯವ್ರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡೋದಲ್ದ ಬೇರೆಯವ್ರಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸರಿನಾ? ನೋಡಿ ಈಗ ನೋಡಿ, ನಿಮಗೆ ಒಂದು ಇದನ್ ಮಾಡಿ. ಇನ್ ಆರ್ಗನ್ ಯಾವಾಗ್ಲೂ ಮೇಲೆ ಹಾಟ್ನೆಸ್ ಇರುತ್ತೆ, ಕೆಳಗಡೆ ಕೋಲ್ಡ್ನೆಸ್ ಇರುತ್ತೆ. ಸರಿನಾ? ಇನ್ ಆರ್ಗನ್ ಅಲ್ಲಿ ಮೇಲೆ ಹಾಟ್ನೆಸ್, ಹೌದು, ಹಾಟ್ನೆಸ್, ಹೀಟ್, ವಿಂಡ್ ಇದೆ, ಹೌದು. ಕೆಳಗಡೆ ಕೋಲ್ಡ್ನೆಸ್ ಇರುತ್ತೆ. ಅದೇ ಯಾಂಗ್ ಸೈಡ್ ಬಂದ್ಬಿಟ್ಟು ಕೋಲ್ಡ್ನೆಸ್ ಫಸ್ಟ್ ಇರುತ್ತೆ, ಲಾಸ್ಟಿಗೆ ಹಾಟ್ನೆಸ್ ಇರುತ್ತೆ. ಅಂದ್ರೆ ಅಪೋಸಿಟ್ ಸೈಡ್ ಆಗುತ್ತೆ ಇಲ್ಲಿ. ಕರೆಕ್ಟಾ? ನಿಮಗೆ ಇಲ್ಲಿ ಹಾಟ್ನೆಸ್ ಆಗಿ ಕೋಲ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಹಾರ್ಟ್ ನಲ್ಲಿ ಕೋಲ್ಡ್ ಆಗಿದೆ. ನಾನು ಓನ್ಲಿ ಹಾರ್ಟ್ ಬಗ್ಗೆ ಅಷ್ಟೇ ಮಾಡ್ತೀನಿ, ಆಮೇಲೆ ನೀವು ಉಳಿದಿದ್ದ ಆರ್ಗನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನಿಮಗೆ ಹಾರ್ಟ್ ನಲ್ಲಿ ಕೋಲ್ಡ್ನೆಸ್ ಆಗಿದೆ. ನಾನು ನಿಮಗೆ ಫಸ್ಟ್ ಸ್ಕ್ರೀನ್ ಸೆಂಟರ್ ಮಾಡ್ಕೊಳ್ಳಿ ಸರ್, ಅದು ಕಾಣಿಸ್ತಾ ಇಲ್ಲ. ಇಲ್ಲ ಸರ್, ಇದು ಸೆಂಟರ್ ಅಂದ್ರೆ ಇದು ಅಂದ್ರೆ ಬಹಳ ಇದಾಗುತ್ತೆ ಸರ್, ಇಷ್ಟ ದೊಡ್ಡದಾಗುತ್ತೆ, ಸರಿ ಆಗಲ್ಲ. ಅಲ್ಲಲ್ಲ, ಸ್ವಲ್ಪ ಜೂಮ್ ಔಟ್ ಮಾಡಿ. ಅದು ತುಂಬಾ ಅಂದ್ರೆ ಲೈಕ್ ಸ್ಕ್ರೀನ್ ಲೆಫ್ಟಿಗೆ ಹೋಗ್ಬಿಟ್ಟಿದೆ. ಹೌದು ಸರ್, ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಅಲ್ಲ, ಈಗ ಏನಂದ್ರೆ ಇದು ಜೂಮ್ ಜೂಮ್ ಔಟ್ ಮಾಡಿದ್ರೆ ಅಲ್ಲ ಅಲ್ಲಿ ಕೆಳಗಡೆ ನೀವು ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಳ್ಳಿ. ಅದು ಟ್ಯಾಬ್ ಇದೆ ಅಲ್ಲ, ಟ್ಯಾಬ್ ನ ಮಿನಿಮೈಸ್ ಮಾಡಿ. ನಾವೇ ಮೂವ್ ಮಾಡ್ಕೋಬಹುದು. ಇಲ್ಲ ಇಲ್ಲ ಮೇಡಮ್, ಇದು ಇರೋದೇ ಹಿಂಗೆ. ಇಲ್ಲ ಬರತ್ ಬಿಡಿ ಸಾಕು. ಓಕೆ, ಜೂಮ್ ಮಾಡ್ಕೋಬಹುದು. ಸರಿ ಮೇಡಮ್, ಈಗ ನಾನು ಹಾರ್ಟ್ ಬಗ್ಗೆ ಅಷ್ಟೇ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಇನ್ನು ಉಳಿದಿದ್ದು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನಿಮಗೆ ಹಾರ್ಟ್ ಫಸ್ಟ್ ಇದನ್ನ ತಲೆಗೆ ಇಟ್ಕೊಂಡ್ಬಿಡಿ. ಹಾರ್ಟ್ನೆಸ್, ಕೋಲ್ಡ್ನೆಸ್ ಬಂದ್ಬಿಟ್ಟು ಇದು ಹೈ ಡೋಸೇಜ್. ಓಕೆನಾ? ಇದು ಮೀಡಿಯಂ, ಇದು ಲೋ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ ಈಗ ನಿಮ್ಗೆ? ಅರ್ಥ ಆಯ್ತು. ಹಾರ್ಟ್ ಕೋಲ್ಡ್ನೆಸ್ ಇದೆ ಈಗ ನಿಮ್ದು. ಇಲ್ಲಿ ಬರುತ್ತೆ ಹಾರ್ಟ್ ಕೋಲ್ಡ್ನೆಸ್. ಕರೆಕ್ಟಾ? ಈ ಹಾರ್ಟ್ ಕೋಲ್ಡ್ನೆಸ್ ಅನ್ನ ನಾವೇನ್ ಮಾಡ್ತೀವಿ, ಈ
ಆರೆಂಜ್ ಕಲರ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಿವಿ. ಅರ್ಥ ಆಯ್ತಾ? ಎಲ್ಲಿ ಎಲ್ಲಿ ಕೋಲ್ಡ್ನೆಸ್ ಅಲ್ಲಿ ಹಾಕ್ತಿವಾ ಹೌದು. ಅಥವಾ ಡ್ರೈನೆಸ್ ಹತ್ರ ಪಕ್ಕ ತೋರಿಸ್ತಾ ಇದ್ದೀರಾ? ಅದಕ್ಕೆ ನಾನು ನೋಡಿ ಮೇಡಮ್, ಇಲ್ಲಿ ಮಾಡ್ಬೇಕಾದ್ರೆ ಇಲ್ಲಿ ನಿಮಗೆ PPT ರೆಡಿ ಮಾಡ್ತೀವಲ್ಲ, ಅವಾಗ ಇಲ್ಲ ಕೈಲಿ ಬರಂಗಿಲ್ಲ. ನಾವಿಲ್ಲಿ ಟೂಲ್ ನ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಡಾರ್ಕ್ ಸರ್ಕಲ್ ಹಾಕಿದ್ದೀನಿ, ಅದರಲ್ಲಿ ಡಾರ್ಕ್ ಬ್ಲೂಗೆ ಸರ್ಕಲ್ ಹಾಕಿದ್ದೀನಿ. ಹಾ ಮತ್ತೆ ಎಲ್ಲಿ ತಿಳ್ಕೊಬೇಕು ನೀವೀಗ? ಬ್ರೌನ್ ಕಲರ್ ತಿಳ್ಕೊಬೇಕಾ, ಡಾರ್ಕ್ ಬ್ಲೂ ತಿಳ್ಕೊಬೇಕಾ? ಬ್ಲೂ 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 ಬ್ಲೂ. ಹಾ, ಅರ್ಥ ಆಯ್ತಾ? ಈಗ ನೀವು ಕೋಲ್ಡ್ನೆಸ್ ಇರೋದನ್ನ ಇಲ್ಲಿ ಆರೆಂಜ್ ಬಂದ್ಬಿಟ್ಟು ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ, ಹೌದು ಸರಿನಾ? ಇಲ್ಲಿ ನಿಮ್ದು ಕೋಲ್ಡ್ನೆಸ್ ಕಡಿಮೆ ಆಗಿ ಹಾಟ್ನೆಸ್ ಜಾಸ್ತಿ ಆಗುತ್ತೆ. ಇದು ನೀವು ಯಾವಾಗ್ಲೇ ಕಲರ್ನ ಇಲ್ಲಿ ಆರೆಂಜ್ ಇದ್ದಲ್ಲಿ ಡಾರ್ಕ್ ಬ್ಲೂನೇ ಯೂಸ್ ಮಾಡಬೇಕು, ರೆಡ್ ಇದ್ದಲ್ಲಿ ಬ್ರೌನ್ಗೆ ಯೂಸ್ ಮಾಡಬೇಕು. ನೀವು ಆರೆಂಜ್ ತಗೊಂಡ್ಬಂದು ಇಲ್ಲಿ ಬ್ರೌನ್ ಹಾಕಂಗಿಲ್ಲ, ಮತ್ತೆ ವಿಂಡ್ ತಗೊಂಡ್ಬಂದು ಇಲ್ಲಿ ಡಾರ್ಕ್ ಬ್ಲೂಗೆ ಹಾಕಂಗಿಲ್ಲ. ಅರ್ಥ ಆಯ್ತಾ? ಅದು ಒಂದು ಡೌಟ್ ಇತ್ತು. ಓಕೆ ಸರ್, ನಾನು ನಿಮಗೆ ಪ್ರತಿ ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ, ಮಾರ್ಕ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇದೇ ಕಲರು, ಇದಕ್ಕೆ ಇದೇ ಕಲರು, ಇದಕ್ಕೆ ಇದೇ ಕಲರ್ ಅಂತ ಪ್ರತಿ ಕ್ಲಾಸ್ ನಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ನೀವು ವಿಡಿಯೋ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಆಯ್ತಾ ಮೇಡಮ್? ಇದು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಓಕೆ ಓಕೆ. ಈಗ ನೆಕ್ಸ್ಟ್ ಮತ್ತೆ ಯಾರಿದ್ದೀರಿ ಸರ್? ಇದೆ ಸರ್, ತುಂಬಾನೇ ಇದೆ. ಹೇಳಿ. ಒಬ್ರು 2 ನಿಮಿಷ ತಗೊಳ್ಳಿ, ಯಾಕಂದ್ರೆ ಎಲ್ಲರಿಗೂ ಮಾತಾಡ್ಸ್ಬೇಕು. ನಾನು 2 ರಿಂದ 3 ನಿಮಿಷ ಒಬ್ರಿಗೆ ತಗೊಳ್ಳಿ ಅಷ್ಟೇ. ಸೊ ಈಗ ಆಂಗ್ಸೈಟಿಗೆ ಡಾರ್ಕ್ ಬ್ಲೂ ಹೇಳ್ತೀರಾ, ಇನ್ಸೋಮ್ನಿಯಾಗೂ ಡಾರ್ಕ್ ಬ್ಲೂ ಹೇಳ್ತೀರಾ? ಆಂಗ್ಸೈಟಿ ಅಂದ್ರೆ ಸ್ವಲ್ಪ ಕೋಪ ಅಂದ್ರೆ ಹೀಟ್ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ? ಆಂಗ್ಸೈಟಿ ಇದೆ ಅಂದ್ರೆ, ಕೋಪ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಲಿವರ್ ಹ್ಯಾಂಗ್ ಆಗಿದೆ ಅಂತ ಅರ್ಥ ಮಾಡ್ತೀವಿ. ನಿಮಗೆ ಫಸ್ಟ್ ಲಕ್ಷ್ಮಿ ಮೇಡಮ್, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಏನು PPT ಇದನ್ನ ನೋಟ್ಸ್ ಕಳಿಸಿದ್ದೀನಲ್ಲ, ಅದನ್ನ ಕ್ಲೀನ್ ಆಗಿ 2 ರಿಂದ 3 ಸಲ ಓದಿ. ನಾನು ಇನ್ ಸಿಂಪ್ಟಮ್ಸ್ ಅದೆಲ್ಲ ಓದಿ ಅದೆಲ್ಲ ಓದಿ ನೋಟ್ ಮಾಡ್ಕೊಂಡ್ಮೇಲೆ ಬಂದಿದ್ದ ಡೌಟ್ಗಳು ಮಾರ್ಕ್ ಮಾಡಿ. ಯಾಕಂದ್ರೆ ನೀವು ಆಂಗ್ಸೈಟಿಗೆ ಅಂದ್ರೆ ಬೇರೆ ಬೇರೆ ತರ ಬರ್ತದೆ. ಇಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಆದ್ರೂ ಆಂಗ್ಸೈಟಿ ಬರುತ್ತೆ, ಲಿವರ್ ಹ್ಯಾಂಗ್ ರೇಸ್ ಆದ್ರೂ ಬರುತ್ತೆ, ಮತ್ತೆ ಬೇರೆ ತರನು ಬರುತ್ತೆ. ಯಾಕಂದ್ರೆ ನಾವು ಒಂದೇ ತರದ್ದು ವಿಚಾರ ಮಾಡಲ್ಲ ಇದ್ರಲ್ಲಿ, ಗೊತ್ತಾಯ್ತಾ? ಹಂಗಾಗಿ ಇದನ್ನ ಒಂದೇ ಬೇಸ್ ನಲ್ಲಿ ನಾವು ಸ್ಟಮಕ್ ಇನ್ಡಿಫಿಷಿಯನ್ಸಿ ಇದ್ರೆ ಅಂದ್ರೆ ಬರೀ ಸ್ಟಮಕ್ ಅಷ್ಟೇ ನೋಡಲ್ಲ, ಅಲ್ಲಿ ಲಿವರ್ದು ಹೆಂಗಿದೆ ಕೆಲಸ ಅಂತ ನೋಡ್ತೀವಿ, ಹಾರ್ಟ್ ಹೆಂಗಿದೆ ಅಂತ ಕೆಲಸ ನೋಡ್ತೀವಿ, ಅದಾದ್ಮೇಲೆ ಕಿಡ್ನಿದ್ ಹೆಂಗಿದೆ ಅಂತ ಕೆಲಸ ನೋಡ್ತೀವಿ. ಇವನ್ನೆಲ್ಲ ನೋಡ್ಬಿಟ್ಟು ಟಂಗ್ ನೋಡ್ಬಿಟ್ಟು ಅನಾಲಿಸಿಸ್ ಮಾಡೋದು. ನಾನೀಗ ನಿಮಗೆ 4 ಮೆರಿಡಿಯನ್ ಹೇಳಿದ್ದೀನಿ. ಒಂದು ಲಿವರು, ಗಾಲ್ ಬ್ಲಾಡರ್, ಇನ್ನೊಂದು ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಇನ್ನು ಮುಂದೆ ಬರೋದಿದೆ, ಬಹಳ ಕಲಿಯೋದಿದೆ. ಈಗ ನಿಮಗೆ ಏನೇನು ಅರ್ಥ ಆಗಿಲ್ವೋ ಈ ಕ್ಲಾಸ್ ನಲ್ಲಿ ಅಷ್ಟೇ ನೀವು ಮಾತಾಡಿ, ಮತ್ತೆ ಬೇರೆ ಆಂಗ್ಸೈಟಿಗೆ ಇಲ್ಲಿ ತರಬೇಡಿ. ಅಲ್ಲ, ನೀವು ಅದರಲ್ಲೇ ನಾನು ಬರೀ ಹಾರ್ಟ್ ಗೆ ಮಾತಾಡ್ತಾ ಇದ್ದೀನಿ. ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ನೀವು ಕೊಟ್ಟಿರೋ ನೋಟ್ಸ್ ಅಲ್ಲಿ ನಾನು ಓದಿದ್ಮೇಲೆ ಬಂದಿರೋ ಅಂತ ಡೌಟ್. ಅಲ್ಲಿ ಆಂಗ್ಸೈಟಿ ಇನ್ಸೋಮ್ನಿಯಾನು ಬಂದಿದೆ ಹಾರ್ಟ್ ಅಲ್ಲಿ. ಹೌದು. ಇನ್ಸೋಮಿನಿಯಾ ಅಂದ್ರೆ ಏನು? ಈಗ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ. ನಿದ್ರಾಹೀನತೆ ಏನಕ್ಕೆ? ಲಿವರ್ ವಿಂಡ್ ಹೆಚ್ಚಿಗೆ ಆದ್ರೂ ನಿದ್ರೆ ಬರಲ್ಲ, ಕರೆಕ್ಟ್ರಾ? ಆಂಗ್ಸೈಟಿ ಅಂದ್ರೇನು? ಮನಸ್ಸಿನಲ್ಲಿ ಈಗ ಹಾರ್ಟ್ ಡಿಫಿಷಿಯನ್ಸಿ ಬರುತ್ತಲ್ಲ, ಅವಾಗ ಆ ಸಮಸ್ಯೆ ಬರುತ್ತೆ, ಕರೆಕ್ಟಾ? ಅವಾಗ ನಾವು ಅದನ್ನ ಇನ್ಡಿಫಿಷಿಯನ್ಸಿ ಇದ್ದಾಗ. ಹೌದು. ಹಂಗಾಗಿ ನೀವು ನಾನು ಏನ್ ಹೇಳಿದ್ದೀನಿ, ಈ 3 ಕಲರ್ ಯಾಂಗು, ಈ 3 ಕಲರ್ ಇನ್ ಅಂತ ಹೇಳಿದೀನಿ. ಇಲ್ಲೊಂದು ಡೌಟ್ ಸರ್, ಯಾಕಂದ್ರೆ ನೀವೇನ್ ಹೇಳ್ತೀರಾ, ಹಾರ್ಟ್ ಇನ್ಡಿಫಿಷಿಯನ್ಸಿ ಇದ್ದಾಗ ರೆಡ್ ತೋರಿಸ್ತೀರಾ, ಆದ್ರೆ ಇಲ್ಲಿ ಡಾರ್ಕ್ ಬ್ಲೂ ತೋರಿಸಿದ್ರಲ್ಲ, ಅದಕ್ಕೆ ಅದೆಲ್ಲ ಸ್ವಲ್ಪ ಡೌಟ್ ಆಗ್ತಿದೆ ಸರ್. ನಾವ್ ಹೆಂಗ್ ಹೇಳಿದ್ವಿ ಮೇಡಮ್, ನಿಮ್ಮ ಸಿಂಪ್ಟಮ್ಸ್ ಗೆ ನೀವು ಬಹಳ ಕ್ರಾನಿಕ್ ಕೋಲ್ಡ್ನೆಸ್ ಆಗಿದೆ ಅಂದ್ರೆ ಆರೆಂಜ್ ಯೂಸ್ ಮಾಡಿದ್ರೆ ಅಂತ ಹೇಳ್ತೀವಿ. ಬಹಳ ಸ್ವಲ್ಪ ಪರವಾಗಿಲ್ಲ ಮೀಡಿಯಂ ಇದ್ರೆ ಅಂದ್ರೆ ರೆಡ್ ಯೂಸ್ ಮಾಡಕ್ ಹೇಳ್ತೀವಿ. ಇನ್ನೂ ಸ್ವಲ್ಪ ಮೀಡಿಯಂ ಆಗಿದೆ ಅಂದ್ರೆ ನಿಮಗೆ ವಿಂಡೋ ಇಲ್ಲಾಂದ್ರೆ ಹಳದಿ ಯೂಸ್ ಮಾಡಕ್ ಹೇಳ್ತೀವಿ. ಅಂದ್ರೆ ಡಿಪೆಂಡ್ ಅಪಾನ್ ನಿಮ್ಮ ಸಮಸ್ಯೆಗಳಿಗೆ ಅದು ನೀವು ಕ್ರಾನಿಕ್ ಆಗಿ ಯೂಸ್ ಮಾಡ್ಕೊಂಡು ಹೆಂಗ್ ಮಾಡ್ತೀರಂತ ಅದು ನಿಮಗೆ ಬಿಟ್ಟು ವಿಚಾರ. ಓಕೆನಾ? ಈಗ ನಾವು ಹೇಳೋದು ಇದು ಬಂದು ಇನ್ ಅಲ್ವಾ ಸರ್? ಇನ್ ಪೋರ್ಷನ್ ಇದು ಮುಂದೆ ಬೆರಳು ಮುಂಭಾಗ ವೈಟ್ ಪೋರ್ಷನ್ ಬಂದು ಇದು ಇದೆಲ್ಲ ಮೇಡಮ್, ಇದು ಓನ್ಲಿ ಇನ್ ಭಾಗ. ಇದು ನಾ ಮಾರ್ಕ್ ಮಾಡಿದ್ ಕಾಣಿಸ್ತಾ ಇದೆನಾ? ಮುಂದೆ ಇದು ಬಂದ್ಬಿಟ್ಟು ಯಾಂಗ್ ಮೆರಿಡಿಯನ್ಸ್. ಇವೆಲ್ಲ ಹಿಂದ್ಗಡೆ ಯಾಂಗ್ ಮೆರಿಡಿಯನ್, ಇದು ಮೆರಿಡಿಯನ್. ಕ್ಲಿಯರ್ ಆಯ್ತಾ ಮೇಡಮ್? ಅರ್ಥ ಆಯ್ತು ಸರ್. ಈಗ ನೀವು ಒಬ್ಬೊಬ್ರಿಗೆ 2 ನಿಮಿಷ 3 ನಿಮಿಷ ಅಂದ್ರೆ ತುಂಬಾನೇ ಇದೆ. ನನ್ನ ಡೌಟ್ಸ್ ಅಂತೂ
ನಾನು 2-3 ಸೋಮು ಸಾರಿ ಸರ್. ಓಡಿ ಇದನ್ನ ಮಾಡ್ಕೊಂಡಿದ್ದೆ. ಸೋಮು ಸರ್ ಒಂದೇ ನಿಮಿಷ, ಇದು ಮೇಡಮ್ ಲಕ್ಷ್ಮೀ ಮೇಡಮ್ ಅಲ್ವಾ ನೀವು ಮಾತಾಡಿದ್ದು? ಹೌದು ಸರ್. ಮೇಡಮ್ ಈಗ ಏನ್ ಗೊತ್ತಾ, ಇದು ನಿಮಗೂ ಅಷ್ಟೇನೆ ಅಲ್ಲ, ತುಂಬಾ ಜನಗಳಿಗೆ ಡೌಟ್ ಇರ್ಬೋದು, ಅವ್ರು ಕೇಳ್ದೇನೆ ಇರ್ಬೋದು. ಅರ್ಥ ಆಗ್ತಿದೆನಾ? ಈಗ ನಿಮ್ಮ ಮುಖಾಂತರ ಅವ್ರಿಗೂ ಅರ್ಥನೂ ಆಗಿರ್ಬೋದು. ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ, ಇದನ್ನ ನಾವು ಡಾಟ್ ಗಳೇನ್ ಇಟ್ಟಿದೀವಲ್ವಾ, ಆ ಡಾಟ್ ಪ್ರಕಾರ ನೆನ್ಪಿಟ್ಕೋಬಿಡಿ ನೀವು. ಇನ್ ಫೇಸು ಕೋಲ್ಡ್ ಯಾವ ಕಡೆ ಮೂವ್ ಆಗುತ್ತೆ, ಯಾಂಗ್ ಫೇಸ್ ಯಾವ ಕಡೆ ಮೂವ್ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆ ಕಾನ್ಸೆಪ್ಟ್ ಎಲ್ಲ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ನೋಡಿ, ನಾನು ಅವತ್ತು ಹೇಳಿದೀನಿ ನಿಮ್ಗೆ, ಈ 6 ಬುಲೆಟ್ ಪಾಯಿಂಟ್ಸ್ ಅಂತ ಏನ್ ಕೊಟ್ಟಿದ್ವಲ್ಲ ನಾವು, ಪಾಯಿಂಟ್ಸ್ ಕೊಟ್ಟಿದ್ವಲ್ವ, ಅದು ಫ್ಯಾನ್ದು ಸ್ಪೀಡ್ ಇದ್ದಂಗೆ. ಈಗ ನೋಡ್ರಿ, ಕೆಲವೊಬ್ಬರಿಗೆ ಸೆಕೆ ಸ್ವಲ್ಪ ಆಗುತ್ತೆ, ಕೆಲವೊಬ್ರಿಗೆ ತುಂಬಾ ಆಗುತ್ತೆ. ಸೆಕೆ ಕಡಿಮೆ ಆಗಿದೆ ಅಂದ್ರೆ ಕಡಿಮೆ ಹೀಟ್ ಇದೆ, ಅವನಿಗೆ ಸ್ವಲ್ಪ ಹಾಕಿದ್ರೆ ಸಾಕು. ಲೈಕ್ ಆರೆಂಜ್ ಎಕ್ಸ್ಟ್ರೀಮ್, ಅದು ಕೋಲ್ಡ್ ಆಗ್ಲಿ ಹೀಟ್ ಆಗ್ಲಿ ಆರೆಂಜ್ ಇಸ್ ಎಕ್ಸ್ಟ್ರೀಮ್. ಇನ್ ನೀವು ಕೆಳಗಡೆ ಬಂದ್ರೆ ಬ್ಲೂ ಬಂದ್ಬಿಟ್ಟು ಅದು ಕೋಲ್ಡ್ ಕಡೆ ಎಕ್ಸ್ಟ್ರೀಮ್. ಹಂಗಾಗಿ ಅವ್ರ ಡಿಪೆಂಡ್ ಮೇಲೆ ನಾವೇನ್ ಮಾಡ್ತೀವಿ, ಅವ್ರ ಕೋಲ್ಡ್ ಅಂಡ್ ಹೀಟ್ ಬೇಸ್ ಮೇಲೆ ನಾವ್ ಅದನ್ನ ವಾಲ್ಯೂಮ್ ಕಂಟ್ರೋಲ್ ಮಾಡ್ಬೇಕು. ಹಾಗಾಗಿ ಏನಾಗುತ್ತೆ, ಅದು ಅರ್ಥ ಆಗ್ಲಿಕ್ಕೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ, ಬೇರೆಯವ್ರಿಗೆಲ್ಲ ಅರ್ಥ ಆಗ್ಬಿಟ್ಟಿದೆ ಅಂತ ನೀವೇನ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇಲ್ಲ ಸರ್, ಯಾಕಂದ್ರೆ ಬೇರೆಯವ್ರು ಕಲ್ತಿರೋರ್ಗೆ ಅರ್ಥ ಆಗಿರ್ಬೋದು, ಬಟ್ ನನಗೆ ಡೌಟ್ ಇದೆ, ನನಗೆ ಕ್ಲಿಯರ್ ಆಗ್ಬೇಕು. ಇಲ್ಲ, ನಿಮಗೆ ಕ್ಲಿಯರ್ ಆಗುತ್ತೆ. ಆಮೇಲೆ ಮುಂದೊಂದ್ ದಿನ ಏನಾಗುತ್ತೆ ನಿಮಗೆ, ಈಗ ನೀವು ಇದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಕ್ಲಾಸ್ ತಗೊಂಡಿದ್ರಾ ಬೇರೆ ಕಡೆ ಆಗ್ಲಿ? ಇಲ್ಲ ಮೇಡಮ್, ನೀವು ಇಷ್ಟು ದಿನಕ್ಕೆ ನಾನು ಹೇಳ್ತೀನಿ ನೋಡಿ, ನಿಮಗೆ ನಾನು ಬಹಳ ಶಾಬಾಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟೊಂದು ನಿಮಗೆ ಯೋಚನೆ ಮಾಡೋ ಶಕ್ತಿ ಬಂದಿದೆ. ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ ನೀವು ಯಾಂಗ್ ಡಿಫಿಷಿಯನ್ಸಿ ಅಂದ್ರೇನು, ಆಂಗ್ಸೈಟಿ ಅಂದ್ರೇನು, ಅದನ್ನ ಕನ್ನಡ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡ್ಕೊಳೋ ಕೆಪಾಸಿಟಿ, ಅದನ್ನ ಯಾವ ಅಪ್ರಿಶಿಯೇಟ್ ಯು. ನಾನೇನ್ ಹೇಳ್ತೀನಿ, ಇಷ್ಟು ಅರ್ಥ ಮಾಡ್ಕೊಂಡಿರೋದು ನೀವು ಆ ಏಜ್ ಅಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದೆ ಓದಂಗ್ ಇನ್ನೂ ಅರ್ಥ ಆಗುತ್ತೆ. ನಾವು ಅರ್ಥ ಮಾಡಿಸ್ದಲ್ಲೇ ನಿಮ್ಮನ್ನ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ, ಅಲ್ವಾ ಸರ್? ಸೋಮು ಸರ್ ಹೇಳಿದ್ ಕರೆಕ್ಟಾ? ನಾವು ನಿಮಗೆ ಯಾವುದೇ ರೀತಿಯಿಂದ ಡೌಟ್ ನ ಬಿಟ್ಬಿಟ್ಟು ನಾವು ನಿಮ್ಮನ್ನು ಮಧ್ಯ ದಾರಿಲೇ ಬಿಟ್ಟೋಗೋ ಸೀನೇ ಇಲ್ಲ ಮೇಡಮ್. ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಕಲ್ತ್ಕೊಂಡು ನಿಮ್ ಮನೆಗೆ ಹೀಲರ್ ಆಗಿಬಿಡಿ ಸಾಕು ನೀವು. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ನಮ್ಗೆ. ನಿಮ್ ಮನೆಯವರೆಲ್ಲ ಆರೋಗ್ಯ ಪಡ್ಕೊಂಡ್ಬಿಟ್ರೆ ನಮ್ಗೆ ಅದೇ ಗ್ರೇಟೆಸ್ಟ್ ಥಿಂಗ್. ನಿಮ್ ಮನೆ ಬಿಟ್ಟು ಒಬ್ರಿಗೆ ನೀವು ಹೇಳಿ ಯಾರಿಗೊಬ್ರಿಗೆ ಆರೋಗ್ಯ ವೃದ್ಧಿ ಮಾಡ್ಬಿಟ್ರೆ ಅದು ನಮ್ಗೆ ಇನ್ನೂ ದೊಡ್ಡ ಸಕ್ಸಸ್. ಇದೇ ನಮಗೆ ನೀವು ಸಕ್ಸಸ್ ಕೊಡ್ಬೇಕಾಗಿರೋದು. ನಾವೇನೋ ಟೈಮ್ ಬಿಂಗ್ ನಿಮಗೆ ಒಂದು ಕೋರ್ಸ್ ಮಾಡೋದು, ನಿಮಗೆ ಏನೋ ಒಂದು ಹೇಳ್ಬಿಟ್ಟು ಬುಕ್ ಕೊಟ್ಟು ಹೋಗೋದು ನಮ್ಮ ಉದ್ದೇಶ ಇಲ್ಲ. ಅದು ಇವತ್ತು ಇಲ್ಲ, ಮುಂದೂ ಇರಲ್ಲ. ಈಗ ನೋಡಿ, TM ಅನೌನ್ಸ್ ಮಾಡ್ಬೇಕಂತ ಆಲ್ರೆಡಿ ಸೋಮು ಸರ್ ಹೇಳಿದೀನಿ ನಾನು. TM ಬರ್ತಾ ಇದೆ. ಈಗ ಸೆಪ್ಟೆಂಬರ್ 9ನೇ ತಾರೀಕು TM ಸ್ಟಾರ್ಟ್ ಮಾಡ್ಬೇಕು ಸರ್. ನಮ್ಮ ಜನಗಳಿಗೆಲ್ಲ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಫೀಸ್ ಕಡಿಮೆ ಆಗ್ಲಿ. ಅವ್ರಿಗೆ ಎಲ್ಲರಿಗೂ ಕೈ ಇಟ್ಟಬೇಕು. ಅವ್ರು ಚೆನ್ನಾಗಿ ಕಲಿಬೇಕು, ಮುಂದೆ ಅವ್ರು ಡೆವಲಪ್ ಆಗ್ಬೇಕು ಅಂತ ಯೋಚನೆ ಮಾಡಿ ಪ್ಲಾನು ಮಾಡಿದೀವಿ ಆಲ್ರೆಡಿ. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿದೀವಿ. ಎಲ್ಲ ಒಳ್ಳೇದಾಗುತ್ತೆ, ನೀವು ಯೋಚನೆ ಮಾಡ್ಬಿಡಿ ಜಾಸ್ತಿ. ನೀವು ವೋಟಿಂಗ್ ಹಾಕದಾಗ್ಲೂ ನಾವು ಕೇಳಿದ್ವಿ, 100% ನಾವು ಎಲ್ಲ ಯಾವ ಕೋರ್ಸಸ್ ಇದೆಯೋ ಅಷ್ಟು ನಾವು ಸೇರ್ತೀವಿ. ನಾನಂತೂ ಸೇರ್ತೀನಿ. ಯಾಕಂದ್ರೆ ಈಗಾಗಲೇ ಮುದ್ರಾ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅದನ್ನ ಬೇರೆಯವ್ರಿಗೂ ಸ್ವಲ್ಪ ಹೇಳ್ಕೊಟ್ಟೆ. ಬಟ್ ಇದ್ರಲ್ಲಿ ನನಗೆ ಇಂಟ್ರೆಸ್ಟ್ ಬಂತು ಮೇಡಮ್. ಇದು ತುಂಬಾ ಎಫೆಕ್ಟಿವ್ ಮೆಥಡ್ ಮೇಡಮ್. ಇದ್ರಲ್ಲಿ ಏನಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡಿದಾಗ್ಲೇ ನನ್ಗೆ ಗೊತ್ತಾಗೋಯ್ತು ನಿಮ್ ಯೋಚನೆ ಬೇರೆ ಲೆವೆಲ್ ಇದೆ. ಸ್ವಲ್ಪ ಟೈಮ್ ತಗೊಳತ್ ನಿಮ್ಗೆ ಯೋಚನೆ ಮಾಡ್ಬೋದು. ಇನಿಷಿಯಲ್ ಸ್ಟೇಜ್ ಅಲ್ಲೇ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಹೋಗ್ತಾ ಹೋಗ್ತಾ ಬೇಗ ಕ್ಯಾಚ್ ಮಾಡ್ಬೋದಲ್ಲ ಅಂತ ನಾನು ಆಗುತ್ತೆ. ನೀವು ಇನ್ ಅಂಡ್ ಯಾಂಗ್ ಸೈಡ್ ಡೈರೆಕ್ಷನ್ ಅರ್ಥ ಮಾಡ್ಕೊಂಡ್ಬಿಡಿ, ಕಲರ್ ನ ನೆನ್ಪಿಟ್ಕೊಂಡ್ಬಿಡಿ. ಇನ್ ಡೈರೆಕ್ಷನ್ ಹೆಂಗ್ ಮೂವ್ ಆಗುತ್ತೆ, ಯಾಂಗ್ ಡೈರೆಕ್ಷನ್ ಹೆಂಗ್ ಮೂವ್ ಆಗುತ್ತೆ. ಅದ್ರಲ್ಲಿ ಡೈರೆಕ್ಷನ್ ತೋರಿಸಿದೀವಿ ನೋಡಿ ಬೆರಳ ಹತ್ರ ಕೆಳಗಡೆ ನೋಡಿ. ನಿಮಗೆ ಇನ್ ಸೈಡ್ ನೋಡಿದ್ರೆ ಅಪ್ ಸೈಡ್ ಮೂವ್ ಆಗ್ತಾ ಇದೆ, ಯಾವ್ದು ಲೆಫ್ಟ್ ಬೆರಳು, ತೋರು ಬೆರಳು. ನಿಮಗೆ ಅದೇ ನಿಮಗೆ ಉಂಗುರದ ಬೆರಳು ನೋಡಿದ್ರೆ ಡೌನ್ ಸೈಡ್ ತೋರಿಸ್ತಾ ಇದೆ. ಅರ್ಥ ಆಗ್ತಿದ್ದೇನೆ? ಆ ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳಿ. ನೀವು ಕಲರ್ಸ್ ನ ನೆನ್ಪಿಟ್ಕೋಬಿಡಿ. ಆ ಡೈರೆಕ್ಷನ್ ನೀವು ಅರ್ಥ ಮಾಡ್ಕೊಂಡ್ರೆ 100% ಎಂತ ಕ್ರಾನಿಕ್ ಇದ್ರು ಕೂಡ ಯು ಕ್ಯಾನ್ ಬ್ರಿಂಗ್ ಡೌನ್. ಅದನ್ನ ನೀವು ಆರಾಮಾಗಿ ಕ್ಯೂರ್ ಮಾಡ್ಬೋದು. ಪ್ರಯತ್ನ ಮಾಡಿ. ನೀವು ಇನ್ನು ಹೇಳಿದ್ರಲ್ಲ, ಈಗ ಲೆಫ್ಟ್ ಇಂಡೆಕ್ಸ್ ಫಿಂಗರ್ ಇನ್ ಸೈಡ್ ಬಂದು ಅಪ್ವರ್ಡ್ ತೋರಿಸ್ತಾ ಇದೆ ಫ್ಲೋ. ಹೌದು ಹೌದು. ಮಿಡಲ್ ಫಿಂಗರ್ ಬಂದು ಅದೇ ಇನ್ ಸೈಡ್ ಇದ್ರೆ ಡೌನ್ ಮಾಡಿ ತೋರಿಸ್ತಾ ಇದೆ. ಬಟ್ ಕಲರ್ಸ್ ಎರಡೂ ಕಡೆ ಸೇಮ್ ಇದೆ. ಇಲ್ಲ ಹೌದು ಹೌದು ಹೌದು, ಸೇಮ್ ಇದೆ, ಸೇಮ್ ಇದೆ. ಬ್ಲೂ ಅದೇನಿದೆ ಅದಿದೆ. ಮತ್ತೆ ಇದನ್ನ ಡೌನ್ ಮಾಡಕ್ಕೆ ಇದು ಅಪ್ವರ್ಡ್ ಯಾಕೆ ಮೇಡಮ್? ಹೇಳ್ತೀನಿ ನೋಡಿ. ಆರ್ಗನ್ ಮೂವ್ಮೆಂಟ್ ಇದೆ ಅಲ್ವಾ, ಎಲ್ಲಾ ಡೈರೆಕ್ಷನ್ ನೋಡಿ. ಮೆರಿಡಿಯನ್ ಅಂತ ತಗೊಂಡ್ರೆ ಕೆಲವೊಂದು ಮೇಲಿಂದ ಕೆಳಗಡೆ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತೆ. ನಿಮಗೆ ಮೆರಿಡಿಯನ್ ಚಾರ್ಟ್ ನೋಡಿದಾಗ ನಿಮ್ ಮುಂದೆ ದಿನ ತೋರಿಸ್ತೀವಿ ನಾವು ಅದನ್ನ. ಮೆರಿಡಿಯನ್ ಡೈರೆಕ್ಷನ್ಸ್ ಇದೆಲ್ಲ, ಮೂವ್ಮೆಂಟ್ ಆಫ್ ಆರ್ಗನ್ ಏನಿದೆ ಅಲ್ಲ, ಮೆರಿಡಿಯನ್ ಪಾಯಿಂಟ್ ಮೂವ್ಮೆಂಟ್ ಬೇಸ್ ಮೇಲೆ ಮಾಡಿರೋದು. ಆಮೇಲೆ ಇನ್ನೊಂದು ನೋಡಿ, ನಾನು ಹೇಳ್ತೀನಿ, ಅವೆರಡು ನೋಡಿ. ಆರೆಂಜ್ ಜಾಗದಲ್ಲಿ, ಬ್ಲೂ ಇರೋ ಜಾಗದಲ್ಲಿ ಆರೆಂಜ್ನೂ ನಾವು ಹಾಕ್ತಿವಿ. ಯಾಕೆ ಹಾಕ್ತಿವಿ ಅಂತಂದ್ರೆ, ಅವ್ನ್ ಏನಾದ್ರು ಕ್ರೋನಿಕ್ ಇತ್ತು ಅನ್ಕೊಳ್ಳಿ, ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ ಆರ್ಟ್ ಅಂದ್ರೆ, ಬ್ಲೂ ಜಾಗದಾಗ ಆರೆಂಜ್ ತಂದು ಹಾಕ್ಬಿಡ್ತೀವಿ ನಾವು ಆರ್ಟ್.
ನಿಮ್ಗೆ ಏನಾಯ್ತು ಕನ್ಫ್ಯೂಸ್ ಆಯ್ತು, ಯಾಕೆ ಅರೇಂಜ್ ಹಾಕಿದ್ರು ಇಲ್ಲಿ ಅಂತ ಯೋಚನೆ ಮಾಡ್ತೀರಾ. ನೀವು ನೋಡಿ ಸಿಂಪಲ್ ಒಂದು ಅರ್ಥ ಮಾಡ್ಕೊಳ್ಳಿ, ಹಾರ್ಟ್ ಅಟ್ಯಾಕ್ ಆಗೋದೇ ಮೇಜರ್ಲಿ ಬೆಳಗ್ಗೆ ಆಗುತ್ತೆ, ಅರ್ಲಿ ಮಾರ್ನಿಂಗ್. ಒಪ್ಕೊಂತೀರಾ? ಯಾಕಾಗತ್ತೆ ಹೇಳಿ ಅರ್ಲಿ ಮಾರ್ನಿಂಗ್ ಹಾರ್ಟ್ ಅಟ್ಯಾಕ್ ಆಗೋದು ಎಲ್ರಿಗೂ? ಯಾಕೆ ಹೇಳಿ? GB ಹಾರ್ಟ್ ರಾತ್ರಿ ಹೊತ್ತು ಕಡಿಮೆ ಕೆಲಸ ಮಾಡುತ್ತೆ, GB ಆಕ್ಟಿವ್ ಆಗಿರ್ತದೆ. ಮೇಡಮ್ ಅದೆಲ್ಲದಕ್ಕಿಂತ ಜಾಸ್ತಿ ನ್ಯಾಚುರಲ್ ಆಗಿ ಬೆಳಗ್ಗೆ ಟೈಮ್ ಏನಾಗಿರುತ್ತೆ, ಕೋಲ್ಡ್ನೆಸ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ಇರುತ್ತಲ್ಲ, ಅದು ಕೋಲ್ಡ್ನೆಸ್ ಇರುತ್ತೆ. ಆ ಕೋಲ್ಡ್ನೆಸ್ ಏನ್ ಮಾಡುತ್ತೆ, ಹಾರ್ಟ್ ಕೋಲ್ಡ್ನೆಸ್ ಅದು ಮ್ಯಾಚ್ ಮಾಡ್ಕೊಂಡು ಇನ್ನೂ ಕೋಲ್ಡ್ ಆಗ್ಬಿಟ್ಟು ಹಾರ್ಟ್ ಪಲ್ಪಿಟೇಷನ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ದಟ್ ಇದು ಸಿಂಪಲ್ ಕಾನ್ಸೆಪ್ಟ್ ನ್ಯಾಚುರಲ್ ವೇ ಅಲ್ಲಿ ನೋಡಿದಾಗ. ಸೊ ದಟ್ ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತು ಇನ್ನೂ ನಿಮಗೆ ಅರ್ಥ ಮಾಡಿಸ್ತೀವಿ ನಾವು, ನೀವು ಯೋಚನೆ ಮಾಡ್ಬಿಡಿ ಜಾಸ್ತಿ. ಬೇರೆಯವರು ಕ್ವಶನ್ಸ್ ತಗೊಂಡ್ಲಿ, ಅದರಿಂದ ಏನಾದ್ರು ನಿಮಗೆ ಇನ್ನೂ ಅಡಿಷನಲ್ ಅರ್ಥ ಆಗ್ಬೋದು. ಒಂದೊಂದಾಗ ತಿಳ್ಕೊಳ್ಳೋಣ ನೋಡೋಣ. ಆಯ್ತು ಸರ್, ಎಲ್ಲಾರ್ದು ಮುಗಿದ ಟೈಮ್ ಇದ್ರೆ ಮತ್ತೆ ಇನ್ನೊಂದಷ್ಟಿದೆ ಕೇಳ್ತೀನಿ ಸರ್. ಮತ್ತೆ ನಿಮ್ ತಗೋಣ. ಸೋಮು ಸರ್, ಸಾರಿ ಟು ಡಿಸ್ಟರ್ಬ್ ಯು. ನೋ ಸರ್, ನೀವು ಕ್ಲಾರಿಫೈ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. TM ಅಂದ್ರೆ ಏನು? ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಸರ್. ಅಂದರೆ ಅದು ಬಂದ್ಬಿಟ್ಟು ಎಲ್ಲ ನಮ್ಮದು 1 year ಕೋರ್ಸ್ ಮೇಲೆ 366 ಡೇಸ್ನು ಅದನ್ನ ಮಾಡ್ತೀವಿ. ಅದರಲ್ಲಿ ನೀವು ಆಕ್ಯುಪ್ರೆಷರ್ ಕಲಿತೀರಿ, ಆರಿಕ್ಯುಲರ್ ಕಲಿತೀರಿ, ನಾಡಿ ನೋಡೋದು ಕಲಿತೀರಿ, ಟಂಗ್ ನೋಡೋದು ಕಲಿತೀರಿ, ಮತ್ತು ಸೀಡ್ ಥೆರಪಿ ಕಲಿತೀರಿ. ಪ್ರತಿಯೊಂದು ಇನ್ ಡೆಪ್ತ್ ಆಗಿ ಇರುತ್ತೆ. ಅದು ನಮ್ಮ ಮೆರಿಡಿಯನ್ ಯಾವಾಗ ಹೆಂಗೆ ಕೆಲಸ ಆಗುತ್ತೆ, ಇನ್ನಂದರೆ ಹೆಂಗೆ ತಿಳ್ಕೊಬೇಕು, ಹೆಂಗಂದ್ರೆ ಹೆಂಗೆ ತಿಳ್ಕೊಬೇಕು, ಅದೆಲ್ಲ ಡೀಟೇಲ್ ಆಗಿ ಮುಂದಿನ ದಿನದಲ್ಲಿ ಹೇಳ್ತೀವಿ ನಾವು. ಇವತ್ತು ಯಾಕಂದರೆ ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ನಾವು ಇವತ್ತು ಡೌಟ್ಸನ್ನು ಕ್ಲಿಯರ್ ಮಾಡೋಣ. ಯಾಕಂದರೆ ಲೇಡೀಸ್ದು ಸ್ವಲ್ಪ ಕ್ವಶನ್ಸ್ ರೇಸ್ ಆಗಿದ್ದಾವೆ. ಭಾಳ ಲೇಟ್ ಆದರೆ ಅವ್ರಿಗೂ ಅಡುಗೆ ಮಾಡೋದಕ್ಕೆ ಸಮಸ್ಯೆ. ಹಾಗಾಗಿ ಓಕೆ, ಮತ್ತೆ ಯಾರು ಲಕ್ಷ್ಮೀ ಮೇಡಮ್? ಹಾಂ ಓಕೆ, ಮತ್ತೆ ಯಾರು ಕ್ವಶನ್ ಮಾಡ್ತೀರಿ ಮೇಡಮ್? ನೀವು ಲಕ್ಷ್ಮೀಕಾಂತ್ ದಯವಿಟ್ಟು ಹ್ಯಾಂಡ್ ಡೌನ್ ಮಾಡಿಬಿಡಿ. ಮತ್ತೆ ಓಕೆ, ಮತ್ತೆ ಯಾರ್ದು ಕ್ವಶನ್ ಇದೆ ಮಾತಾಡಿ. ನಮಸ್ಕಾರ. ನಮಸ್ಕಾರ, ಹೇಳಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ. ಸರ್, ಇದು ಇವಾಗ ಸೆಡೆಷನ್ ಟೋನಿಫಿಕೇಶನ್ ಏನು ಎಂದು ಹೇಳ್ಕೊಡ್ತಾ ಇದ್ದೀರಲ್ವಾ? ಹೌದೌದು. ಅದು ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್ ಪ್ರಕಾರ ಏನಾರ ಇರುತ್ತಾ? ಹೌದು ಸರ್, ಅದು ಎಲ್ಲ ಇರುತ್ತೆ. ಯಾಕಂದ್ರೆ ಈಗ ಕರೆಂಟ್ ಪ್ರಾಬ್ಲಮ್ ಎರಡಿದೆ. ನಾಳೆ ಹೇಳಿ ಸರ್, ಹೇಳಿ. ಮಣಿ ಸರ್, ಈಗ ನಾವು ಈಗ ನಾಲ್ಗೆ ನೋಡಿದ ಮೇಲೆ ಇನ್ನು ಹ್ಯಾಂಗ್ ಅಂತ ಇರುತ್ತೆ. ಇನ್ನು ಆ್ಯಂಡ್ ಹ್ಯಾಂಗು ಅದು ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್, ಅದು ನಾವು ಡೆಪ್ತ್ ಆಗಿ ಅದು ಬೇರೆ ಲೆವೆಲ್ ಕಲಿತೀವಿ. ಬಟ್ 6Gದಲ್ಲಿ ಏನು ಗೊತ್ತಾ, ಅದನ್ನ ಅಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೋಲ್ಡ್ ಹೀಟ್ ಅಷ್ಟೇ. ಓಕೆ, ಸೇಮ್ ಮೆರಿಡಿಯನ್ ಅಲ್ಲಿ ಅದೇ ಎನರ್ಜಿ ವ್ಯತ್ಯಾಸ ಮಾಡೋದು ಅಷ್ಟೇ. ಹೌದೌದು, ಎನರ್ಜಿ ಈಗ ಸೇಮ್ ಮೆರಿಡಿಯನ್ ಅಲ್ಲಿ ಅಷ್ಟೇ ಅಲ್ವಾ? ಹೌದೌದು. ನಾನು ಹೇಳೋದು, ಇವಾಗ ಲಿವರ್ ಇಂದ ಹೀಟ್ ಬಂದಿದೆ ಅಂದ್ರೆ ಅದು ನೆಕ್ಸ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಸ್ಟಮಕ್ ಬರುತ್ತೆ. ಅದ್ರ ಮೇಲೆ ಈ ಕಲರ್ ಥೆರಪಿಲಿ ಏನಾರ ಚೇಂಜಸ್ ಮಾಡೋದು, ಇಲ್ಲ ಸೇಮ್ ಮೆರಿಡಿಯನ್ ಅಲ್ಲಿ ಮಾತ್ರ ಚೇಂಜಸ್ ಮಾಡೋದು ಅಂತ? ಅಂದ್ರೆ ಈಗ ನೀವು ಲಿವರ್ ನಲ್ಲಿ ಕೋಲ್ಡ್ ಮಾಡಿದ್ರೆ ಅದು ಸ್ಟಮಕ್ ಎಫೆಕ್ಟ್ ಆಗುತ್ತಲ್ಲ, ಹಾಗೆ ವರ್ಕ್ ಆಗುತ್ತೆ ಅಲ್ಲ? ವರ್ಕ್ ಆಗುತ್ತೆ. ಅದು ನೆಕ್ಸ್ಟ್ ನಾವೇನೇ ಮಾಡಿದ್ರು ಅದು ನೆಕ್ಸ್ಟ್ ಆರ್ಗನ್ಗೆ ಅದು ಎಫೆಕ್ಟ್ ಇದ್ದೇ ಇರ್ತದೆ. ಯಾಕಂದ್ರೆ ಈಗ ಇಲ್ಲಿ ಹೀಟ್ ಆದ್ಮೇಲೆ ಆ ಆರ್ಗನ್ಗೂ ಕೂಡ ಹೀಟ್ ಸಮಸ್ಯೆ ಆದಾಗ ಇಲ್ಲಿ ಕೋಲ್ಡ್ ಮಾಡಿದಾಗ ಅದು ಕೂಡ ಕೋಲ್ಡ್ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಜಸ್ಟ್ 30 ಮಿನಿಟ್ ಹಾಕಿದ್ರೆ ಸಾಕು ಒಂದು ಡಾಕ್ಟರ್ ಅಂತಾನಾ? ಹೌದು ಸರ್. ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದೆಯೋ ಅದ್ರ ಮೇರೆಗೆ ನೀವು ಪ್ರತಿದಿನ ಅಂದ್ರೆ ಎಷ್ಟು ದಿವಸ ಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಬೇಕು. ಎಸ್ ಸರ್. ಡಾಕ್ಟರ್ ನಿಮಗೆ ಮಿಡಲ್ ಪೋರ್ಷನ್ ಅಂದ್ರೆ ನಾವೀಗ ಏನಂತೀವಿ, ಹೈಯರ್ ಡೋಸ್ ಹಾಕೋಬೇಕಾ ಅಥವಾ ಮಿಡ್ಲ್ ಹಾಕೋಬೇಕಾ ಅಥವಾ ಲೋವರ್ ಹಾಕೋಬೇಕಾ ಅಂದ್ರೆ ಎಕ್ಸ್ಟ್ರೀಮ್ ಯಾಂಗ್ ಅನ್ನ ರೇಸ್ ಮಾಡೋದಕ್ಕಿಂತ, ಎಕ್ಸ್ಟ್ರೀಮ್ ಕೋಲ್ಡ್ ಅನ್ನ ರೇಸ್ ಮಾಡೋದಕ್ಕಿಂತ ರೆಡ್ ಬ್ರೌನ್ ನಲ್ಲಿ, ಗ್ರೀನು ವಿಂಡ್ ನಲ್ಲಿ, ಹ್ಯೂಮಿಡಿಟಿ ನಲ್ಲಿ ಮ್ಯಾನೇಜ್ ಮಾಡೋದು ಬೆಸ್ಟ್. ಬಟ್ ಬಹಳ ಕೋಲ್ಡ್ ಇದಾರೆ ಅಂದ್ರೆ ಅವರಿಗೆ ಎಕ್ಸ್ಟ್ರೀಮ್ ನೀವು ಯಾಂಗ್ ರೇಸ್ ಮಾಡಿ ಆ ಹಾರ್ಟ್ನೆಸ್ ನಲ್ಲಿ. ಬಟ್ ಹಾರ್ಟ್ನೆಸ್ ಮುಟ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮುಟ್ಬೇಕು. ಅರೆ ಆ ಪರ್ಸನ್ಗೂ ನಾವು ಕಲರ್ ಡಾಟ್ ಹಾಕಿದ್ರು ಸೇಮ್ ಡ್ಯೂರೇಷನ್ 30 ಮಿನಿಟ್ ಓನ್ಲಿ. ಎಸ್ ಸರ್. ಪರ್ ಡೇಗೆ ಒಂದು ದಿನಕ್ಕೆ ಮಾತ್ರ 30 ಮಿನಿಟ್ಸ್. ನೀವು 4 days ಹಾಕಿದ್ರೆ, 2 days ಹಾಕಿದ್ರೆ, ಈಗ ಇನ್ ಕೇಸ್ ಏನಾದ್ರು ನಿಮ್ ಸಿಂಪ್ಟಮ್ಸ್ ಕಡಿಮೆ ಆಯ್ತಂದ್ರೆ ಸ್ಟಾಪ್ ಮಾಡ್ಬೇಕು. ಸರಿ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಮತ್ತೆ ಯಾರ್ದು ಕ್ವಶನ್ ಇದೆ ಮಾತಾಡಿ.
ಓಕೆ, ಯಾರು ಮಾತಾಡ್ತೀರಾ? ಮತ್ತೆ ನೆಕ್ಸ್ಟ್ ಮಾತಾಡಿ, ಬೇಗ ಬೇಗ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ, ಏನಾದ್ರು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅಂದ್ರೆ ನಾವು ಅವ್ರ ಹೆಸರು ಹೇಳಕ್ಕೆ ಅನುಕೂಲ ಆಗುತ್ತೆ. ಯಾರ್ದು ಕ್ವಶನೇ ಇಲ್ವಾ? ವಂಡರ್ ಆಗ್ಬಿಡುತ್ತಲ್ಲ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಯಾರ್ದು ಕ್ವಶನೇ ಇಲ್ಲ ಅಂದ್ರೆ. ಎಲ್ಲ ಕ್ವಶನ್ ಅವರೇ ಕೇಳಿದಾರೆ, ನಾವೇನ್ ಕೇಳಿದ್ರು? ಮೇಡಮ್ ಕೇಳ್ತಾರಲ್ಲ. ಲಕ್ಷ್ಮೀಕಾಂತ್ ಮೇಡಮ್ ಅನ್ನ ಲೀಡರ್ ಮಾಡ್ಬಿಟ್ಟಿದ್ದೀರಿ ಹಂಗ. ಅಯ್ಯೋ ಇನ್ನೂ ಇದೆ ಇಲ್ಲ, ನಾವು ಅವರು ಫ್ರೆಂಡ್ಸ್. ಅದಕ್ಕೆ ಲಕ್ಷ್ಮೀ ಅಲ್ಲ, ಈಗ ನೀವೆಲ್ಲ ಕ್ವಶನ್ ನೀವೇ ಹ್ಯಾಂಡಲ್ ಮಾಡ್ತಾ ಇದೀರಿ ಅನ್ಕತ್ತೆ ಅಂತ. ಸರ್ ಒಂದ್ ಸೆಕೆಂಡ್, ನಾನೊಂದು ಫೀಡ್ಬ್ಯಾಕ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈ ಕಲರ್ ಅಪ್ಲೈ ಮಾಡಿ, ಇವಾಗ ಮೇಡಮ್ ಕೇಳಿದ್ರು ಕಲರ್ ಯಾರು ಅಪ್ಲೈ ಮಾಡಿದ್ರ ಅಂತ. ನಾನು ಅಪ್ಲೈ ಮಾಡಿದ್ದೆ. ನಾನು ಕ್ಲಾಸ್ ಅಟೆಂಡ್ ಮಾಡಿದಾಗ ನೀವು ನೋಡಿರ್ತೀರ, ನಾನು ಶಾಪ್ ಅಲ್ಲಿ ಇದ್ದೀನಿ, ನಂದು ವಾಚ್ ಅಂಗಡಿ ಇದೆ. ಈ ನಡುವೆ ಸ್ವಲ್ಪ ನನಗೆ ಈ ಬ್ಲರ್ ತರ ಕಾಣೋದು. ಇಲ್ಲಿ ನೋಡಿ, ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಹಿಂದೆನೆ ಹಾಕಿರೋದು. ಒಂದು ರೆಡ್ ಹಾಕಿದೀನಿ, ಒಂದು ಬ್ರೌನ್ ಹಾಕಿದೀನಿ, ಒಂದು ವಾಚ್ ಬಿಚ್ಚಿದೆ. ಕಾಣಿಸ್ತಿಲ್ಲ ಒಂದ್ಸಲ? ಇವಾಗ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಓಕೆ, ಐ ಡ್ರೈನೆಸ್ ಬ್ಲರ್ ರೀಜನ್ಗೆ ಒಂದು ರೆಡ್ ಡಾಟ್, ಒಂದು ಬ್ರೌನ್ ಡಾಟ್ ಹಾಕಿ. ಒಂದು ಟೂ ಡೇಸ್ ಇಂದ ಮಾತ್ರನೇ ಹಾಕಿರೋದು. ಬೆಟರ್ ಅನಿಸ್ತಾ ಇದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಲಿವರ್ ಹ್ಯಾಂಗ್ ರೈಸ್ ಮಾಡಿದೀರಾ? ಕೋಲ್ಡ್ನೆಸ್ ಕಮ್ಮಿ ಮಾಡಿ. ಹೌದು ಆಮೇಲೆ ಇನ್ನೊಂದ್ ಏನಂದ್ರೆ, ಲಿವರ್ ಹ್ಯಾಂಗ್ ರೈಸ್ ಮಾಡೋದು ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ನಂದು ಏನ್ ಗೊತ್ತಾ, ಪೆರೆಂಟ್ರಿ ಲೈಫ್. ಅಂಗಡಿ ಬಂದು ಕುತ್ಕೊಂಡ್ರೆ ಮೇಲೆ ಎದೋಡೋದಿಲ್ಲ, ಜಾಸ್ತಿ ಓಡಾಡೋದಿಲ್ಲ. ಏನಿದ್ದು ಯೋಗ ಪ್ರಾಕ್ಟೀಸ್ ಮಾಡಿದ್ ಬಂದ್ಮೇಲೆ ಅಷ್ಟೇನೆ. ಅಂಗಡಿ ಬಂದ್ರೆ ಒಂದೊಂದ್ಸಲಿ 3 ಅವರ್ 2 ಅವರ್ ಕೂತ್ರೆ ಎದೋಳಕ್ಕೆ ಆಗೋದಿಲ್ಲ. ಚಲನೆ ಕಮ್ಮಿ ಇದೆ ಅಲ್ವಾ? ಹಾಗಾಗಿ ನಾನು ನೀವು ಲಿವರ್ ಬಗ್ಗೆ ಹೇಳ್ದಾಗ್ಲೇನೆ ಅವಾಗೆಲ್ಲ ಹಾಕಿಲ್ಲ. ಈಗ ಒಂದ್ 2-3 ದಿನದಿಂದ ಹಾಕಿದೀನಿ. ಬಟ್ ಇದನ್ನು ಬೆಟರ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಕ್ಲಿಯರ್ ಆಗಿ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಥ್ಯಾಂಕ್ ಯು ಮಣಿ ಸರ್, ಸೂಪರ್. ಮಣಿ ಸರ್ ನಮ್ಮ ಬಹಳ ಅವರು ಸೀನಿಯರ್. ಅವರು ನೆಕ್ಸ್ಟ್ ಈಗ ಇನ್ನೊಂದ್ 2 ದಿವಸದಲ್ಲಿ ಅವರು ಕ್ಲಾಸ್ ತಗೊಂತಾರೆ. ಈಗ ಅವ್ರದ್ದೊಂದು ಕ್ಲಾಸ್ ಬರುತ್ತೆ. ಸರ್ ಮಣಿ ಸರ್, 1 ನಿಮಿಷ ನಿಮ್ ಕಡೆ ನಾನು ಒಂದ್ ಮಾತು ಕೇಳಬೇಕು. 1 ನಿಮಿಷ ಫ್ರೀ ಇದ್ದೀರಲ್ಲ? ಸರ್ ಹೇಳ್ದಂಗೆ ಲಿವರು ಕಣ್ಣು ನಾನು ಅಲ್ಲ ಮಧ್ಯ ನಂದೊಂದು ಇದು ಅಲ್ಲ ಮಧ್ಯ ಏನ್ ಮಾತಾಡಿದ್ರೆ ಏನ್ ಗೊತ್ತಾ ಇಂಟೆನ್ಷನ್ ಸರ್? ಹೇಳಿ ಮಣಿ ಸರ್, ಹೇಳಿ ಸರ್. ನಂದೊಂದು ಇಂಟೆನ್ಷನ್ ಐತೆ, ಏನ್ ಗೊತ್ತಾ, ಸುಮಾರು ಜನ ಈಗ ಮಣಿ ಸರ್, ಶಿಲ್ಪಾ ಮೇಡಮ್, ನಮ್ದು ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ ನಮ್ಮ ವಾಯ್ಸ್? ಬ್ರೌನ್ ಲಿವರ್ ಚಾನಲ್ ಮಿಡಲ್ ಫಿಂಗರ್ ಬರುತ್ತೆ, ಟುವರ್ಡ್ಸ್ ಇಂಡೆಕ್ಸ್ ಫಿಂಗರ್. ನನ್ನ ಕೈ ಕಾಣಿಸ್ತಿದ್ಯಲ್ಲ, ಈ ಸೈಡ್ ಬರುತ್ತೆ. ಇಲ್ಲಿ ಸೆಕೆಂಡ್ 1ಗೆ ರೆಡ್ ಹಾಕಿದ್ದಾರೆ, ಕೆಳಗಡೆಯಿಂದ ಸೆಕೆಂಡ್ ಮೇಲ್ಗಡೆಗೆ ಬ್ರೌನ್ ಹಾಕಿದ್ದಾರೆ. ಅವ್ರಿಗೆ ವರ್ಕ್ ಆಗಿರೋದು. ಸೊ ನೀವು ಟ್ರೈ ಮಾಡಿ ನೋಡಿ. ವಿಂಡ್ ರೈಸ್ ಮಾಡಿದ್ದಾರೆ. ನೋಡ್ತಾ ಇರಬೇಕು. ಸರ್ ಇನ್ನೊಂದು ಡೌಟ್ ಏನಂದ್ರೆ, ಇನ್ ಕೇಸ್ ನಮ್ಗೆ ಗೊತ್ತಿಲ್ಲ ಏನಾದ್ರು ರಾಂಗ್ ಕಲರ್ ನಾವು ಹಾಕಿದ್ರೆ ಇದು ಸೈಡ್ ಎಫೆಕ್ಟ್ ಇರಲ್ವಾ? ಅಷ್ಟೊಂದು ಎಫೆಕ್ಟ್ ಆಗಿರಲ್ಲ ಮೇಡಮ್. ತಕ್ಷಣ ರಿಮೂವ್ ಮಾಡ್ಬಿಡ್ರಿ ಅದನ್ನ. ಅಲ್ಲ, ಅಂತ ಜಾಸ್ತಿ ಎಫೆಕ್ಟ್ ಇರಲ್ಲ. ನಿಮಗೇನಾದ್ರೂ ಸ್ವಲ್ಪ ಆತರ ಏನಾದ್ರೂ ಬಿಸಿ ಅನಿಸ್ತಂದ್ರೆ ನೀವು ಅಳಿಸ್ಬಿಡ್ಬೋದು. ಅಂತ ಜಾಸ್ತಿ ಮೇಜರ್ ಎಫೆಕ್ಟ್ ಆಗಿರಲ್ಲ ಇದು. ಯಾಕಂದ್ರೆ ಅದನ್ನ ನಾವು ಅಳಿಸ್ಬಿಟ್ಟು ಬಿಟ್ಬಿಡಿ, ಏನು ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಅದಾಗಿ ಅದೇ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ, ತೊಂದ್ರೆ ಇಲ್ಲ. ಅದಕ್ಕೆ ನಾನು ಯಾವ ಕಲರ್ ಹಾಕ್ತಾ ಇಲ್ಲ, ಯಾಕಂದ್ರೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನನಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ನೀವು ನೋಡಿ, ಪರ್ಫೆಕ್ಟ್ ಆಗಿ ಕಲಿದ ಮೇಲೆ ಹಾಕ್ಬೇಕಂದ್ರೆ ಅದು ನೀವು ಕಲಿಯೋದೇ ಇಲ್ಲ. ನೀವು ಅಪ್ಲೈ ಮಾಡಿ, ಏನೇ ತೊಂದ್ರೆ ಇದ್ರು ಏನಂತ ಮೇಜರ್ ಎಫೆಕ್ಟ್ ಆಗೋದಿಲ್ಲ.
ಹಾಗಾಗಿ ನೀವು ಭಯ ಪಡಬೇಡಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಿಮಗೇನಾದರೂ ಕನ್ಫ್ಯೂಸ್ ಆಯಿತಾ ನಮಗೆ ಫೋನ್ ಮಾಡಿ, ನಾನು ಫೋನ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಭಯ ಬಿದ್ದುಬಿಟ್ಟು ನೀವು ಅದನ್ನು ಅಪ್ಲೈ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೆಂಗೆ ಬರುತ್ತೆ, ಬರಲ್ವಲ್ಲ. ಅದೇ ಥರ ನೀವು ಅದನ್ನು ಅಪ್ಲೈ ಮಾಡ್ಕೊತ ಇರಿ, ಭಯ ಬೇಡ. ಇದ್ರಾಗ ಏನು ಅಂತ ಮೇಜರ್ ಎಫೆಕ್ಟ್ ಆಗೋದಿಲ್ಲ. ನೀವು ಒಂದು ವೇಳೆ ಕಿಡ್ನಿಗೆ ಹಾರ್ಟ್ನೆಸ್ ಹಾಕಿದ್ರೆ ಅಂತ ತಿಳ್ಕೊರಿ, ಅವಾಗ ಏನಾಗುತ್ತೆ ಗೊತ್ತಾ, ಉರಿ ಮೂತ್ರ ಆಗುತ್ತೆ. ಅದು ಬಿಟ್ಟರೆ ದೊಡ್ಡ ಎಫೆಕ್ಟ್ ಏನಾಗಲ್ಲ. ಉರಿ ಮೂತ್ರ ಆಯ್ತಾ, ತಕ್ಷಣ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ, ಅವಾಗ 30 ಮಿನಿಟ್ಸ್ ಹಾಕ್ಬಿಡಿ, ಒಂದು 5 ನಿಮಿಷ ಹಾಕ್ಬಿಡಿ, ಅವಾಗ ಅದು ಕರೆಕ್ಟ್ ಮ್ಯಾಚ್ ಆಗ್ಬಿಡುತ್ತೆ. ಏನೇ ಆದ್ರೂ ಇದಕ್ಕೆ ಒಂಥರ ಹೇಳಿ ಸರ್. ನೀವು ಅದೇ ಹೇಳಿದ್ರಿ, ಉರಿ ಮೂತ್ರ ಬಂತು ಅಂದ್ರೆ, ಉರಿ ಮೂತ್ರ ಆಯ್ತು ಅಂದ್ರೆ ಅಂತ ಅವ್ರಿಗೆ ಎಲ್ಲಿ ಏನು ಯಾವ ಕಲರ್ ಹಾಕ್ಬೇಕು ದಯವಿಟ್ಟು ಅದು ಇವಾಗ ತೋರಿಸ್ತೀವಿ ಸರ್. ಕೈಯಲ್ಲಿ ನಿಮ್ ಕೈಯಲ್ಲಿ ತೋರಿಸಿ. 1 ನಿಮಿಷ ಮೇಡಮ್ ತೋರಿಸ್ತೀನಿ ನೋಡಿ. ಉರಿ ಮೂತ್ರ ಅಂದ್ರೆ ನಮಗೆ ಕಿಡ್ನಿ ಹೀಟ್ ಆಗಿರ್ತದೆ. ಕಿಡ್ನಿ ಹೀಟ್ ಆದಾಗ ಅವರಿಗೆ ಫಸ್ಟು ನೀರು ಜಾಸ್ತಿ ಕುಡಿಯೋಕೆ ಹೇಳಿ. ಒಂದು ಇನ್ನೊಂದೇನಂದರೆ ಕಲರ್ನಲ್ಲಿ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಇದೆಯಲ್ಲ ಇದು ನೋಡಿ, ಕಿಡ್ನಿ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಹಾರ್ಟ್ನೆಸ್ ಇದೆ, ಇಲ್ಲಿ ಕೋಲ್ಡ್ನೆಸ್ ಇದೆ. ಸರಿನಾ ಮೇಡಮ್, ಕಾಣ್ತಾ ಇದೆ ನಾವು ನನ್ನ PPT? ಒಂದು ನಿಮಿಷ ಬರುತ್ತೆ, ಸ್ಕ್ರೀನ್ ಮಾಡಿದ್ದೀನಿ, ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಈಗ ನೋಡಿ, ಈಗ ಬಂದಿದೆ. ಓಕೆ, ತೊಂದರೆ ಇಲ್ಲ. ಈ ಮೇಡಮ್ ಅಂಜನಾ ಮೇಡಮ್, ಇದು ಹಾರ್ಟ್ನೆಸ್, ಇದು ಕೋಲ್ಡ್ನೆಸ್. ಸರಿನಾ? ಈ ಹಾರ್ಟ್ನೆಸ್ ಕೋಲ್ಡ್ನೆಸ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ, ಓಕೆ, ಇಲ್ಲಿ ಹಾರ್ಟ್ನೆಸ್ ಕೋಲ್ಡ್ನೆಸ್ ಇರೋದ್ರಿಂದ ನೀವೇನು ಮಾಡಬೇಕು, ಹಾರ್ಟ್ನೆಸ್ ಜಾಗಕ್ಕಾದರೂ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕ್ಬೋದು. ಇಲ್ಲಿ ಹಾರ್ಟ್ನೆಸ್ ಬರುತ್ತಲ್ಲ, ಇಲ್ಲಾದರೂ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲಾದರೂ ಹಾಕ್ಬೋದು, ಕೋಲ್ಡ್ನೆಸ್ ಜಾಗಕ್ಕೆ ಹಾಕ್ಬೋದು. ಬಟ್ ಇಲ್ಲಿ ನಾವು ಮೇಜರ್ ಆಗಿ ಏನು ಮಾಡ್ತೀವಿ, ಇಲ್ಲೇ ಹಾಕ್ತೀವಿ. ಹಾರ್ಟ್ನೆಸ್ ಇದೆಲ್ಲ ಇಲ್ಲಿ ಕೋಲ್ಡ್ ಮಾಡ್ತೀವಿ. ಸರಿನಾ ಮೇಡಮ್, ಕಾಣ್ತಾ ಇದೆನಾ ನಾ ಮಾರ್ಕ್ ಮಾಡೋದು? ಹಾಕ್ಬೋದು ಮೇಡಮ್. ಇದು ಅವಾಗ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಇರುತ್ತದೆ, ಜಾಸ್ತಿ ಎಫೆಕ್ಟಿವ್ ಆಗಿರುತ್ತದೆ. ಎರಡೂ ಕಡೆ ಯೂಸ್ ಮಾಡಿದಾಗ ಅದನ್ನು ಹಾರ್ಟ್ನೆಸ್ನು ಕೋಲ್ಡ್ ಮಾಡಿದ್ದೀರಿ, ಕೋಲ್ಡ್ನೆಸ್ನು ಕೋಲ್ಡ್ ಮಾಡಿದ್ದೀರಿ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಗ ರಿಸಲ್ಟ್ ಬರುತ್ತೆ. ನಿಮ್ದು ಕ್ರಾನಿಕ್ ಹೆಂಗಿದೆ ನೋಡಿ, ಬಹಳ ಸಿವಿಯರ್ ಇತ್ತಂದ್ರೆ ಇದನ್ನ ಇವು 2 ಡಾಟ್ ಯೂಸ್ ಮಾಡಿ. ಇಲ್ಲ ಅಂತದ್ದು ಕ್ರಾನಿಕ್ ಏನಿಲ್ಲ, ಸ್ವಲ್ಪ ಇದು ಇದೆ ಅಂದ್ರೆ ಒಂದೇ ಡಾಟನ್ನೇ ಯೂಸ್ ಮಾಡಿ. ಅರ್ಥ ಆಯ್ತು ಮೇಡಮ್? ಅರ್ಥ ಆಯ್ತು ಸರ್, ನೋಡ್ತಾ ಇದ್ದೀನಿ, ಅರ್ಥ ಆಯ್ತು ಸರ್, ಥ್ಯಾಂಕ್ ಯು. ಓಕೆ. ಸರ್, ನೀವು ಕಿಡ್ನಿ ಸ್ಟೋನ್ಗೆ 2 ಗ್ರೀನ್ ಡಾಟ್ಸ್ ಅಂತ ಹೇಳ್ತೀರಾ? ಕಿಡ್ನಿ ಡಾಟ್ಗೆ 2 ಗ್ರೀನ್ ಡಾಟ್ಸ್ ಅಂತ ಹೇಳ್ತೀರಾ ನೀವು? ಎಲ್ಲಿ ಗ್ರೀನ್ ಡಾಟ್? ಕಿಡ್ನಿ ಯಾಂಗ್ ಡೆಫಿಷಿಯನ್ಸಿ ಇದ್ದಾಗ ಅದು ಏನು ಸ್ಲೋ ಯೂರಿನೇಷನ್ ಅಂತ ತೋರಿಸಿದ್ರಿ. ಓಕೆ, 1 ನಿಮಿಷ ನೋಡಿ, ನೋಟ್ಸ್ ಅಲ್ಲಿ 1 ನಿಮಿಷ. ಈಗ ಕಿಡ್ನಿ ಏನಾಗಿದೆ ಅಂದ್ರೆ, ಕಿಡ್ನಿ ಸ್ಟೋನ್ ಅನ್ನ ಹಿಡಿದಿಟ್ಕೊಂಡಿದೆ, ಕರೆಕ್ಟಾ? ಕಿಡ್ನಿ ಸ್ಟೋನ್ ಅನ್ನ ಹಿಡಿದಿಟ್ಕೊಂಡಿದೆ ಕಿಡ್ನಿ. ಅದನ್ನ ಮೂವ್ಮೆಂಟ್ ಮಾಡ್ಬೇಕು. ಮೂವ್ಮೆಂಟ್ ಮಾಡ್ಬೇಕಂದ್ರೆ ನಾವು ಚಲನೆ ಕೊಡ್ಬೇಕಲ್ವಾ? ಈ ಚಲನೆನ ಈ ಹ್ಯೂಮಿಡಿಟಿಗೂ ಹಾಕ್ತಿವಿ, ಇಲ್ಲಿ ಗ್ರೀನ್ಗೂ ಹಾಕ್ತಿವಿ. ಅವಾಗ ಅಲ್ಲಿ ಇರ್ತಕ್ಕಂತ ಕಲ್ಲು ಅದು ಮೂವ್ಮೆಂಟ್ ಆಗಿ ಹೊರಗಡೆ ಬರುತ್ತೆ. ಅರ್ಥ ಆಯ್ತಾ ಈಗ? ನೀವು ಕಿಡ್ನಿ ಸ್ಟೋನ್ಗೆ 2 ಗ್ರೀನ್ ಡಾಟ್ಸ್ ಅಂತ ತೋರಿಸ್ತೀರಾ. 2 ಗ್ರೀನ್ ಡಾಟ್ಸ್ ಎಲ್ಲ ಹಾಕ್ಬೇಕು? ಇಲ್ಲಿ ತೋರಿಸಿದ್ದೆ ಮೇಡಮ್, ಈಗ ಮಾರ್ಕ್ ಮಾಡಿದ್ನಲ್ಲ ಮೇಡಮ್, ಕಾಣ್ತಾ ಇದ್ದಲ್ಲ? ಅಲ್ಲ, ನೋಟ್ಸ್ ಅಲ್ಲಿ ಇದೆ 2 ಗ್ರೀನ್. ಇಲ್ಲಿ ನೋಡಿ, 2 ಗ್ರೀನ್ ಇಲ್ಲ. ಹ್ಯೂಮಿಡಿಟಿ ಅಂದ್ರೆ ಏನು ಹಿಡ್ಕೊಳೋದು. ಅದನ್ನ ನೀವು ವಿಂಡ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಕಿಡ್ನಿ ಸ್ಟೋನು ಆಚೆ ಬರೋದಕ್ಕೆ ಅದು ಪ್ರೆಷರ್ ಕೊಡ್ತದ. ಅರ್ಥ ಆಯ್ತಾ? ಓಕೆ. ಲಕ್ಷ್ಮಿ ಮೇಡಮ್, ಏನೇನ್ ಸರ್ ಇನ್ನೊಂದ್ಸಲ ಕೇಳಿ. ಕ್ರಿಯಾಟಿನಿನ್ ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಿದ್ದಾರೆ. ಕ್ರಿಯಾಟಿನ್ ಯಾವ ತರ ಇದೆ, ನಾನು ಅದನ್ನ ಈ ತರ ಇದ್ರಲ್ಲಿ ಹೇಳಕ್ ಆಗಲ್ಲ ಸರ್. ನನಗೆ ನಾಲ್ಗೆ ಬೇಕು, ನಿಮ್ದು ರಿಪೋರ್ಟ್ ಬೇಕು, ನಿಮಗೆ ಎಷ್ಟು ಕ್ರಿಯಾಟಿನ್ ಇದೆ ಅದೆಲ್ಲ ಬೇಕು ಸರ್. ಸಿಂಪಲ್ ಆಗಿ ನಾನು ಇದನ್ನ ಹಾಕೊಳ್ಳಿ ಅದನ್ನ ಹಾಕೊಳ್ಳಿ ಅನ್ನೋಕ್ಕೆ ತಯಾರಿಲ್ಲ. ನೀವು ಸುಮಾರು 30 ಜನ ನನಗೆ ಟಂಗ್ ಇಮೇಜ್ ಕಳಿಸ್ತಾರೆ, ಅದರಲ್ಲಿ 10 ರಿಂದ 15 ಜನ ಮಾತ್ರ ಫಾರ್ಮ್ ಫಿಲ್ಅಪ್ ಮಾಡ್ತಾರೆ. ಅವ್ರು ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ನಾವು ಅನಾಲಿಸಿಸೇ ಮಾಡಲ್ಲ.
ಬೇಕಾದ್ರೆ ನಾನು ವಾಟ್ಸಪ್ನ ತೋರಿಸ್ತೀನಿ ಎಷ್ಟು ಬರ್ತಾವೆ ಗೊತ್ತಾ. ನಾನು ಫಾರ್ಮ್ ಫಿಲ್ಅಪ್ ಮಾಡಲಿಲ್ಲ ಅಂದ್ರೆ ನಾನು ಮುಂದೆ ಹೋಗಲ್ಲ. ಯಾಕಂದರೆ ನನಗೆ ಬೇಕಾಗಿರೋದು ನಿಮಗೆ ರಿಸಲ್ಟ್ ಕೊಡ್ಬೇಕು. ನಾನು ಸುಮ್ಮನೆ ಏನೋ ಒಂದು ಹಾಕಿಬಿಟ್ಟು ಬರ್ತಾ ಇದೆ ಹೋಗ್ತಾ ಇದ್ದಾರೆ ಅಂದರೆ ನನಗೆ ಅಲ್ಲಿ ಹೆಸರು ಹಾಳಾಗ್ಬಿಡುತ್ತೆ. ಹಾಗಾಗಿ ನನಗೆ ಅದು ತಯಾರಿಲ್ಲ. ಯಾರು ಕಿಡ್ನಿ ನೀವು ಟಂಗ್ ಕೊಡ್ತೀರೋ ನನಗೆ ಅದೇ ಥರ ನೀವು ನನಗೆ ಫಾರ್ಮ್ ಫಿಲಪ್ ಮಾಡಬೇಕು. ಫಾರ್ಮ್ ಫಿಲಪ್ ಮಾಡೋಕ್ಕಾಗಲ್ಲ ಸರ್, ನಮಗೆ ಓದಿಲ್ಲ ಬರೋದಿಲ್ಲ ಅಂದರೆ ನೀವು ಫೋನ್ ಮಾಡಿಬಿಟ್ಟು ನನಗೆ ನಾನೇ ಫಿಲ್ ಮಾಡ್ತೀನಿ ನಿಮ್ಮದು. ಆದರೆ ವಿತೌಟ್ ಫಾರ್ಮ್ ಫಿಲಪ್ ನಾನು ಡಯಾಗ್ನೋಸಿಸ್ ಮಾಡಲ್ಲ. ಇದು ನನ್ನ ಸ್ಟ್ರಿಕ್ಟು. ಮತ್ತು ಇನ್ನೂ ಕೆಲವೊಬ್ರಿಗೆ ಏನು ಗೊತ್ತಾ, ಭಾಳ ಸ್ಪೀಡಾಗಿ ಸರ್ ಮೆಂತೆಕಾಳು ಕೊಡ್ರಿ, ನನಗೆ ಕಾಳುಮೆಣಸು ಕೊಡಿ, ಅದು ಕೊಡಿ ಅಂತಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ನನ್ನ ವಿವೇನಲ್ಲಿ ಹೋದರೆ ಅಷ್ಟೇ ಟ್ರೀಟ್ಮೆಂಟ್ ತೊಗೊಳ್ಳಿ. ಮತ್ತು ನನ್ನ ಕಡೆ ಮಾತಾಡಿಬಿಟ್ಟು ಇನ್ನೊಬ್ರ ಕಡೆ ತೊಗೊಳೋದು ಅದು ಯಾವುದೇ ಕಾರಣಕ್ಕೂ ಮಾಡಿಬಿಡ್ರಿ. ಆ ತಪ್ಪನ್ನು ಈಗ ನೋಡಿ, ನಾನೊಂದು ಹೇಳಿರ್ತೀನಿ, ನೀವು ಇನ್ನೊಂದು ದಿವಸ ಬಿಟ್ಟು ಇನ್ನೊಬ್ರಿಗೆ ಹೇಳ್ತೀರಿ, ಅವ್ರೊಂದು ಪ್ಯಾಂಟ್ ಕೊಡ್ತಾರೆ, ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಹೊರತು ನನ್ನ ಬಾಡಿಗೆ ಏನೂ ಆಗಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸಿಂಪಲ್ಲಾಗಿ ವೇಟ್ ಮಾಡಿ. ನಾವು ದೇವಮಾನವರಲ್ಲ, ನಾವು ಮನುಷ್ಯರೇ. ನಾವು ಸ್ವಲ್ಪ ಕಲ್ತಿದ್ದೀವಿ, ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ನಾವೇನಾದರೂ ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೋಮು ಅವರು ಒಂದೇ ದಿವಸಕ್ಕೆ ಆರಾಮ್ ಮಾಡ್ತಾರೆ ಅಂದರೆ ದಯವಿಟ್ಟು ನಿಮ್ಮ ಟಂಗು ಕಳಿಸ್ಬೇಡಿ, ನಮಗೆ ಅಮೌಂಟು ಹಾಕಬೇಡಿ, ಗೂಗಲ್ ಫಾರ್ಮು ಕಳಿಸ್ಬೇಡಿ. ಇದು ಸ್ಟ್ರಿಕ್ಟು. ನಾವು ಯಾರಿಗೂ ಇಲ್ಲಿ ಮುಚ್ಚುಮರೆ ಅಂದ್ಬಿಟ್ಟು ನಾವೇನು ಮಾತಾಡಲ್ಲ. ಯಾವಾಗಲೂ ಮಾತಾಡಬೇಕಾದ್ರೆ ನೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸರಿ ಪ್ರಭು ಸರ್ ಹೇಳಿ ಸರ್. ಇನ್ನೊಂದು, ಕಿಡ್ನಿ ಯಾಂಗ್ ಡೆಫಿಷಿಯನ್ಸಿ ಇದ್ದಾಗ ಸ್ಲೋ ಯೂರಿನೇಷನ್ ಅಂತ ಹೇಳ್ತೀರಾ. ಕಿಡ್ನಿ ಮೆರಿಡಿಯನ್ಗೆ ಗ್ರೀನು, ರೆಡ್, ಆರೆಂಜ್ ಹಾಕಿ ಅಂತೀರಾ ಸ್ಟೆಪ್ ವೈಸ್. ಅದೇಂಗ್ ಸರ್? ಏನ್ ಮೇಡಮ್? ಕಿಡ್ನಿ ಯಾಂಗ್ ಡೆಫಿಷಿಯನ್ಸಿ ತಾವು ಕೊಟ್ಟಿರೋ ನೋಟಲ್ಲಿ ಸ್ಲೋ ಯೂರಿನೇಷನ್ ಆಗುತ್ತೆ ಅಂತಿದೆ. ಸ್ಲೋ ಯೂರಿನೇಷನ್ ಯಾಂಗ್ ಡೆಫಿಷಿಯನ್ಸಿ ಇಸ್ ಒನ್ ಆಫ್ ದ ಸಿಂಪ್ಟಮ್ ಅಂತೀರಾ. ಹೌದು. ಕಿಡ್ನಿ ಮೆರಿಡಿಯನ್ಗೆ ಗ್ರೀನು, ರೆಡ್, ಆರೆಂಜ್ ಹಾಕಿ ಅಂತೀರಾ ಸ್ಟೆಪ್ ವೈಸ್ ಹಾಕಿ ಅಂತ. ಈಗ ನಿಮಗೆ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂತ ಇಲ್ಲ. ನಿಮ್ದು ಬರೀ ಕ್ವಶನ್ ಅಷ್ಟೇ ಹೇಳ್ತಾ ಇದ್ದೀರಿ, ಕಾನ್ಸೆಪ್ಟೇ ಅರ್ಥ ಮಾಡ್ತಾ ಇಲ್ಲ ನೀವು. ಅಂದ್ರೆ ನಿಮಗೆ ಅರ್ಥ ಆಗಲ್ಲ. ನಾನು ಗ್ರೀನ್ ಬಂದ್ಬಿಟ್ಟು ವಿಂಡ್ ಅಂತ ಹೇಳಿದೆ, ಕರೆಕ್ಟ್ರಾ? ವಿಂಡ್ ಅಂದ್ರೆ ಚಲನೆ ಬೇಕು ತಾನೆ ನಿಮ್ಗೆ ಯೂರಿನೇಷನ್ ಮಾಡ್ಬೇಕಂದ್ರೆ. ಅಲ್ಲಿ ನಿಮಗೆ ರೆಡ್ ಆರೆಂಜ್ ಹಾಕಕ್ ಹೇಳಿದ್ರೆ ಅಲ್ಲಿ ಯಾಂಗ್ ರೇಸ್ ಮಾಡ್ಬೇಕು ತಾನೆ. ಮತ್ತೆ ನೀವು ಇನ್ನು ಅದೇ ಕ್ವಶನ್ ಅನ್ನ ನೀವು ರಿಪೀಟ್ ನಿಮಗೆ ಮೈಂಡ್ ನಲ್ಲಿ ಹೋಗ್ತಾ ಇಲ್ಲ. ಅದು ವಿಂಡ್ ಅನ್ನ ರೇಸ್ ಮಾಡಿದ್ರೆ ನಿಮ್ಗೆ ಯೂರಿನೇಷನ್ ಪಾಸ್ ಮಾಡೋದಕ್ಕೆ ಜಾಸ್ತಿ ಆಯ್ತು, ಅಲ್ಲಿ ಯಾಂಗ್ ರೇಸ್ ಆಗುತ್ತೆ. ನಾವು ರೆಡ್ ಕೊಡೋದು ಆರೆಂಜ್ ಕೊಡೋದು ಅದು ಯಾಂಗ್ ರೇಸ್ ಆಗೋದಕ್ಕೆ. ಗೊತ್ತಾಯ್ತು ಸರ್. ಅದನ್ನ ಸ್ಟೆಪ್ ವೈಸ್ ಯೂಸ್ ಮಾಡಿ ಅಂತ ಹೇಳ್ತೀರಾ. ಸ್ಟೆಪ್ ವೈಸ್ ಅಂದ್ರೆ ಹೆಂಗೆ? ಸ್ಟೆಪ್ ವೈಸ್ ಅಂದ್ರೆ ನೀವು ಫಸ್ಟ್ ನಿಮಗೆ ಮೊದ್ಲು ರೆಡ್ ಹಾಕಿ, ಸರಿನಾ? ಅದು ಸರಿ ಆಯ್ತಾ? ಓಕೆ. ಅದು ಸರಿ ಆಗ್ಲಿಲ್ವಾ ಮತ್ತೆ ಒಂದ್ ಸ್ವಲ್ಪ ಗ್ರೀನ್ ಹಾಕಿ, 2 days 3 days ಅಲ್ಲಿ ವಿಂಡ್ ರೇಸ್ ಆಗುತ್ತೆ. ಅದು ಆಗ್ಲಿಲ್ವಾ ಲಾಸ್ಟಿಗೆ ಆರೆಂಜ್ ಬನ್ನಿ. ಸ್ಟೆಪ್ ವೈಸ್ ಅಂತ ಏನಕ್ಕೆ ಅಂತೀವಂದ್ರೆ, ಮೊದಲು ನೀವು ಎಕ್ಸ್ಟ್ರೀಮ್ ಯಾಂಗ್ ಮಾಡಬೇಡಿ. ಎಕ್ಸ್ಟ್ರೀಮ್ ಅನ್ನು ನೀವು ಯಾಂಗ್ ಮಾಡಿದ್ರೆ ಮತ್ತೆ ಅದನ್ನ ಇನ್ನೊಂದ್ಸಲ ನೀವು ಮತ್ತೆ ಬೇರೆ ಮೆರಿಡಿಯನ್ ಡಿಸ್ಟರ್ಬ್ ಆಗುತ್ತೆ. ಯಾವುದೇ ಒಂದು ಕೆಲಸ, ಒಂದು ಕಲರ್, ಒಂದು 3 days 4 days ವೇಟ್ ಮಾಡ್ಬೇಕಿಲ್ಲ, 8 days ವೇಟ್ ಮಾಡ್ಬೇಕು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಎಕ್ಸ್ಟ್ರೀಮ್ ಯಾಂಗ್ ಮಾಡಿದಾಗ ಆಗ್ಲೇ ಒಬ್ರು ಕ್ರಿಯಾಟಿನ್ ಲೆವೆಲ್ ಅಂತ ಹೇಳಿದ್ರಲ್ಲ, ನೆಫ್ರಾನ್ಸ್ ಗಳು ಡ್ಯಾಮೇಜ್ ಆಗುತ್ತೆ. ಸಡನ್ ಆಗಿ ಎಕ್ಸ್ಟ್ರೀಮ್ ಯಾಂಗ್ ರೈಸ್ ಮಾಡಬಾರ್ದು, ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಆಮೇಲೆ ಕ್ರಿಯಾಟಿನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸಡನ್ಲಿ ರೈಸ್ ಮಾಡಬಾರ್ದು, ಸ್ಲೋಲಿ ವಿ ಹ್ಯಾವ್ ಟು ರೈಸ್. ನಮಸ್ತೆ ಸರ್. ಒಬ್ರು ಯಾರು ನಾಗರಾಜ್ ಸರ್ ಮಾತಾಡ್ತಿದ್ರು, ಮಾತಾಡಿ ಸರ್. ಸರ್ ಆಗಿನ ನಾರ್ತ್ ಮೆರಿಡಿಯನ್ ಮಾತಾಡಿ ಸರ್. ಅದು ಕಿಡ್ನಿ ಬಗ್ಗೆ ವಿಷಯ ತಿಳ್ಕೊಂಡಿರಲ್ಲ, ಅದು ಕನ್ಫ್ಯೂಸ್ ಆಯ್ತದೆ. ಅದಕ್ಕೆ ನೀವು ಅಷ್ಟೇ ಸ್ಟಾಪ್ ಮಾಡಬೇಕು. ಅದು ಮೆರಿಡಿಯನ್ ಆಗ್ಲಿ, ಮೇಡಮ್ನ ಹಂಗೆ ಇಟ್ಕೊಂಡಿರಿ ಪೆಂಡಿಂಗು. ಇಲ್ಲ ನಾನ್ ಕಿಡ್ನಿಗೆ ಹೋಗಿಲ್ಲ ಸರ್. ಗಾಲ್ ಬ್ಲಾಡರ್ ಬಂದಾಗ ಕೊಟ್ಟಿರೋ ನೋಟ್ ಅಲ್ಲಿ ನಾನು ಕೇಳ್ತಾ ಇರೋದು. ಲಕ್ಷ್ಮೀ ಮೇಡಮ್ ನಾನೇನ್ ಗೊತ್ತಾ, ನೀವು ಯಾರೋ ಒಂದು ಕ್ವಶನ್ ಕೇಳ್ತಿರ್ತಾರೆ, ನೀವು ಸೆಂಟರ್ ಬಾಯ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ ಟೈಮ್ ಬಂದಾಗ ನೀವು ಮಾತಾಡಿ. ನಾವೇನ್ ಮಾತಾಡಕ್ಕೆ ನಿಮ್ಗೆ ಯಾವ್ದು 1 ತಿಂಗಳ ಕ್ಲಾಸ್ ಆಗ್ಲಿ 2 ತಿಂಗಳ ಕ್ಲಾಸ್ ಆಗ್ಲಿ ಅಂತ ಹೇಳಿದೀವಿ. ಅರ್ಜೆಂಟ್ ಆಗಿ 5 ದಿವಸ ಮಾತಾಡಕ್ಕೆ ನಾವು ಇಲ್ಲಿ ಯಾರು ನಿಂತಿಲ್ಲ. ನೀವ್ ಏನ್ ಗೊತ್ತಾ, ನಿಮ್ದೊಂದು ಬರ್ಕೊಳ್ಳಿ. ಇನ್ನು ಇವತ್ತಾಗ್ಲಿಲ್ವಾ ಇನ್ನೊಂದು ವಾರಕ್ಕೆ ಬಿಟ್ಟು ಕೇಳಿ. ಇಲ್ಲ ನನಗೆ ಫೋನ್ ಮಾಡಿ ನೀವು 1 ಗಂಟೆ ಮಾತಾಡಿ 2 ಗಂಟೆ ಮಾತಾಡಿ. ನಿಮ್ ತರ ಕ್ವಶನ್ಸ್ ಬಹಳ ಜನಕ್ಕೆ ಇರುತ್ತಲ್ಲ. ನಾನು ಈ ಡೇ ಫಸ್ಟ್ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದ್ದೀನಿ. ನೀವು ಯಾರು ಕ್ವಶನ್ ಕೇಳಿದಾಗ ಮತ್ತೆ ಸರ್ ಅದು ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಯು ಆರ್ ಅ ಸೀನಿಯರ್ ಪರ್ಸನ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್, ಕಿಡ್ನಿದ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಮೆಡಿಕಲ್ ಇದ್ರಲ್ಲಿ ಇದ್ದಾರೆ. ಬಟ್ ಆಲ್ಟರ್ನೇಟ್ ಆಗಿ 3-4 ಡೇಸ್ಗೆ ಕಾಲ್ ಊತ ಬರುತ್ತಲ್ಲ, ಲೆಫ್ಟ್ ಆರ್ ರೈಟ್, ಒಂದೊಂದು ದಿವಸ ಒಂದೊಂದು, ಅದು ಏನಂತ ಸರ್? ಈಗ
ಕಿಡ್ನಿ ಕಾಲು ಊತ ಬರೋದು ಏನಾಗುತ್ತೆ ಅಂದ್ರೆ ಮೇಡಮ್, ಕಿಡ್ನಿ ಯಂಗ್ ಡೆಫಿಷಿಯನ್ಸಿ ಆಗಿರ್ತದೆ, ಅಂದ್ರೆ ಅಲ್ಲಿ ಹೀಟ್ ಇರಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡಿ, ಕಿಡ್ನಿ ರಿಫ್ಲೆಕ್ಸ್ ಬರುತ್ತಲ್ಲ ಇಲ್ಲಿ ಹಿಂದ್ಗಡೆ, ಅರ್ಥ ಆಗ್ತಾ ಇದಲ್ಲ, ಇದಕ್ಕೆ ನೀವು ರಾಜ್ಮಾ ಕಾಳು ಹಾಕಿ ಕಲರ್ಸು ಇದನ್ನ ಯೆಲ್ಲೋ ಹಾಕಿ, ಯೆಲ್ಲೋ ಕಲರ್ ಹಾಕಿ ಕಿಡ್ನಿ ರಿಫ್ಲೆಕ್ಸ್. ಇಲ್ಲಿ ನೋಡಿ, ಇಲ್ಲಿ ಈ ಕಿರುಬೆರಳು ಬರುತ್ತಲ್ಲ, ಈ ಕಿರುಬೆರಳನ್ನ ಇಲ್ಲಿ ಬಂದಪ್ಪ ಅಂದ್ರೆ ಇಲ್ಲಿ ಒಂದು ಕುಣಿ ಬೀಳುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ಇಂಡೆಕ್ಸ್ ಫಿಂಗರ್ ಬಂದ್ರೆ ಇಲ್ಲೊಂದು ಕುಣಿ ಬೀಳುತ್ತೆ. ಎರಡನ್ನೂ ಕ್ಲೀನ್ ಆಗಿ ಮಸಾಜ್ ಮಾಡಿ. ಮಸಾಜ್ ಮಾಡಿಬಿಟ್ಟು ಡೇ ಟೈಮ್ ನಲ್ಲಿ ಯೆಲ್ಲೋ ಕಲರ್ ಹಾಕೊಂತ ಬನ್ನಿ. ಮತ್ತೆ ರಾತ್ರಿ ಮಲಗಬೇಕಾದ್ರೆ ರಾಜ್ಮಾ ಕಾಳನ್ನ ಅಪ್ಲೈ ಮಾಡಿ. ಅವರಿಗೆ ಹುರುಳಿ ಕಷಾಯ ಕೊಡಿ. ಹುರುಳಿ ಕಷಾಯ ಕೊಟ್ಟಾಗ ಏನಾಗುತ್ತೆ, ಎಕ್ಸಸ್ ವಾಟರ್ ಅಲ್ಲಿಂದ ಹೊರಗಡೆ ಬರುತ್ತೆ. ಬದನೆಕಾಯಿ ಜ್ಯೂಸ್ ಕೊಡಿ. ಓಕೆನಾ? ಎಕ್ಸಸ್ ವಾಟರ್ ಏನ್ ಮೇಡಮ್? ಒಂದ್ ನಿಮಿಷ, ಶಿಲ್ಪಾ ಮೇಡಮ್ ಏನೋ ಹೇಳ್ತಿದ್ರು, ಹೇಳಿ ಮೇಡಮ್. ಸೀಡ್ ಹಾಕೋ ರೀತಿ ಹೇಳಿ ಸರ್. ಟೇಪ್ ಹಾಕ್ಬೇಕು, ಟೇಪ್ ಹಾಕ್ಬೇಕು. ಅಲ್ಲ ಸರ್, ಸೀಡ್ ನನಗೆ ಪಿನ್ ಮಾಡ್ರಿ, ನಾನು ತೋರಿಸ್ತೀನಿ ಅವ್ರಿಗೆ. ಅಂದ್ರೆ ಯಾವ ತರ ಅಂತ ಅಂದ್ರೆ, ಎಲ್ಲೋ ಬಂದ್ಬಿಟ್ಟು ಎಲ್ಲೋ ಬೆಳಗ್ಗೆ ಹಾಕ್ಬೇಕು. ನೆಕ್ಸ್ಟ್ ಸರ್, ನೀವು ಅದು ರಾಜ್ಮಾ, ಈಗ ಮೇಡಮ್ ಅವ್ರು ಹೇಳ್ತಾರಲ್ಲ, ಅದನ್ನ ರಾಜ್ಮಾನ ನೀವು ಕಿಡ್ನಿ ರಿಫ್ಲೆಕ್ಸಿಗೆ ಹಾಕ್ಬೇಕು. ಕಿಡ್ನಿ ರಿಫ್ಲೆಕ್ಸಿಗೆ ಹೆಂಗ ಹಾಕ್ಬೇಕಂದ್ರೆ ಅದನ್ನ ತೋರಿಸ್ತಾರೆ ಮೇಡಮ್ ಅವರು. ಆ ತರ ಹಾಕಿ ಮತ್ತೆ ಇಲ್ಲಿ ಹಾಟ್ನೆಸ್ ಅನ್ನ ಕ್ರಿಯೇಟ್ ಮಾಡಿ. ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಸರ್, ಅಪ್ಪು ಸರ್? ಪಿನ್ ಮಾಡಿ ಸರ್. ನಿಮ್ದು ಆಗಿದೆ ಅನ್ಸುತ್ತೆ. ಇನ್ನೊಂದೇನಾಗುತ್ತೆ, ಇದು ಆಪ್ ಒಳಗಡೆ ನಾವೇ ಪಿನ್ ಮಾಡ್ಕೋಬಹುದು, ಬಟ್ ನೀವು ಮಾಡ್ಕೊಳ್ಳಿ, ನಿಮ್ ಕಡೆಯಿಂದ ಪಿನ್ ಮಾಡ್ಕೊಳ್ಳಿ. ಓಕೆ, ನನ್ನ ಪಿನ್ ಆಗಿದೆ ಸರ್. ಆಗಿದೆ, ಮಾಡಿ. ಓಕೆ, ನಾನು ನಿಮಗೆ ಕಿಡ್ನಿ ಬಗ್ಗೆ ಇವಾಗ ನಿಮಗೆ ಸ್ವಲ್ಪ ಕೋಲ್ಡ್ ಆಗಿರ್ತದಲ್ಲ, ಅಲ್ಲಿ ಹೇಳ್ತೀನಿ ನೋಡಿ ಮೇಡಮ್. ಇಲ್ಲಿ ಕಾಣ್ತಾ ಇದೆ ಮೇಡಮ್ ಕಿಡ್ನಿ. ಶೇರ್ ಮಾಡಿ ಸರ್ ಸ್ಕ್ರೀನ್. ಸ್ಕ್ರೀನ್ ಶೇರ್ ಆಗಿದೆ ಸರ್. ಒಂದು ಸೆಕೆಂಡ್ ತಗೊಂತದ ಬರಕ್ಕೆ. ಬಂದಿದೆ. ಓಕೆ ಮೇಡಮ್, ಅವರಿಗೆ ಇಲ್ಲಿ ಕೋಲ್ಡ್ ಇದೆಯಲ್ಲ, ಆ ಕೋಲ್ಡ್ ಅಲ್ಲಿ ಇಲ್ಲಿ ಕೋಲ್ಡ್ ಇದೆಯಲ್ಲ, ಈ ಕೋಲ್ಡಿಗೂ ಆರೆಂಜ್ ಹಾಕಿ. ಇಲ್ಲಿ ಎರಡನೇ ಲೈನ್ ಮೇಡಮ್, ಇದು ಫಸ್ಟ್ ಲೈನ್, ಇದು ಸೆಕೆಂಡ್ ಲೈನ್ ಮೇಡಮ್. ಓಕೆ, ಕಾಣ್ತಾ ಈಗ ಗೊತ್ತಾಯ್ತಾ ಮೇಡಮ್? ಓಕೆ, ಇಲ್ಲಿ ಒಂದು ಆರೆಂಜ್ ಕಲರ್ ಹಾಕಿ ಮೇಡಮ್. ನಾನೇನ್ ಸರ್ಕಲ್ ಮಾಡ್ತಾ ಇದ್ದೀನಲ್ಲ, ಇಲ್ಲೊಂದು ಆರೆಂಜ್ ಕಲರ್ ಹಾಕಿ, ಇಲ್ಲಿ ಒಂದು ಆರೆಂಜ್ ಕಲರ್ ಹಾಕಿ ಅವರಿಗೆ. ಓಕೆನಾ? ಹಾಕಿದ್ರಾ? ನೆಕ್ಸ್ಟ್ ಇಲ್ಲಿ ಸ್ಪ್ಲೀನು, ಇಲ್ಲೊಂದು ಆರೆಂಜ್ ಕಲರ್ ಹಾಕಿ ಮೇಡಮ್ ಅವರಿಗೆ. ನೆಕ್ಸ್ಟ್ ಇಲ್ಲೊಂದು ಆರೆಂಜ್ ಕಲರ್ ಹಾಕಿ. ಇವು ಎರಡು ಮೆರಿಡಿಯನ್ನ ನೀವು ಸ್ಟ್ರೆಂಥನ್ ಮಾಡಿ ಮೇಡಮ್ ಅವರಿಗೆ. ಅರ್ಥ ಆಯ್ತು ಮೇಡಮ್? ಅವರಿಗೆ ಬದನೆಕಾಯಿ ಕಷಾಯ ಕೊಡಿ. ಅದು ವಾಟರ್ ಮೆಟಾಬಲಿಸಮ್ ಕಡಿಮೆ ಮಾಡುತ್ತೆ. ಮತ್ತೆ ಹುರುಳಿ ಕಷಾಯ ಕೊಡಿ. ಹುರುಳಿ ಕಷಾಯ ಹೇಗೆ ಸರ್ ಮಾಡೋದು? ನೆನ್ಸ್ಬಿಟ್ಟು ಹುರುಳಿ ಕಾಳು ಬೇಯಿಸಿ, ಹುರುಳಿ ಕಟ್ಟು ಬರಲ್ಲ ಮೇಡಮ್, ಬೇಯಿಸಿದ್ದು ನೀರು. ಓಕೆ, ಅದು ಓಕೆ, ತೋರಿಸಿ ಮೇಡಮ್. ಈಗ ಈ ತರ ಕೈ ಇರುತ್ತಲ್ವಾ? ಓಕೆ, ಇವೆರಡು ಬೆಳ್ಳು, ಕಿರಿಬೆಳ್ಳು ಮತ್ತೆ ರಿಂಗ್ ಫಿಂಗರ್ ಎರಡು ಮಧ್ಯ ಹಿಂಗ್ ಮೇಲ್ ಬಂದ್ರೆ, ನೀವ್ ಕೈಯಲ್ಲಿ ಫೀಲ್ ಮಾಡ್ರಿ. ಹಿಂಗ್ ಮೇಲ್ ಬಂದ್ರೆ ಇಲ್ಲೊಂದು ಗುಳಿ ಬೀಳತ್ತೆ, ಇಲ್ಲಿ ಗುಳಿ ಬೀಳತ್ತೆ. ನೆಕ್ಸ್ಟ್ ಮಿಡಲ್ ಫಿಂಗರ್ ಮತ್ತೆ ಇಂಡೆಕ್ಸ್ ಫಿಂಗರ್ ಮಧ್ಯದಲ್ಲಿ ಬಂದ್ರೆ ಇಲ್ಲೊಂದು ಗುಳಿ ಬೀಳತ್ತೆ. ಕಾಣಿಸ್ತಿದೆ ಅಲ್ಲ? ನೀವ್ ಈ ತರ ಫೀಲ್ ಮಾಡಿ, ಇಲ್ಲಿ ಎರಡು ಗುಂಡಿ ಸಿಗತ್ತೆ. ಸಾಕಪ್ಪ, ಇಲ್ಲ ಐತ್ ನೋಡಿ, ನೋಡಿ ಎಷ್ಟೊಂದು ಐತಿ. ನೀವು ಪ್ರೆಸ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ, ಎರಡು ಗುಂಡಿ ಬರುತ್ತೆ, ಹಾಲು ಬರುತ್ತೆ ಇಲ್ಲಿ ಮತ್ತೆ ಇಲ್ಲಿ. ಅಲ್ಲ, ಕಲರ್ ಹಾಕಿಬೇಕಾದ್ರೆ ಎರಡು ಬರುತ್ತೆ ಮೇಡಮ್. ಫಸ್ಟ್ ಒಂದು ಎರಡು ಕಡೆನೂ ಬರುತ್ತೆ. ಇವೆರಡು ಮಧ್ಯದ ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್, ಇವೆರಡರ ಮಧ್ಯದಲ್ಲಿ ನೀವು ಹಿಂಗೆ ಪಲ್ಪಿಟ್ ಮಾಡ್ಕೊಂಡು ಹೋಗಿ. ಈ ತರ ಹೋದ್ರೆ ನಿಮಗೆ ಇಲ್ಲೊಂದು ಗುಂಡಿ ಸಿಗತ್ತೆ. ಓಕೆ, ಈ ತರ ಸಿಗತ್ತೆ. ನೆಕ್ಸ್ಟ್ ಈ ಕಡೆ ಹೋದ್ರಾಗ ಇಲ್ಲಿ ಕಿರಿಬೆರಳು ಮತ್ತೆ ರಿಂಗ್ ಫಿಂಗರ್ ಮಧ್ಯದಲ್ಲಿ ಪಲ್ಪಿಟ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಗುಂಡಿ ಸಿಗತ್ತೆ.
ನೀವು ಫೀಲ್ ಮಾಡ್ಬೋದು. ಮತ್ತೆ ಅವ್ರಿಗೆ ನೋಡ್ರಿ ಇಲ್ಲಿ ಈ ತರ ಎರಡ್ ಸಿಗತ್ತೆ, ನಾನು ಕಲರ್ ಮಾಡಿದೀನಿ ನೋಡ್ರಿ, ಸಿಗತ್ತೆ. ಇದನ್ನ ಸ್ಟಿಮ್ಯುಲೇಟ್ ಮಾಡಿ, ಇನ್ ಪ್ರೆಷರ್ ಕೊಡ್ರಿ. ಯಾರಿಗೆ ಯಾವ ಪೇಷಂಟ್ ಇದ್ರು ಅಷ್ಟೇ, ಇನ್ ಪ್ರೆಷರ್ ಕೊಡ್ರಿ, ಅವ್ರಿಗೆ ಪೇನ್ ಆಗತ್ತೆ, ಅವ್ರಿಗೆ ಇಶ್ಯೂ ಇರುತ್ತೆ, ಪ್ಲಸ್ ಪೇನ್ ಬರುತ್ತೆ. ಇಲ್ಲಿ ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ರಾಜ್ಮಾ ಕಾಳು ನೋಡಿದಿರಲ್ಲ, ಇದು ರಾಜ್ಮಾ ಕಾಳು, ಇದ್ರದ್ದು ಕಣ್ಣಿರತ್ತೆ ನೋಡಿ, ಹಿಂಗ್ ವೈಟ್ ಕಾಣಿಸ್ತಿದ್ಯಾ? ಸೀಡಿನ ಕಣ್ಣಿರತ್ತೆ ನೋಡ್ರಿ, ಈ ತರ ವೈಟ್ ಕಲರ್ ಅಲ್ಲಿ ಹತ್ತಿರ ಸೀಡ್ ಬಂದ್ ಈ ತರ ಇರತ್ತೆ, ಇದ್ರ ಕಣ್ ಬಂದ್ ಈ ತರ ಇರತ್ತೆ. ಈ ಕಣ್ಣು ಹೆಂಗ್ ಗೊತ್ತಾ, ಈ ತರ ಇಟ್ರೆ ಈ ಕಡೆ ಇಟ್ಟಿರೋದು ಸೀಡಿನ ಕಣ್ಣು ಈ ಕಡೆ ಕಾಣ್ಬೇಕು. ಇಲ್ಲಿ ಸೀಡ್ ಹಾಕ್ತಿವಿ ಅನ್ಕೊಳ್ರಿ, ಈ ಕಡೆ ಇಟ್ಟಿರೋದು ಈ ಕಡೆ, ಈ ಸೈಡ್ ಇಟ್ಟಿರೋದು ಈ ಸೈಡಿಗೆ ಕಾಣಿಸ್ಬೇಕು, ಅದು ಕಣ್ಣು ಒಂದು ನಾನು ನೋಡ್ಬೇಕು. ಇದನ್ನ ಮತ್ತೆ ಯಾವ ಬೇರೆ ಬೇರೆ ಕಡೆ ಎಲ್ಲ ಹಾಕಂಗಿಲ್ಲ, ಈ ಕಡೆ ಹಾಕಿದ್ದ ಆ ಕಡೆ ಕಾಳು ನೋಡ್ಬೇಕು, ಆ ಕಡೆ ಹಾಕಿದ್ ಈ ಕಡೆ ಕಾಳು ನೋಡ್ಬೇಕು ಕಣ್ಣು. ಈ ತರ ಹಾಕಿದಾಗ ನಿಮಗೆ ವರ್ಕ್ ಆಗತ್ತೆ. ಇದು ಸೀಡ್ ಬಂದು ಹೈಬ್ರಿಡ್, ಇನ್ ನೋಡ್ರಿ ಈ ತರ ಮಾರ್ಕೆಟ್ ಅಲ್ಲಿ ಸಿಗತ್ತೆ, ಇದು ಈಸಿಯಾಗಿ ಇದು ಹೈಬ್ರಿಡ್. ಆದಷ್ಟು ಈ ತರ ನಾಟಿನೂ ಸಿಗತ್ತೆ, ಬ್ರೌನ್ ಕಲರ್ ನೋಡ್ರಿ, ಸ್ಮಾಲ್ ಇರತ್ತೆ. ಈ ತರದ್ ಯೂಸ್ ಮಾಡಿದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ. ಇದು ಯಾರಿಗೆ ಕಿಡ್ನಿ ಕೋಲ್ಡ್ ಇದೆ, ಯೂರಿನೇಷನ್ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಈ ಪ್ರೋಟೋಕಾಲ್ ಯೂಸ್ ಮಾಡ್ರಿ. ಇದು ಪ್ಲಸ್ ಈ ಸೀಡ್ ಮಾತ್ರ ಒಂದೊಂದು ನೋಡ್ಬೇಕು ಕಣ್ಣು, ಆ ರೀತಿನೇ ಅಪ್ಲೈ ಮಾಡ್ಬೇಕು. ಇಲ್ಲೇನಿದೆಯಲ್ಲ ಈ ತರ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಓಕೆ ಮೇಡಮ್, ಅದ್ರ ಪೊಸಿಷನ್ ಅದ್ರದೊಂದು ಪೊಸಿಷನ್ ಒಂದು ವಿಡಿಯೋ ಕಳಿಸ್ಬಿಡಿ ಮೇಡಮ್, ದಯಮಾಡಿ ವಿಡಿಯೋ ಮಾಡಿ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮೇಡಮ್. ಅಲ್ಲ, ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಗ್ರೂಪ್ ಅಲ್ಲಿ ಒಂದು ಇಮೇಜ್ ಹಾಕಿದೀವಿ ಮೇಡಮ್, ಒಂದು ವಿಡಿಯೋನ ಹಾಕ್ತಾರೆ ನೋಡಿ. ವಿಡಿಯೋ ಇದು ಕ್ಲಾಸ್ ಮುಗಿದಿದೆ ನಿಮಗೆ ಹೆಂಗ್ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಹಾಕ್ತೀನಿ ನಿಮ್ಗೆ, ಸೋ ದಟ್ ನಿಮಗೆ ಈಸಿ ಆಗುತ್ತೆ. ಮೇಡಮ್ ಇದು ಇಲ್ಲಿ ಬಂದಿದೆ ನೋಡಿ ಇಮೇಜ್, ಈ ತರ ಇಮೇಜ್ ಒಂದು ಕಳಿಸ್ತೀನಿ ನೋಡಿ ಗ್ರೂಪ್ ಅಲ್ಲಿ. ಇದು ಕಾಣ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ? ಬಂದಿಲ್ಲ ಸರಿ ಸರ್, ಅವ್ರು ಮೇಡಮ್ ಅವ್ರದ್ದು ಅನ್ಪಿನ್ ಮಾಡಿ ನಿಮ್ದು ಇದು ಮಾಡ್ಬೇಕು, ನಿಮ್ದು ಸ್ಕ್ರೀನ್ ಶೇರ್ ಮಾಡ್ಬೇಕು. ಅಲ್ಲ, ಸ್ಕ್ರೀನ್ ಶೇರಿಂಗ್ ಆದ್ರೆ ಕಾಣುತ್ತಲ್ಲ ಅವರಿಗೆ? ಇಲ್ಲ, ಸ್ಕ್ರೀನ್ ಶೇರ್ ಆಗಿಲ್ಲ. ಸ್ಕ್ರೀನ್ ಶೇರ್ ಆಗಿಲ್ಲ ಸರ್. ಒಂದು ನಿಮಿಷ, ಸ್ಕ್ರೀನ್ ಶೇರ್ ಆಯ್ತಾ ಈಗ? ಸರ್ ನಾನು ಅನ್ಪಿನ್ ಮಾಡ್ಬಿಡಿ. ಮೇಡಮ್ ಅವ್ರದ್ದು ಹಿಂಗೆ ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಮಾಡಿ ಸರ್. ಈಗ ಈಗ ಸ್ಕ್ರೀನ್ ಶೇರ್ ಆಯ್ತಾ? ಆಗಿದೆ. ಓಕೆ, ಈ ಇಮೇಜ್ ನೋಡಿ, ಕಾಣ್ತಾ ಇದೆಯಲ್ಲ ಎಲ್ಲರಿಗೂ? ಎಸ್ ಸರ್. ಓಕೆ, ಈ ತರ ಸೀಡನ್ನ ಈ ಕಡೆ ನೋಡಿ, ಈ ತರ ಇಲ್ಲಿ ಕಣ್ಣು ಇರುತ್ತಲ್ಲ, ಈ ಕಣ್ಣು ಇದನ್ನ ನೋಡ್ಬೇಕು, ಈ ಕಣ್ಣ ಇದನ್ನ ನೋಡ್ಬೇಕು. ಮೊದ್ಲ ಈ ಇಂಡೆಕ್ಸ್ ಫಿಂಗರ್ ಮತ್ತೆ ಝೂಮ್ ಮಾಡಿ ಸರ್, ಇಮೇಜ್ ಸ್ವಲ್ಪ ಝೂಮ್ ಮಾಡಿ. ಅಲ್ಲ, ಡೌನ್ಲೋಡ್ ಮಾಡಿ ಇನ್ನು ಮಾಡಿ. ಓಕೆ ಸಾಕು. ಈ ಇಂಡೆಕ್ಸ್ ಫಿಂಗರ್ ಮಧ್ಯ ಬೆರಳಿಗೂ ಇಲ್ಲಿ ಬರುತ್ತೆ, ಇಲ್ಲೊಂದು ಕುಂಡಿ ಬೀಳುತ್ತೆ. ಈ ರಿಂಗ್ ಫಿಂಗರ್ ಮತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಮಾಡಿದ್ರೆ ಇಲ್ಲಿ ಸ್ಟಿಮ್ಯುಲೇಟ್ ಮಾಡ್ಬೇಕು. ಮೊದಲು ಇವನ್ನೆರಡು ಹಿಡ್ಕೊಂಡ್ಬಿಟ್ಟು ರಬ್ ಮಾಡ್ಬೇಕು. ರಬ್ ಮಾಡಿ ಇದಾದ್ಮೇಲೆ ನೀವು ಕಾಳು ಹಾಕಿದ್ರೆ ಭಾಳ ಎಫೆಕ್ಟಿವ್ ಆಗಿರುತ್ತದೆ. ಓಕೆನಾ? ಇದನ್ನ ಕೆಲವೊಂದು ಮೇಡಮ್ ಈಗ ಸೀಡ್ ಹಾಕಿದ್ರಲ್ಲ, ಈಗ ಅದೇ ಥರ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನೋಡೋಣ ನೆಕ್ಸ್ಟು. ಸರ್, ಅದು ಪೂರ್ವ ದಿವಸ ಇರಬೇಕಾ ಸರ್? ನೈಟ್ ಮಲ್ಬೇಕಾದ್ರೆ ಹಾಕೋಬೇಕು, ಮತ್ತೆ ಬೆಳಿಗ್ಗೆ ತೆಗೆದು ಬಿಡಬೇಕು. ಅಂದ್ರೆ ಎವ್ರಿ ಟೈಮ್ ವಿ ಶುಡ್ ಯೂಸ್ ನ್ಯೂ ಸೀಡ್. ಎಸ್ ಸರ್. ಹೊಸ ಸೀಡ್ ಉಪಯೋಗಿಸಬೇಕು ಸರ್. ಎಸ್ ಸರ್, ಅದು ನಿಜ. ಅದು ಹೊಸ ಸೀಡ್ ಉಪಯೋಗಿಸಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ, ಯಾಕಂದ್ರೆ ಅದ್ರದ್ದು ಎನರ್ಜಿ ಹಾಳಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಮಲ್ಲಿಕಾ ಮೇಡಮ್. ಯಾವುದೇ ಸೀಡ್ ಹಾಕಿದ್ರು ಒಂದ್ಸಲ ಅಪ್ಲೈ ಮಾಡಿದ್ರೆ ಅದ್ರ ಎನರ್ಜಿ ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಹೊಸ ಸೀಡ್ನೇ ಹಾಕ್ಬೇಕು. ಮೇಡಮ್, ಈಗ ನೀವು ಹೇಳಿದ್ರಲ್ಲ, ಈ ಕಿಡ್ನಿ ನೀರು ನಿಲ್ಲೋದು, ಆಮೇಲೆ ಕ್ರಿಯಾಟಿನ್ ಎಲ್ಲ ಕಮ್ಮಿ ಆಗತ್ತ ಪ್ರೆಸ್ ಮಾಡಿದ್ರೆ? ಸರ್, ಕಿಡ್ನಿಗೆ ಎನರ್ಜಿ ಬರುತ್ತೆ ಸರ್. ಕಿಡ್ನಿ ಮಲಗಿರುತ್ತೆ, ಅದು ಎನರ್ಜಿ ಕಳ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ಟ್ರೀಟ್ಮೆಂಟ್ ಜೊತೆಗೆ ನೀವು ಇದನ್ನು ಮಾಡ್ತಾ ಬಂದ್ರೆ ಕಿಡ್ನಿಗೆ ಎನರ್ಜಿ ಬರುತ್ತೆ, ಕಿಡ್ನಿ ಶಕ್ತಿ ತುಂಬುತ್ತೆ ಸರ್.
ಹೇಳಿ. ಪ್ರೆಷರ್ ಕೊಟ್ರೆ ಸಾಕಲ್ಲ ಮೇಡಮ್ ರೆಗ್ಯುಲರ್? ಸರ್ ಇನ್ನೊಂದು ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ಬಿಡ್ತೀನಿ ನೋಡಿ ಸರ್, ನಾನು ಸ್ವಲ್ಪ ರಿಸರ್ಚ್ ಮಾಡಿರೋದ್ರಿಂದ ಹೇಳ್ತೀನಿ ಸರ್. ಕ್ರಿಯೇಟಿನ್ ಫಾರ್ಮ್ ಆಗಕ್ಕೆ ಎಷ್ಟು ದಿನ ತಗೊಳುತ್ತಂದ್ರೆ ಕಿಡ್ನಿ ತುಂಬಾ ಸಸ್ಟೈನ್ ಮಾಡ್ಕೊಳತ್ ಸರ್. ನಾವು ಮಾಡೋ ಮಿಸ್ಟೇಕ್ಸ್ ಎಲ್ಲ ತಗೊಳತ್ತದು. ನೀರ್ ಕುಡಿದೇ ಇರೋದು ಇರ್ಬೋದು, ಆಮೇಲೆ ಎಕ್ಸಸ್ ಹೀಟ್ ಇರ್ಬೋದು ಬಾಡಿದು, ಎಕ್ಸಸ್ ಆಮೇಲೆ ಯಾಂಗ್ ಡಿಫಿಷಿಯನ್ಸಿಂದನೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ತರ ಎಲ್ಲ ತೊಂದರೆ ಆಗುತ್ತೆ. ಈ ಕ್ರಿಯೇಟಿನ್ ಅನ್ನೋದು ಒಂದ್ಸಲ ಬಂದ್ರೆ ಏನಾಗುತ್ತೆ, ಅದು ತುಂಬಾ ಟೈಮ್ ತಗೊಳುತ್ತೆ ಸರ್ ವಾಪಸ್ ಬರ್ಲಿಕ್ಕೆ. ಬಟ್ ಅದು ನಿಮಗೆ ಒಂದಿನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ಸ್ ಇಮಿಡಿಯೇಟ್ ಸಿಗಲ್ಲ. ಅದೇನಂದ್ರೆ ಸ್ಲೋಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸರ್. 1.1% ಇಂಪ್ರೂವ್ ಆಗಿದ್ದು ನಿಮಗೆ ಗೊತ್ತಾಗಲ್ಲ. ಬಟ್ ದಿನ ನೀವು ಮಾಡ್ತಾ ಏನಾಗುತ್ತೆ, ಒಂದು ಫೇಸ್ ಬಂದಾಗ ನಿಮಗೆ ಕ್ರಿಯೇಟಿನ್ ಲೆವೆಲ್ 1.5 ಇದ್ದಿದ್ದು ನಿಮ್ಗೆ ಎಷ್ಟಿದೆ ಸರ್ ಕ್ರಿಯೇಟಿನ್ ಲೆವೆಲ್ ಇವಾಗ? 1.43 ಇದೆ ಸರ್. 1.43 ಇಟ್ ಈಸ್ ರಿಕವರಬಲ್ ವ್ಯಾಲ್ಯೂ ಸರ್. ಅದು ಸ್ಲೋಲಿ ರಿಕವರಿ ಆಗುತ್ತೆ. ನೀವೇನ್ ಮಾಡಿ ಸರ್ ಅಂದ್ರೆ ಫಸ್ಟ್ ಲೆವೆಲ್ ಫುಡ್ ಲೆವೆಲ್ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಫುಡ್ ಬಗ್ಗೆ ಮಾತಾಡ್ತೀವಿ ನಾವು. ಫುಡ್ ಲೆವೆಲ್ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಆಯಿಲ್, ನಾವು ಮನೇಲಿ ಎಣ್ಣೆ ಉಪಯೋಗಿಸ್ತೀವಲ್ಲ ಸರ್, ಎಣ್ಣೆ ಅದು ಬಂದ್ಬಿಟ್ಟು ಗಾಣದ ಎಣ್ಣೆಗಳೇ ಆಗಿರ್ಬೇಕು, ಶೇಂಗಾ ಎಣ್ಣೆನೇ ಆಗಿರ್ಬೇಕು. ನೀವು ಬೇರೆ ಉಪಯೋಗಿಸ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಕಿಡ್ನಿ ಕ್ರಿಯೇಟಿನ್ ಲೆವೆಲ್ ಇಂಪ್ರೂವ್ ಆಗಲ್ಲ. ಆಮೇಲೆ BP ಫ್ಲಕ್ಚುಯೇಷನ್ ಆಗುತ್ತೆ. ಕಿಡ್ನಿ ಕ್ರಿಯೇಟಿನ್ ಲೆವೆಲ್ ಬಂದ ತಕ್ಷಣ BP ತುಂಬಾ ಫ್ಲಕ್ಚುಯೇಷನ್ ಬರುತ್ತೆ. ಸೊ ದಟ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಸರ್, ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ನಿಧಾನಕ್ಕೆ ಮಾಡಿ. ಅರ್ಜೆಂಟ್ ಆಗಿ ನೀವು ಪ್ರೆಸ್ ಮಾಡಿದ ತಕ್ಷಣ ಇವತ್ತು ಪ್ರೆಸ್ ಮಾಡಿ ನಾಳೆ ಅಥವಾ ಒಂದು ವಾರದಲ್ಲಿ 10 ದಿನದಲ್ಲಿ ಆಗಲ್ಲ. ನಾವು ಫ್ರಾಂಕ್ ಆಗಿ ಹೇಳ್ತಿದ್ವಿ. ನಿಮ್ಗೆ ಏನೋ ಹೇಳ್ಬಿಟ್ಟು ಸರ್ ಹಿಂಗಾಗ್ಬಿಡುತ್ತೆ ಹಂಗ್ ಮಾಡುತ್ತೆ ಮಾಡಿ ಅಂತ ಹೇಳಲ್ಲ ನಾವು. ಆಮೇಲೆ ಸರ್ ಹೇಳ್ದಂಗೆ ನಿಮ್ ಟಂಗ್ ಕಳಿಸಿ ಸರ್ಗೆ, ಸೋಮವಾರ ಸರ್ಗೆ ಟಂಗ್ ಕಳಿಸಿ, ಅದನ್ನ ಅನಲೈಸ್ ಮಾಡ್ತೀವಿ ನಾವು. ಅನಲೈಸ್ ಮಾಡಿ ಏನೇನೆಲ್ಲ ಡಿಫಿಷಿಯನ್ಸಿ ಇದೆ, ಏನ್ ವ್ಯತ್ಯಾಸ ಇದೆ ಅದನ್ನ ನಿಮಗೆ ತಿಳಿಸ್ತೀವಿ. ಅದ್ರ ಪ್ರಕಾರ ನೀವು ಫುಡ್ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ, ನಮ್ಗೇನು ಕೊಡ್ಬೇಡಿ. ಫುಡ್ ನಿಮ್ಮ ಮನೆಯಲ್ಲಿರೋ ವಸ್ತು ನೀವೇ ಊಟ ಮಾಡಿ ಸರ್, ನಮ್ಗೆ ಏನು ಕೊಡ್ಬೇಡಿ. ಸ್ಲೋಲಿ ಇಂಪ್ರೂವ್ ಆಗುತ್ತೆ. ಓಕೆನಾ? ಓಕೆ, ಜಯರತ್ನಮ್ಮ ಹ್ಯಾಂಡ್ ಮಾಡಿದಿರಲ್ಲ, ಮಾತಾಡಿ ಸರ್. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮೇಡಮ್. ಸರ್, ಬೆಳಿಗ್ಗೆ 4 ಮೇಲೆ ಎಲ್ಲೋ ಇರುತ್ತೆ ಸರ್, ಮತ್ತೆ ಎಲ್ಲೋ ಕಲರ್ ಮಾಡಿದ್ಮೇಲೆ ಫುಲ್ ಇರುತ್ತೆ ಸರ್. ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಮೇಡಮ್ ಕೇಳಿಸ್ತಿಲ್ಲ. ಹಲೋ, ಹಾ ಹೇಳಿ ಮೇಡಮ್. ಸರ್, ತಕ್ಷಣ ನಾಲ್ಗೆ ಮೇಲೆ ಹಳದಿ ಕಲರ್ ಇರುತ್ತೆ. ಓಕೆ. ಕಫ ಸ್ವಲ್ಪ ಹಳದಿ ಇರುತ್ತೆ, ಮೂತ್ರ ಎಲ್ಲ ಇರುತ್ತೆ. ಓಕೆ. ಬ್ರಷ್ ಮಾಡಿದ್ಮೇಲೆ ಫುಲ್ ರೆಡ್ ಆಗಿರುತ್ತೆ ಸರ್ ನಾಲ್ಗೆ. ಅಂದ್ರೆ ನಿಮಗೆ ಹೀಟ್ ಇದೆ, ಬಾಡಿಯಲ್ಲಿ ಹೀಟ್ ಇದೆ. ಓಕೆನಾ? ನಿಮ್ದು ಬಾಡಿ ಹೀಟ್ ಇರೋದ್ರಿಂದ ನೀವು 2-3 ಆರ್ಗನ್ ನೀವು ಕಂಟ್ರೋಲ್ ಮಾಡ್ಬೇಕು. ನಿಮಗೆ ಯೂರಿನ್ ಮೂತ್ರ ಇದೆ, ಸರಿನಾ? ಮತ್ತೆ ನಿಮಗೆ ಲಂಗ್ಸ್ ನಲ್ಲಿ ಎಲ್ಲೋ ಕಫ ಬರ್ತಾ ಇದೆ, ಲಂಗ್ಸ್ ಹೀಟ್ ಆಗಿದೆ. ಹಾಗಾಗಿ ನೀವು ಲಂಗ್ಸ್ ಅನ್ನ ಸ್ವಲ್ಪ ಅದನ್ನ ಕೋಲ್ಡ್ ಮಾಡಿ. ಆಮೇಲೆ ಸರ್ ಇನ್ನೊಂದು ರಾತ್ರಿ 1:30-2 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ಬರಲ್ಲ, ಕೈಕಾಲು ಜೋಮ್ ಹಿಡಿಯುತ್ತೆ. ನೀವು ಒಂದ್ಸಲ ನಾಲಿಗೆ ಕಳಿಸಿ ಮೇಡಮ್, ನಾಲಿಗೆ ಕಳಿಸಿ ನಾನು ರಿಪೋರ್ಟ್ ಎಲ್ಲ ಬರೆದು ಕಳಿಸಿದ್ದು ನೋಡ್ತೀನಿ. ಯಾಕಂದ್ರೆ ನಿಮ್ಗೆ 1 ರಿಂದ 3 ಗಂಟೆ ನಮ್ದು ಲಿವರ್ದು ಮೆರಿಡಿಯನ್ ಟೈಮಿಂಗ್ ಅದು. ಆ ಟೈಮ್ ನಲ್ಲಿ ನಿಮಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಲಿವರ್ದು ವಿಂಡ್ ರೇಸ್ ಆಗಿರ್ತದೆ. ಹಾಗಾಗಿ ನೀವು ನಮಗೆ ನಾಲಿಗೆ ಕಳಿಸಿದ್ರೆ ನೀವು ನಿಮ್ಮ ಸಿಂಪ್ಟಮ್ಸ್ ಅನ್ನ ಬರೆದ್ರೆ ನಾವ್ ಏನೇನಾಗಿದೆ ಅಂತ ಹೇಳ್ಬೋದು, ಸರಿ ಮೇಡಮ್? ಬಟ್ ನಿಮ್ದಿರೋದು ಈಗ ಹೀಟ್ ಬಾಡಿ. ಈಗ ನೀವೇನ್ ಎಲ್ಲೋ ಕಪ್ಪ ಹೇಳ್ತಾ ಇದ್ದೀರಿ, ನಿಮ್ಗೆ ನಾಲಿಗೆ ಇದೆ ಅಂತ ಹೇಳ್ತಿದ್ದೀರಿ, ಯೂರಿನೇಷನ್ ಉರಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಹೀಟ್ ಸಿಂಪ್ಟಮ್ಸ್ ಇದೆ. ಮೂತ್ರ ಏನು ಉರಿಲ್ಲ ಸರ್, ಸ್ವಲ್ಪನೇ ಬಿಟ್ರೆ ಮೂತ್ರ ಏನು ಉರಿ ಇಲ್ಲ. ಊಟ 3 ಹೊತ್ತು ಜೀರ್ಣ ಆಗುತ್ತೆ, ಊಟ ಆಗುತ್ತೆ. ಇದೆ ಸರ್, ನೈಟ್ ಅಲ್ಲಿ ಎಚ್ಚರ ಆಗೋದೊಂದೇ. ಅಲ್ಲ, ಅದೇ ನೈಟ್ ನಲ್ಲಿ ಎಚ್ಚರ ಆಗ್ತಿದೆ ಅಂದ್ರೆ ಲಿವರ್ ವಿಂಡ್ ಜಾಸ್ತಿ ಆಗಿದೆ ಅಂತ. ಲಿವರ್ ವಿಂಡ್ ಅನ್ನ ಕಡಿಮೆ ಮಾಡಿ. ಲಿವರ್ ವಿಂಡ್ ಕಡಿಮೆ ಮಾಡೋದು ಪ್ಯಾಂಟ್ ಗೊತ್ತಿದೆನಾ? ಇಲ್ಲ. ಓಕೆ, ನಾನು ತೋರಿಸ್ತೀನಿ ನೋಡಿ. ಈಗ ಸ್ಕ್ರೀನ್ ಕಾಣ್ತಾ ಇದೆ ಮೇಡಮ್? ಮೇಡಮ್ ಸ್ಕ್ರೀನ್ ಕಾಣ್ತಾ ಇದೆನಾ? ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಅಮ್ಮ, ಇದು ಫಸ್ಟ್ ಲೈನ್ ಅಮ್ಮ, ಇದು ಸೆಕೆಂಡ್ ಲೈನ್. ಅರ್ಥ ಆಯ್ತಾ? ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅರ್ಥ ಆಯ್ತಾ ಈಗ? ಓಕೆ. ಇಲ್ಲಿ ಈಗ ನಿಮ್ಮ ಇಲ್ಲಿ ಏನು ಗ್ರೀನ್ ಇದೆಯಲ್ಲ, ಈ ಗ್ರೀನಿಗೆ ಈ ಯೆಲ್ಲೋ ಕಲರ್ ಹಾಕಿ. ಓಕೆನಾ? ಗ್ರೀನಿಗೆ ನೀವು ಯೆಲ್ಲೋ ಕಲರ್ ಹಾಕಿದಾಗ ಅಲ್ಲಿ ಲಿವರ್ ವಿಂಡ್ ಕಡಿಮೆ ಆಗುತ್ತೆ.
ನೀವೊಂದ್ 3 ದಿವಸ 4 ದಿವಸ ಹಾಕಿ ನಿಮಗೆ ಎಚ್ಚರ ಆಗೋದಿಲ್ಲ ಅಂದಾಗ ಆ ಟೈಮ್ನಲ್ಲಿ ಎಚ್ಚರ ಆಗೋದು ತಪ್ಪ ಅಂದ್ರೆ ಅವಾಗ ಹಾಕೋದ್ ಬಿಟ್ಬಿಡಿ. ಬಹಳ ಮತ್ತೆ ವಿಂಡನ್ನು ಡೌನ್ ಮಾಡಂಗಿಲ್ಲ. ಸರಿನಾ ಮೇಡಮ್? ಸರಿ ಸರ್. ಹಾ ಹೇಳಿ. ಆಮೇಲೆ ನಿಮ್ಮನೆಲ್ಲೇ ಟಿವಿ ಆಗ್ತಾ ಇರೋದಾ ಎಲ್ಲಿ? ಏನಿಲ್ಲ ಸರ್. ಮತ್ತೆ ಯಾರು ಮ್ಯೂಟ್ ಮಾಡಿ ಯಾರು ಇದ್ದಾರೆ? ಯಾರು ಇಲ್ಲ ಸರ್, ನಾನಷ್ಟು ಕೂತ್ಕೊಂಡಿದ್ದೇನೆ ರೂಮಲ್ಲಿ ಒಬ್ಳೆ. ಯಾರೋ ಮಾತಾಡ್ತಾ ಇದ್ದಾರೆ, ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ ಹೇಳಿ ಮೇಡಮ್, ಹೇಳಿ ನೀವು. ಸರ್ ಒಂದ್ಸಲ ಎಲ್ಲಾರನ್ನೂ ಮ್ಯೂಟ್ ಮಾಡ್ಬಿಟ್ಟು ಮತ್ತೆ ಅನ್ಮ್ಯೂಟ್ ಮಾಡಿ ಸರ್. ಬಾಯಲ್ಲಿ ಜೊಲ್ಲು ಬರ್ತದೆ ಸರ್. ಬಾಯಲ್ಲಿ ಜೊಲ್ಲಾಗಿದೆ ಅಂದ್ರೆ ಇದೇ ಕಾರಣ. ನಿಮ್ದು ಲಿವರ್ ಹಿಡ್ ಜಾಸ್ತಿ ಆಗುತ್ತಲ್ಲ, ಅಲ್ಲಿ ಲಾವಾರಸ ಜಾಸ್ತಿ ಆಗ್ತಿರ್ತದೆ. ಹಂಗಾಗಿ ಏನ್ ಮೇಡಮ್? ಕಫ ಮಿಕ್ಸ್ ಆಗಿ ಜೊಲ್ ಬರುತ್ತೆ ಸರ್. ಓಕೆ, ಈಗೇನಿಲ್ಲ, ನೀವು ಫಸ್ಟಿಗೆ ನಿಮ್ದು ನನಗೆ ನಾಳೆಗೆ ಕಳಿಸಿ. ನಾಳೆ ನಿಮಗೆ ನಾನೆಲ್ಲ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಿ ಕಳಿಸಿ, ನೋಡ್ತೀನಿ. ಒಂದ್ಸಲ ಅನಾಲಿಸಿಸ್ ಮಾಡ್ಕೊಳ್ಳಿ. ಸರಿನಾ ಮೇಡಮ್? ಓಕೆ ಸರ್. ಓಕೆ, ಮತ್ತೆ ನೆಕ್ಸ್ಟ್ ಮಲ್ಲಿಕ್ ಸರ್. ನಮಸ್ಕಾರ. ಪ್ರಭು ಸರ್. ಪ್ರಭು ಸರ್ ಹೇಳಿ ಸರ್. 2 ವಿಚಾರ. ಒಂದು ಫೀಡ್ಬ್ಯಾಕ್, ಕ್ವಶನ್ ಇತ್ತು. ಫಸ್ಟ್ ಫೀಡ್ಬ್ಯಾಕ್ ಹೇಳ್ತೀನಿ ಸರ್. ಹೇಳ್ಬಿಡಿ ಸರ್. ಆಫೀಸಲ್ಲಿ ಒಬ್ಬ ಇದಕ್ಕಿದ್ದಂಗೆ ನನಗೆ ವಾಮಿಟ್ ಸೆನ್ಸೇಷನ್ ಅಂತ ಅಂದ ಟೀಮ್ಮೇಟು. ಅದಕ್ಕೆ ನಾನು ಐ ಡಿಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ಫಸ್ಟ್ ಯಾವಾಗಿಂದ ಅಂತ ಕೇಳಿದೆ. ಅದು 1/2 hour ಇಂದ ಅಂತ ಅಂದ. ಅದಕ್ಕೆ 1/2 hour ಇಂದ ಏನಾಯ್ತು, ಏನ್ ಮಾಡಿದೆ ಅಂದೆ. ಅಲ್ಲಿ ಯಾರೋ ಒಬ್ರು ಕಡಲೆ ಬೀಜ ತಂದಿದ್ರು, ಅದನ್ನ ತಿಂದಿದ್ದಾರೆ ಜಾಸ್ತಿ. ಸೊ ನನಗೆ ಇಮಿಡಿಯೇಟ್ ಅಲ್ಲೇ ನನಗೆ ಗೊತ್ತಾಯ್ತು ಕಡಲೆ ಬೀಜ ತಿಂದಿರೋದಕ್ಕೆ ಲಿವರ್ ಜಾಸ್ತಿ ಆಗಿದೆ, ವಿಂಡ್ ಜಾಸ್ತಿ ಆಗಿದೆ ಅಂತ. ಓಕೆ, ತಲೆ ಕೆಡ್ಸ್ಕೊಬೇಡ ಬಾ ಅನ್ಬಿಟ್ಟು 6 key ಮೆಥಡ್ ಅಲ್ಲಿ ಲಿವರ್ಗೆ ಗ್ರೀನ್ ಇರತ್ತ ಎಲ್ಲೋ ಹಾಕ್ದೆ. ಎಲ್ಲೋ ಹಾಕಿ 10 minutes ವೇಟ್ ಮಾಡು ಅಂದೆ. 15 minutes ಹೇಳ್ದ ಸರ್, ಚೂರು ಇಲ್ಲ, ಎಲ್ಲ ಒಂಥರ ವಾಮಿಟ್ ಸೆನ್ಸೇಷನ್ ಇಲ್ಲ. ಓಕೆ, ಥ್ಯಾಂಕ್ ಯು. ನೋಡಿ, ಈ ತರ ರಿಸಲ್ಟ್ ನಮ್ಮ ಪ್ರಭು ಸರ್ ಮಾಡ್ತಾ ಇದ್ದಾರೆ ಈಗ. ನಿಜವಾಗ್ಲೂ ಮಿರಾಕ್ಯುಲರ್ ರಿಸಲ್ಟ್. ಹೌದು. ಆದ್ರೆ ಎಷ್ಟು ಸೈಂಟಿಫಿಕ್ ಆಗಿ ನೀವ್ ಹೇಳಿದ್ರಿ ಹಂಗೆ ನಾನು ಅದನ್ನು ಫಾಲೋ ಮಾಡಿದೆ. ರಿಸಲ್ಟ್ ಈಸ್ ಡೇ ಟು ಸಿ. ಅದೇ ಕಾಣ್ತು. ದಟ್ ಈಸ್ ದ ಮ್ಯಾಜಿಕ್ ಆಫ್ ಕಲರ್ ಥೆರಪಿ. ನನಗೆ ಮೊನ್ನೆ ಸಂಡೇನೆ ಮಾಡಿದ್ರಿ, ಇದನ್ನ ಹೇಳಿದ್ರು ಫೀಡ್ಬ್ಯಾಕ್ ಕ್ಲಾಸ್ನಲ್ಲಿ ಹೇಳ್ತೀನಿ ಸರ್ ಅಂದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು ಅವತ್ತು. ಟೈಮ್ ನಮಗೂ ಫ್ರೀ ಇತ್ತು, ಅವ್ರಿಗೂ ಫ್ರೀ ಇತ್ತು ಅನ್ಸುತ್ತೆ. ಚೆನ್ನಾಗಿ ಮಾತಾಡಿದ್ರು. ಸರ್ ಚೆನ್ನಾಗಿ ಬರ್ತಾ ಇದೆ, ನಾವು ಈಗ ಕಲಿಯೋದ್ರಿಂದ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೀವಿ, ಎಲ್ಲರೂ ವಿಡಿಯೋ ನೋಡ್ಬೇಕಂದ್ರು. ಆರಾಮಾಗಿ ಮಾಡಿ ಸರ್, ಏನು ತೊಂದರೆ ಇಲ್ಲ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತಂದ್ರು. ಪ್ರಭು ಸರ್ ಪರವಾಗಿಲ್ಲ, ನಮಗೆ ಡೇ 1 ಇಂದ ನಾನು ಗ್ರೂಪ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದನೂ ನನ್ನ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರು ನನ್ನ ಬುಕ್ಸು ಪರ್ಚೇಸ್ ಮಾಡಿದ್ದಾರೆ. ಮತ್ತು ಅವರೆಲ್ಲ ಫೀಡ್ಬ್ಯಾಕು ಏನಾದ್ರು ಇದ್ದರೆ ಅವ್ರು ಟಂಗ್ ಕಳಿಸ್ಬಿಟ್ಟು ಏನು ಗೊತ್ತಾಗಲಿಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಏನು ಗೊತ್ತಾ, ನಾವು ಕಲಿಯೋ ತನಕ ಅಷ್ಟೇ ಸಮಸ್ಯೆ, ಕಲ್ತಾದ್ಮೇಲೆ ಎಲ್ಲ ನಮಗೆ ಈಸಿ ಅನಿಸ್ಬಿಡುತ್ತೆ. ಕಲಿಯೋ ತನಕ ಇದೇನಪ್ಪ, ಯಾವ್ದು ಲಿವರ್ ಹೇಳ್ತಾರೆ, ಯಾವ್ದು ವಿಂಡ್ ಹೇಳ್ತಾರೆ, ಯಾವ ಸ್ಪ್ಲೀನ್ ಹೇಳ್ತಾರೆ, ಎಲ್ಲಿ ಬಾವು ಬರ್ತದೆ, ಎಲ್ಲಿ ಹೀಟ್ ಆಗುತ್ತೆ, ಇವೆಲ್ಲ ಗೊಂದಲಗಳು ಇರ್ತವೆ. ನಾವು ಸಡನ್ನಾಗಿ ಕಲ್ತಿಲ್ಲ, ನಾವು 4 ವರ್ಷ ಇದಕ್ಕೆ ಮಣ್ಣು ಹೊತ್ತಿರೋದು. ಮಣ್ಣು ಹೊತ್ಬಿಟ್ಟು ಇವಾಗ ಸ್ವಲ್ಪ ಹಾಗೆ ನಾವು ನಿಮಗೆ ಕಲಿಸ್ತಾ ಇದ್ದೀವಿ. ನಿಮ್ಮನ್ನು ಒಂದು ಎಕ್ಸ್ಪರ್ಟ್ ಥರ ಮಾಡ್ತೀವಿ, ತೊಂದರೆ ಬೇಡ. ಎಲ್ಲರದು ಯಾಕೆ ರಿವಿಷನ್ 2 ದಿವಸಕ್ಕೆ ಒಂದ್ಸಲ 3 ದಿವಸಕ್ಕೆ ಒಂದ್ಸಲ ರಿವಿಷನ್ ಮಾಡ್ತೀನಿ ಅನ್ನೋ ಉದ್ದೇಶ ಏನಂದರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಏನೋ ಒಂದು ಡೌಟ್ ಬಂದಿರ್ತದೆ. ನಾನು ಸುಮ್ಮನೆ ಕ್ಲಾಸ್ ಮಾಡ್ಕೊಂತ ಹೋಗಿ ಒಂದು ಲಾಸ್ಟಿಗೆ ಓಕೆ ಇವತ್ತಿಗೆ ನಿಮ್ಮ ಕ್ಲಾಸ್ ಮುಗೀತು, ನೀವು ಎಕ್ಸ್ಪರ್ಟ್ ಆಗಿಬಿಡ್ರಿ ಅಂದರೆ ಆಗೋದಿಲ್ಲ. ರಿವಿಷನ್ ಕ್ಲಾಸ್ ಈಸ್ ಇಂಪಾರ್ಟೆಂಟ್. ನಾನು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಮಾಡಿ ಅಂತ ಭಾಳ ಜನ ಹೇಳ್ತಿದ್ದಾರೆ. ಪ್ರಾಕ್ಟಿಕಲ್ ಮಾಡೋಕ್ಕೆ ನನಗೇನು ಸಮಸ್ಯೆ ಇಲ್ಲ. ನೀವು ಜಾಗ ನೋಡಿ ಎಲ್ಲರೂ ಸೇರ್ತೀವಂದರೆ ನಾನು ಬರೋಕ್ಕೆ ರೆಡಿ. ಯಾಕಂದರೆ ನಾನು ಕಲಿಸೋಕ್ಕೆ ನಿಮಗೆ 100% ಕಲಿಸ್ಬೇಕಂತ ಇದ್ದೀನಿ. ಹಾಗಾಗಿ ತೊಂದರೆ ಇಲ್ಲ. ಮುಂದಿನ ದಿವಸ ನಾವು ನಿಮಗೆಲ್ಲರಿಗೂ ಸಿಕ್ಕು ಪ್ರಾಕ್ಟಿಕಲ್ಲು ಮಾಡೋಣ. ಅವಾಗಲೇ ನಿಮಗೆ ಹೆಚ್ಚಿನ ಜ್ಞಾನ ಸಿಗೋದು. ಪ್ರಾಕ್ಟಿಕಲ್ ಯಾವಾಗ ಮಾಡ್ತಿರಲ್ಲ ಹೆಚ್ಚಿನ ಜ್ಞಾನ ಸಿಗೋದೇ ಅದು. ಓಕೆ ಪ್ರಭು ಸರ್ ಹೇಳಿ, ಫೀಡ್ಬ್ಯಾಕ್ ಹೇಳಿದ್ರಿ, ಥ್ಯಾಂಕ್ ಯು. ಮತ್ತೆ ಕ್ವಶನ್ಸ್ ಸರ್. ಸರಿ, ಮ್ಯೂಟ್ ಮಾಡ್ಕೊಂಡಿದ್ದೆ. ಅದೇ ಸರ್, ಅದು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಆಕ್ಚುಲಿ ಇನ್ನೊಂದು ಫೀಡ್ಬ್ಯಾಕ್ ಇತ್ತು, ಅದು ಅದು ಫುಲ್ ಕ್ಲಿಯರ್ ಆಗಿಲ್ಲ, ಅದಕ್ಕೆ ನಾನು ಹೇಳಿಲ್ಲ. ಆದ್ಮೇಲೆ ಹೇಳೋಣ ಸರ್. ಅಲ್ಲ, ಬಟ್ ಇಂಪ್ರೂವ್ಮೆಂಟ್ ಆಗಿದೆ ಸರ್, ಅದಕ್ಕೆ ಹೇಳೋಣ ಅಂತ. ಹೇಳಿ ಸರ್, ಹೇಳಿ. ಒಂದು ತಲೆ ಮೇಲೆ, ಹಣೆ ಮೇಲ್ಗಡೆ ಒಂದು ಗಂಟು ತರ ಉಬ್ಬು ಬಂದಿದೆ ಸರ್ ಒಬ್ರಿಗೆ, ಅದು ಕೂಡ ಆಫೀಸಲ್ಲೇ. ನಾನು
ಅವ್ರು ಸರ್ಜರಿ ಮಾಡ್ಬೇಕು ಅಂತ ಅಂದ್ರಂತೆ ಡಾಕ್ಟರ್ ಹೋದಾಗ. ನಾನು ಹೇಳಿದೆ, ನೋಡಪ್ಪ ನನಗೆ ಒಂದ್ ಚಾನ್ಸ್ ಕೊಡು, ನೀವ್ ಸರ್ಜರಿ ನಾವ್ ಮಾಡ್ಸುವಂತೆ, ಇಲ್ಲಿ ಏನೋ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಇದ್ದೇ ಇದೆ, ಬಟ್ ಗಿವ್ ಮಿ ಅ ಚಾನ್ಸ್, ಐ ವಿಲ್ ಟ್ರೈ ಸಮಥಿಂಗ್. ಅದು ವರ್ಕ್ ಆದ್ರೆ ಲೆಟ್ ಸಿ, ಅದರ್ವೈಸ್ ಏನೇ ಸರ್ಜರಿ ಇಸ್ ದ ಲಾಸ್ಟ್ ಆಪ್ಷನ್ ಯು ಹ್ಯಾವ್ ಅಂತ ಹೇಳಿದೆ. ಅವ್ರು ಓಕೆ ಅಂದ್ರು. ನಾನು ಅವ್ರ ನಾಲ್ಗೆ ನೋಡ್ದೆ, ಫುಲ್ ಸೈಡ್ ಅಲ್ಲೆಲ್ಲ ಇಟ್ ವಾಸ್ ಲೈಕ್ ಎ ಪೇಲ್ ಆಗಿತ್ತು, ಮತ್ತೆ ಐ ಕ್ಯಾನ್ ಸಿ ದ ಪರ್ಪಲ್ ಕಲರ್ ಪ್ಯಾಚಸ್. ಅವಾಗ ಲಿವರ್ ಡೌನ್ ಆಗಿದೆ, ಆಮೇಲೆ ಲಿವರ್ ಮಸಲ್ ನ ಇದ್ ಮಾಡುತ್ತೆ, ಸೊ ಅಲ್ಲಿ ಮಸಲ್ ಇಂದ ಏನೋ ಮೋಸ್ಟ್ಲಿ ಆಗಿದೆ ಅಂದ್ಬಿಟ್ಟು ನಾನು ಹೇಳಿದೆ, ನಿಮ್ಗೆ L2 ಸೆಡೆಕ್ಷನ್ ಮಾಡ್ತೀನಿ ಅಂತೇಳಿ ಒಂದ್ ಮೆಂತೆ ಕೇಳಕ್ಕೆ L2 ಸೆಡೆಕ್ಷನ್ ಮಾಡಿದೆ. ಮಾಡಿ ಅವ್ರಿಗೆ 1 ವಾರ ಆಗಿತ್ತು. ಆಮೇಲೆ ಅದು ರೌಂಡ್ ಬಂದಿತ್ತಲ್ಲ ಮೇಲ್ಗಡೆ ಗುಳ್ಳೆ ತರ, ಅದು ಅದ್ರಲ್ಲೇನು ನೀರೆಲ್ಲ ಇರ್ಲಿಲ್ಲ, ಬಟ್ ಒಂಥರ ಡ್ರೈ. ಸೊ ನಾನು ಅವ್ರಿಗೆ ಅದ್ರ ಸುತ್ತ ಬ್ಲಾಕ್ ಕಲರ್ ಹಾಕಿ ರಿಂಗ್ ಹಾಕಿ ಅಂತ ಹೇಳಿದೆ. ಸೊ ಅವರು ಹಾಕೊಂಡು ಬಂದಿದ್ದಾರೆ. ಆಕ್ಚುಲಿ ನಾನು ನೋಡಿರ್ಲಿಲ್ಲ, ಅವ್ರನ್ನ 1 ವಾರ ಆಗಿತ್ತು, ಅವರು ಬಂದಿರಲಿಲ್ಲ. ಇವತ್ ಸಿಕ್ಕಿದ್ರೆ ಆಕ್ಚುಲಿ, ಇವತ್ ನೋಡಿದ್ರೆ ಅದು ಒಂದು 40% ಶಿಂಕ್ ಆಗ್ಬಿಟ್ಟಿದೆ ಸರ್. ಸೊ ಅವರು ಆಕ್ಚುಲಿ ವಾಸ್ ಹ್ಯಾಪಿ, ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ಹೇಳಿದ್ದು ಟೈಮ್ ಕೊಡಿ, ಇನ್ನ ವಾಸಿ ಆಗುತ್ತೆ, 2-3 ಟೈಮ್ ಕೊಡಿ ಇನ್ನ ಹೇಳಿ. 1 ವಾರ ಬಿಟ್ಬಿಟ್ಟು ಇನ್ನ ಒಂದ್ಸತಿ ನೋಡೋಣ, ಏನಾದ್ರು ಸೆಡೆಷನ್ ಮಾಡೋದ ಅಥವಾ ಏನೋ ಮಾಡೋಣ ಅಂತ ಮೇಡಮ್. ಹೇಳಿದ್ರಲ್ಲ ಸರ್, ಅಲ್ಲಿ ಇನ್ನೊಂದ್ಸಲ ಅವರಿಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕೋಣಕ್ ಹೇಳಿ, ಅಲ್ಲಿ ಮತ್ತೆ ಅದು ಕಡಿಮೆ ಆಗುತ್ತೆ, ಜಾಸ್ತಿ ಕಡಿಮೆ ಆಗುತ್ತೆ ಅಂತ ಇದ್ದಾರೆ. ಓಕೆ ಮೇಡಮ್, ಓಕೆ ಸರ್, ನಮ್ಗೆ ಹೇಳ್ತೀನಿ ಸರ್. ಅವ್ರಿಗೆ ಈಗ ಒಂದ್ ನಿಮಿಷ ಅವ್ರು ಕಂಪ್ಲೀಟ್ ಮಾಡ್ಲಿ, ಆಮೇಲೆ ನಿಮಗೆ ತೊಗೊಂತೀನಿ. ಇನ್ನೂ ಟೈಮ್ ಇದೆ, ಇನ್ನೂ ½ ಅವರ್ ಟೈಮ್ ಇದೆ. ಅವರು ಮಲ್ಲಿಕಾ ಮೇಡಮ್ ಅವರು ಕೇಳ್ತಾ ಇದ್ದಾರೆ, ಕಲ್ಲೇಶ್ ಮೇಡಮ್ ಅವರು ಸರ್ ಕೇಳ್ತಾ ಇದ್ದಾರೆ. ಒಂದೇ ನಿಮಿಷ ಎಲ್ಲರೂ ಮಾತಾಡ್ಸ್ತೀನಿ. ಸರ್ ಪ್ರೊಫೆಸರ್ ಹೇಳಿ. ಸರ್ ಅಷ್ಟೇ, ನಂದು 2 ಇತ್ತು. ಇನ್ನೊಂದು ಕ್ವಶನ್ ಏನಂದ್ರೆ, ನೀವು ಸ್ಮಾಲ್ ಇಂಟೆಸ್ಟೈನ್ ಯಾಂಗ್ ಡಿಫಿಷಿಯನ್ಸಿ ಅಂತ ಹೇಳಿದ್ರಿ, ಅಲ್ಲ ಇನ್ಡಿಫಿಷಿಯನ್ಸಿ ಅಂತ ಹೇಳಿದ್ರಿ. ಸೊ ಆ ಇನ್ಡಿಫಿಷಿಯನ್ಸಿ ಅಂದ್ರೆ ಇನ್ನೂ ಇಲ್ಲ, ಅಲ್ಲಿ ಯಾಂಗ್ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಕೊಡ್ಬೇಕು ಅಂತ ಅರ್ಥ. ಸೊ ಅವಾಗ ನೀವು ರೆಡ್ ಡಾಟ್ ಹಾಕ್ಬೇಕು ಅಂತ ಅಂದ್ರಿ. ಸೊ ರೆಡ್ ಈಸ್ ಅಗೇನ್ ಬ್ಲಡ್ ಅಂಡ್ ಇಟ್ ಇಸ್ ನರಿಶ್ಮೆಂಟ್ ಮಾಡುತ್ತೆ, ಮಾಯಿಶ್ಚರ್ ಮಾಡುತ್ತೆ ಅಂತ. ಸೊ ದಟ್ ಈಸ್ ಆಲ್ಸೋ ಫೈನ್, ಬಟ್ ಆ ರೆಡ್ ಬದಲು ವಿ ಕ್ಯಾನ್ ಆಲ್ಸೋ ಗಿವ್ ಬ್ಲೂ ಅಲ್ವಾ ಅಂತ ನನ್ಗೆ ಡೌಟ್ ಇದೆ. ಕೋಲ್ಡ್ ಮಾಡುತ್ತಲ್ಲ, ಬ್ಲೂ ಮಾಡಬಹುದು ಸರ್, ಮತ್ತೆ ಬ್ರೌನ್ ಹಾಕ್ಬಹುದು. ನೀವು ರೆಡ್ ಜಾಗಕ್ಕೆ ಬ್ರೌನ್ ಹಾಕ್ಬಹುದು. ಓಕೆ, ಬ್ರೌನ್ ಅಂದ್ರೆ ಐ ಕ್ಯಾನ್ ಗೋ ಡೈರೆಕ್ಟ್ಲಿ ವಿತ್ ಬ್ಲೂ ಆಲ್ಸೋ. ಓಕೆ, ಬಹಳ ಕ್ರಾನಿಕ್ ಇದ್ರೆ ಬ್ಲೂ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಓಕೆನಾ ಸರ್? ಸರಿ ಸರ್, ಕ್ಲಿಯರ್ ಸರ್. ಓಕೆ, ಥ್ಯಾಂಕ್ ಯು. 1 ನಿಮಿಷ ಸರ್, ಮಲ್ಲಿಕಾ ಮೇಡಮ್ ಅವ್ರು ಮಾತಾಡ್ಸ್ಬಿಡ್ತೀನಿ, ಅದಾದ್ಮೇಲೆ ಕಲ್ಲೇಶ್ ಸರ್ ತಗೊಂತೀನಿ. ವೇಟ್ ಸರ್, ಹೇಳಿ ಮಲ್ಲಿಕಾ ಮೇಡಮ್. ಓಕೆ, ಹೋಯ್ದ್ರ ಅಂತ ಸರ್. ಕಲ್ಲೇಶ್ ಸರ್ ನೀವು ಮಾತಾಡಿ. ಒಂದ್ ನಿಮಿಷ ರಮೇಶ್ ಸರ್ ಮಾತಾಡ್ತೀನಿ, 1 ನಿಮಿಷ. ಇವ್ರದ್ದೊಂದು ಮಾತಾಡಿ ಬಿಟ್ಟು ನಿಮ್ ಕಡೆನೆ ಬರ್ತೀನಿ ಈಗ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ಅದು ಸ್ವಲ್ಪ ಕೆಮ್ಮು ಬರ್ತಾ ಇದೆ ಸರ್, ಅದು ಅಂದ್ರೆ ಯಾಂಗ್ ಹೀಟ್ ಆಗಿದೆ ಸರ್. ಅಂದ್ರೆ ಕೆಮ್ಮು ಅಂದ್ರೆ ಏನು, ಒಣ ಕೆಮ್ಮ, ಏನು ಹಸಿ ಕೆಮ್ಮ? ಒಣ ಕೆಮ್ಮು ಸರ್. ಒಣ ಕೆಮ್ಮು ಅಂದ್ರೆ ಲಂಗ್ ಡ್ರೈನೇಜ್ ಆಗಿರ್ತದೆ ಸರ್. ಲಂಗ್ ಅನ್ನ ಓಕೆ ಸರ್, ಲಂಗ್ ಅನ್ನು ಕೋಲ್ಡ್ ಮಾಡಬೇಕು. ಲಂಗ್ ಅನ್ನ ಕೋಲ್ಡ್ ಮಾಡಬೇಕು. ನಿಮಗೆ ಒಂದ್ಸಲ ಪ್ರೋಟೋಕಾಲ್ ಗ್ರೀನ್ ಇಲ್ಲ ಸರ್, ಗ್ರೀನ್ ಹಚ್ಬೇಕು ಸರ್. ಇಲ್ಲ ಸರ್, ಇಲ್ಲಿ ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡಿ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. 1 ನಿಮಿಷ ಎಕ್ಸ್ಪ್ಲೇನ್. ನೀವು ಹೊಸಬ್ರ ಈಗ? ಹೌದೌದು ಸರ್, ಇವತ್ತು ಜಾಯ್ನಿಂಗ್ ಸರ್. ಅದು 1 ನಿಮಿಷ ಸರ್, ಅದು ಹಿಂದಿನ ಸ್ವಲ್ಪ ಡೀಟೇಲ್ಸ್ ಕಳಿಸ್ಬಿಡ್ತೀರಾ ಸರ್? ಅದು ನಾನೀಗ ಗ್ರೂಪ್ ನಲ್ಲಿ ಹಾಕಿದ್ದೀನಲ್ಲ ಸರ್, ಗ್ರೂಪ್ ನಲ್ಲಿ ಹಾಕಿದ್ದೀನಿ ನೋಡಿ. ನೋಡ್ತೀನಿ ಸರ್, ನೋಡಿಲ್ಲ ನಾವು ಇವಾಗ ಡೈರೆಕ್ಟ್ ಜಾಯ್ನಿಂಗ್ ಅದೇ ಹಂಗೆ. ಓಕೆ, ತೊಂದ್ರೆ ಇಲ್ಲ. ಈಗ PPT ಕಾಣ್ತಾ ಇದೆ ಸರ್ ನಿಮಗೆ? ಕಾಣ್ತಾ ಇದೀನಾ? ಓಕೆ ಸರ್. ನೋಡಿ, ನಾನು ಇದನ್ನ ಹೇಳ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಹಾಟ್ನೆಸ್. ಓಕೆ, ಇದು ಹೀಟ್, ಇದು ಎಕ್ಸ್ಟ್ರೀಮ್ ಯಾಂಗು, ಇದು ಸ್ವಲ್ಪ ಕಡಿಮೆ. ವಿಂಡ್ ಅಂದ್ರೆ ಚಲನೆ. ನಮ್ದ್ರ ನೀವು ಕಲರ್ ಥೆರಪಿ ತರ ನೋಡ್ಕೋಬೇಡಿ. ಕಲರ್ ಥೆರಪಿಲಿ ಗ್ರೀನ್ ಯೂಸ್ ಮಾಡಿದ್ರೆ ಕೋಲ್ಡ್ನೆಸ್ ಆಗುತ್ತೆ. ಇಲ್ಲಿ ಕಲರ್ ಥೆರಪಿ ಪ್ರಕಾರ ಮಾಡಬೇಡಿ. ಇಲ್ಲಿ ಯೆಲ್ಲೋ ಬಂದ್ಬಿಟ್ಟು ಹ್ಯೂಮಿಡಿಟಿ ತತ್ವ ಇರ್ತದೆ, ಬ್ರೌನ್ ಬಂದ್ಬಿಟ್ಟು ಡ್ರೈನೆಸ್ ಇರುತ್ತೆ, ಡಾರ್ಕ್ ಬ್ಲೂ ಬಂದ್ಬಿಟ್ಟು ಕೋಲ್ಡ್ನೆಸ್ ಇರುತ್ತೆ.
ನಿಮ್ಮ ಈಗ ಡ್ರೈ ಕಫ ಆಗಿದೆ ಅಂದ್ರೆ ನೀವು ಈ ರೆಡ್ ಇದೆಯಲ್ಲ, ಈ ರೆಡ್ ಗೆ ಇಲ್ಲೊಂದು ಬ್ರೌನ್ ತಂದು ಹಾಕ್ಬಿಡಿ. ಈ ಬ್ರೌನ್ ಕಲರ್ ಹಾಕಿದ್ರೆ ಅವಾಗ ನಿಮಗೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಮಾಯಿಶ್ಚರ್ ಸಿಗುತ್ತೆ, ಡ್ರೈ ಕೆಮ್ಮು ನಿಲ್ಲುತ್ತೆ. ನೀವೇನಾದ್ರೂ ಇಲ್ಲಿ ಗ್ರೀನ್ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಕೋಲ್ಡ್ ಅಲ್ಲ, ವಿಂಡ್ ಅದು ಚಲನ ಮಾಡ್ಬಿಡುತ್ತೆ ಇನ್ನೂ ಜಾಸ್ತಿ. ಓಕೆ, ಇನ್ ಕೇಸ್ ಅದಕ್ಕೂ ಸ್ವಲ್ಪ ಕಡಿಮೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಲಿವರ್ ಇದೆಯಲ್ಲ, ಈ ಲಿವರ್ ಇಲ್ಲಿ ಗ್ರೀನ್ ಕಾಣ್ತಾ ಇದೆಯಲ್ಲ, ಈ ಗ್ರೀನ್ ಜಾಗದಲ್ಲಿ ಯೆಲ್ಲೋ ತಂದು ಹಾಕಿ. ಓಕೆನಾ? ಎರಡನ್ನ ಹಾಕಿ ಸರ್, ಕಡಿಮೆ ಆಗುತ್ತೆ. ಓಕೆ, ಮತ್ತೆ ಏನಾದ್ರು ಡೌಟ್ ಇದೆ ಸರ್? ಏನು ಸರ್, ಅದು ಸ್ವಲ್ಪ ಡೀಟೇಲ್ಸ್ ಕಳಿಸಿದ್ರೆ ನಾನು ನೋಡ್ಕೊಂಡು ಇದು ಮಾಡಬಹುದು ಸರ್. ನೀವು ಇವತ್ತು ಕ್ಲಾಸ್ ಶೇರ್ ಮಾಡಿದ್ದೀನಿ, ನಾನು ಇನ್ನೊಂದ್ಸಲ ನಿಮಗೆ ಕಳಿಸ್ತೀನಿ. ನಾನು ಏನಾದ್ರು ಮರೆತ್ರೆ ನೀವು ಒಂದ್ಸಲ ವಾಟ್ಸ್ಆಪ್ ಅಲ್ಲಿ ಕಳಿಸಿ, ನಾನು ನಿಮಗೆ ಪರ್ಸನಲ್ ಆಗಿ ಕಳಿಸ್ತೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ರಮೇಶ್ ಸರ್ ಹೇಳಿ, ಮಾತಾಡಿ ಈಗ. ಸರ್ ನೀವು ಮ್ಯೂಟ್ ಮಾಡ್ಬಿಡಿ ಈಗ. ಸರ್ ಈ ಕಲರ್ ಒಂದ್ ನಿಮಿಷ ಸರ್, ಅವ್ರದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೇಳಿ ಸರ್, ಕಂಪ್ಲೀಟ್ ಸರ್. ಅದು ಕಲರ್ ಒಂದು ಹಾಫ್ ಅನ್ ಅವರ್ ಅಷ್ಟೇ ಹಾಕ್ಬೇಕು ಸರ್? ಇದೆ ಸರ್, ಅರ್ಧ ಗಂಟೆ ಮಾತ್ರ ಹಾಕ್ಬೇಕು. ಇನ್ ಕೇಸ್ ಅದರಲ್ಲಿ ಅಷ್ಟೊಳಗಡೆ ಕಡಿಮೆ ಆಯ್ತಂದ್ರೆ 20 ನಿಮಿಷದಲ್ಲಿ, ಸಣ್ಣ ಮಕ್ಕಳಿಗೆ ಹಾಕ್ಬೇಕಾದ್ರೆ 15ರಿಂದ 20 ನಿಮಿಷ ಹಾಕಿ, ದೊಡ್ಡವರಿಗೆ ಹಾಕಿದ್ರೆ ಅರ್ಧ ಗಂಟೆ ಹಾಕಿ. ಓಕೆ ಓಕೆ. ಈ ಕಲರ್ ಥೆರಪಿ ಇರುತ್ತಲೇ ಇದರ 4 ಅವರ್ ಹಂಗೆ ಇರ್ತಾರೆ ಸರ್? ಇಲ್ಲ ಸರ್, ಇದು 6 ಕೀ ಕ್ಲಾಸ್ ಅರ್ಧ ಗಂಟೆ ಮಾತ್ರ ಇರುತ್ತೆ. ಇದು ಅಡ್ವಾನ್ಸ್ 6 ಕೀ ಕ್ಲಾಸ್ ಸರ್. ಇದು ಮೆರಿಡಿಯನ್ ಲೆವೆಲ್ ದಲ್ಲಿ ವರ್ಕ್ ಆಗುತ್ತೆ. ಹಂಗಾಗಿ ನಿಮ್ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅದನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಅರ್ಧ ಗಂಟೆ ಹಾಕೋಬೇಕಾ ಏನ್ 10 ನಿಮಿಷ ಹಾಕೋಬೇಕಂತ ನಿಮ್ ಸಿಂಪ್ಟಮ್ಸ್ ಮೇಲೆ ಡಿಸೈಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡಿ ಸರ್. ರಮೇಶ್ ಸರ್ ಹೇಳಿ ಸರ್. ಈಗ ನಮ್ಮ ಸ್ನೇಹಿತರೊಬ್ಬರು ಭೇಟಿ ಆಗಿದ್ದು ಸಂಜೆ, ಅವ್ರಿಗೆ ಯಾರು 6.5 ಇದೆ ಕ್ರಿಯಾಟಿನ್ ಅಂದ್ಬಿಟ್ಟು ಕಿಡ್ನಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ತಯಾರಿ ಮಾಡ್ಕೊಂತ ಇದ್ರು. ನೀವಿರೋದು ಇಲ್ಲಿ ರಾಣಿಬೆನ್ನೂರಲ್ಲಿ, ನಿಮ್ಮ ಇವ್ರೇನಾದ್ರು ಈ ಬೆಂಗಳೂರಲ್ಲಿ ಯಾರಿಗಾದ್ರೂ ಕನ್ಸಲ್ಟ್ ಮಾಡಕ್ ಹೇಳ್ಬೋದಾ? ಮಾಡಿ, ನಮ್ಮ ಬೆಂಗಳೂರು ಟೀಮ್ ಅಲ್ಲಿ ಇದ್ದಾರೆ, ಮಣಿಕಂಠ ಸರ್ ಇದ್ದಾರೆ. ಎಲ್ಲ ಬಸವರಾಜ್ ಅಂತ ಹೇಳ್ತಿದ್ರಲ್ಲ ಸರ್? ಬಸವರಾಜ್ ನಮ್ಮ ಬಸವರ್ ಸರ್ ಓಕೆ, ಬಸವ ಹಾಕೋ ಅಕಾಡೆಮಿ ಓಕೆ. ಬಟ್ ಏನ್ ಗೊತ್ತಾ, ಇದೊಂದು ತಿಳ್ಕೊಂಬಿಡಿ, 6.5 ಕ್ರಿಯಾಟಿನ್ ಲೆವೆಲ್ ಇಸ್ ಮೋರ್, ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಅವ್ರದ್ದು. ಇದನ್ನ ರಿಕವರಿ ಮಾಡಿ, ಇದು ಡಯಾಲಿಸಿಸ್ ಸ್ಟೇಜಿಗೆ ಬಂದಿರ್ತದೆ. ಹೌದು, ಡಯಾಲಿಸಿಸ್ ಮಾಡಕ್ ಆಗಲ್ಲ ಅಂತ ಡಾಕ್ಟ್ರು. ಈಗ 9 ಮಾಡಿರೋದು ನೋಡಿದ್ದೀನಿ. ಅವ್ರಿಗೆ ಏನಾದ್ರು ಸಜೆಷನ್ ಮಾಡಬೇಕು ಅಂದ್ರೆ ಅವರು ಯಾವ ರೀತಿ ಅವ್ರು ಹೋಗಕ್ ರೆಡಿ ಇದ್ದಾರೆ. ಬಟ್ ಏನ್ ಗೊತ್ತಾ ಸರ್, ಎಲ್ಲ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಂಗೆ ಆಗಿದೆ ಈಗ. ಬಟ್ 6.5 ಅಂದ್ರೆ ಬಹಳ ಕಷ್ಟ, ಬಟ್ ಬಹಳ ಟೈಮ್ ತಗೊಂತದೆ. ಅಷ್ಟು ಪೇಷನ್ಸ್ ಅವರಲ್ಲಿ ಇರ್ಬೇಕು. ಸರ್ ಕ್ರಿಯೇಟಿವ್ ಲೆವೆಲ್ ಅಷ್ಟೊಂದು ರೈಸ್ ಆಗಿದ್ರೆ ಕಡಿಮೆ ಆಗಲ್ಲ ಸರ್? ಅದು ಅದೇ ಬಟ್ ಬಹಳ ಡೌಟ್ ಆಗಲ್ಲ ಸರ್. 99% ಆಗಲ್ಲ. ಯಾಕಂದ್ರೆ ನಾವು ಟ್ರೈ ಆಗಲ್ಲ. ಸೋಮಪ್ಪ ಸರ್ ಹೇಳಿ. ನಮ್ದು 10 ಇರೋದ್ನ 7.5 ಮಾಡ್ಕೊಂಡಿದ್ದೀನಿ. ರಮೇಶ್ ಸರ್ ನನ್ಗೆ ಗೊತ್ತು. 1 year ಅಲ್ಲಿ ನಂದೇ ಪ್ರೂಫ್ ಕೂಡ ಕೊಡ್ತೀನಿ. ಸೆಂಟ್ರಲ್ ಆಯುರ್ವೇದಿಕ್ ರಿಸರ್ಚ್ ಅಲ್ಲಿ ನಾನು ಟೆಸ್ಟ್ ಮಾಡ್ತಾ ಇರೋದು 1 year ಇಂದ ನಿಮ್ಗೆ ಕೊಡ್ತೀನಿ. ನಾನೇ ಪ್ರೂಫ್ ಇದ್ದೀನಲ್ಲ, ಯಾಕಾಗಲ್ಲ? ಅವ್ರ ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ. ಇವ್ರು ಎದುರ್ಕೊಂಡ್ರೆ ನೀವ್ ಹೇಳೋದಲ್ಲ ಅಷ್ಟೇ, ಮುಚ್ಚ ಹೇಳ್ಕೊಂಡು ಸುಮ್ಮನೆ ಇದ್ದಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಂದ್ರೆ ಕಲರ್ ಥೆರಪಿ ಅಥವಾ ಪ್ರೆಷರ್ ಇಂದ ಮಾಡ್ಬೇಕು ಅಂತ. ಬಟ್ ಈಗ ನೋಡಿ, ಲೈಫ್ ಸ್ಟೈಲ್ ಬದಲಾವಣೆ ಮಾಡಿದ್ರೆ ಸರ್ ಏನ್ ಬೇಕಾದ್ರೂ ಮಾಡಬಹುದು. ಲೈಫ್ ಸ್ಟೈಲ್ ಬದಲಾವಣೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ನಾವು ಒಟ್ಟಿಗೆ ಮೆಡಿಟೇಷನ್ ಮಾಡೋದು, ರಮೇಶ್ ಸರ್ ಮೆಡಿಟೇಷನ್ ನಾವು ಮಾಡುದು. ಅವತ್ತಿಂದ ಅವ್ರಿಗೆ ಎಣ್ಣೆ ಚೇಂಜ್ ಮಾಡಿ ಅಂದ್ರೆ ನಮ್ಮನೆ 2 ಕ್ಲಾಸ್ ಕೂಡ ಮಾಡಿದ್ದೀನಿ ನಾನಲ್ಲಿ. ಕಲರ್ ಥೆರಪಿದು ಕಲಿನಲ್ಲಿ ಅಂದ್ಬಿಟ್ಟು ಕ್ಲಾಸ್ ಕೂಡ ಸರ್. ರಮೇಶ್ ಸರ್ಗೆ ಗೊತ್ತು ನಾನು, ಹೌದಲ್ವಾ? ನಮ್ದೇ ಹಂಗ ಆಗಿರ್ಬೇಕಾದ್ರೆ ಅವ್ರದ್ದು ನೀವೆಲ್ಲ ನಮ್ದು 10 ರಿಕವರಿ ಆಗಿದೆ ವಿತೌಟ್ ಟ್ಯಾಬ್ಲೆಟ್ಸ್. ಅವ್ರದ್ದು 6.5 ಅಂತ ಆಯ್ತದೆ. ಬಟ್ ಇವೆಲ್ಲ ಚೇಂಜ್ ಮಾಡ್ಬೇಕು ಸರ್. ಲೈಫ್ ಸ್ಟೈಲ್ ಬದಲಾವಣೆ ಆಗ್ಲೇಬೇಕು ಸರ್. ಸರ್ ಅದಕ್ಕೆ ರಮೇಶ್ ಸರ್ ಕೇಳ್ಕೊತಾರೆ. ಮಲ್ಲಿಕ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ಮಲ್ಲಿಕಾ ಮೇಡಮ್ ಅನ್ಮ್ಯೂಟ್ ಮಾಡಿ. ಅವರು ಅವಲ್ಲಿಂದ ಹ್ಯಾಂಡ್ ಎತ್ತಾರೆ, ಮಾತಾಡ್ತೀವಿ ಅಂತಾರೆ. ನಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂದಾಗ ಅವ್ರಿಗೆ ಬರಲ್ಲ. ಗೊತ್ತಾಗ್ತಿಲ್ಲ ಅನ್ಸುತ್ತೆ ಸರ್. ಅನ್ಮ್ಯೂಟ್ ಮಾಡಿದ್ದೀನಿ. ಅನ್ಮ್ಯೂಟ್ ಮಾಡಿದ್ಮೇಲೆ ಅವರು ಮತ್ತೆ ಅನ್ಮ್ಯೂಟ್ ಮಾಡಿದ್ದಾರೆ.
ಈಗ ಮಾತಾಡಿ ಆಯ್ತು, ಮಾತಾಡಿ. ಓಕೆ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮೇಡಮ್. ಸರ್ ನನಗೆ ಇದು ಸೈನಸ್ ಇದೆ, ಫುಲ್ಲು ನೀರ್ ಸುರಿಯೋ ತರ ಸುರಿತಾ ಇರತ್ತೆ ಯಾವಾಗ್ಲೂ. ಸಡನ್ ಆಗಿ ಇವಾಗ ಕಿಚನ್ ಒಳಗಡೆ ಹೋಗಿ ಒಂದೇ ಒಂದು ಏನಾನ ಕೆಲಸ ಮಾಡ್ಬೇಕಾದ್ರೆ ಇದು ಬರತ್ತಲ್ಲ ಹೊಗೆ, ಅದ ಅಷ್ಟಕ್ಕೆ ಫುಲ್ಲು ಇದು ಸ್ನೀಸಿಂಗ್ ಆಗತ್ತೆ. ಓಕೆ, ಸ್ನೀಸಿಂಗ್ ಆಗ್ತಾ ಇದೆ ಅಂದ್ರೆ ನಿಮಗೆ ಕೋಲ್ಡ್ನೆಸ್ ನಿಂದ ಸ್ನೀಸಿಂಗ್ ಬರತ್ತೆ. ಆಮೇಲೆ ಫುಲ್ಲು ಕಣ್ಣೆಲ್ಲ ನನ್ಗೆ ಫುಲ್ಲು ಇವಾಗ 3-4 ಡೇಸ್ ಇಂದ ಫುಲ್ಲು ಒಂಥರ ಉರಿ ಬಂದ್ಬಿಟ್ಟಿದೆ ಸರ್. ಅದು ಡಾಕ್ಟರ್ ಹತ್ರ ಹೋಗಿದ್ದೆ ನಾನು, ಅಲರ್ಜಿ ಅದೊಂಥರ ಡ್ರೈನೆಸ್ ಆಗಿದೆ ಅಂತ ಹೇಳಿದ್ರು ಅವರು. ಇವಾಗ ಡ್ರೈನೆಸ್ ಆದ್ರೆ 2 ಕಣ್ಣು ಫುಲ್ಲು ಉರಿ. ಅಲ್ಲ, ಈಗ ಒಂದ್ ಸಿಂಪ್ಟಮ್ಸ್ ತಿಳ್ಕೊಂಬೇಡಿ. ನಿಮಗೆ ಡ್ರೈನೆಸ್ ಆಗಿದೆನಾ, ಡ್ರೈನೆಸ್ ಆದ್ರೆ ನಿಮಗೆ ಸೈನಸ್ ನಲ್ಲಿ ನೀರು ಸೋರಲ್ಲ. ಡ್ರೈ ಆಗಿದ್ರೆ ಅಂದ್ರೆ ಅಲ್ಲಿ ನೀರು ಇರುತ್ತೆ. ಓಕೆನಾ? ಕಣ್ಣಲ್ಲಿ ನಿಮಗೆ ಉರಿ ಬರ್ತದ, ಕೋಲ್ಡ್ ನಿಂದನೂ ಆಗುತ್ತೆ. ಜಾಸ್ತಿ ನಾವು ಕೋಲ್ಡ್ ಮಾಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರಿ ತಾನೆ? ಹಂಗಾಗಿ ನಿಮ್ಗೆ ಡ್ರೈನೆಸ್ ಅಲ್ಲ, ನನ್ ಕಣ್ಣಲ್ಲಿ ಉರಿ ಬರ್ತಾ ಇಲ್ಲ ಸರ್, ಬರೀ ಈ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ಬರೀ ಉರಿ ಇರತ್ತೆ, ಫುಲ್ಲು ಉರಿ ಇದೆ, ಇಲ್ಲಿಂದ ಫುಲ್ಲು ಇತ್ತು. ಅದೇ ಹೇಳಿದೆ ಮೇಡಮ್, ಕೆಲವೊಂದ್ ಟೈಮ್ ಏನಾಗ್ಬಿಡುತ್ತೆ, ಸೈನಸ್ ಆದಾಗ ಮೂಗ್ ಸೋರಿ ಏನಾಗುತ್ತೆ, ಕೆಲವೊಂದ್ ಟೈಮ್ ಕೋಲ್ಡ್ ನಲ್ಲಿ ಇದ್ದಾಗ್ಲೂ ಕಣ್ಣು ಉರಿ ಬರುತ್ತದೆ. ಹೌದಾ? ನೀವು ಮೊದ್ಲು ನಿಮ್ಮ ಲಂಗ್ಸ್ ಸ್ಟ್ರೆಂತ್ ಮಾಡಿ. ನೀವು ಲಂಗ್ಸ್ ಅನ್ನ ಸ್ಟ್ರೆಂತ್ ಮಾಡ್ಬೇಕಂದ್ರೆ ನುಗ್ಗೆ ಬೀಜ ಬರುತ್ತಲ್ಲ, ಆ ನುಗ್ಗೆ ಬೀಜದ ಒಳಗಡೆ ಬರುತ್ತೆ, ಅದನ್ನ ತಿನ್ನಿ. ಮೂಲಂಗಿನ ಯೂಸ್ ಮಾಡಿ, ಬಿಳಿ ಎಳ್ಳನ್ನ ಯೂಸ್ ಮಾಡಿ. ಮತ್ತೆ ನಮಸ್ತೆ ಎಕ್ಸರ್ಸೈಸ್ ಇದೆ ನಮ್ಮ ಯೂಟ್ಯೂಬ್, ನಮಸ್ತೆ ಎಕ್ಸರ್ಸೈಸ್ ಅನ್ನ ಮಾಡಿ. ಮತ್ತೆ ಆದಷ್ಟು ಬಿಸಿನೀರನ್ನ ಕುಡೀರಿ, ತಂಪು ಪದಾರ್ಥಗಳನ್ನ ಕುಡಿಬೇಡ್ರಿ. ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಿ. ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಿ. ಯಾಕಂದ್ರೆ ಇವನ್ನೆಲ್ಲ ಮಾಡಿದ್ಮೇಲೆ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ಮೇಲೆ ನೀವು ಈ ಸಮಸ್ಯೆಯಿಂದ ಮುಕ್ತಿ ಆಗೋದು. ನಾನು ಈ ಕಲರ್ ಹೇಳ್ತೀನಿ, ಕಲರ್ ಹಾಕೊಂತೀರಿ, ಮತ್ತೆ ನಿಮ್ ಲೈಫ್ ಸ್ಟೈಲ್ ಹಿಂಗೆ ಇದ್ರ ಅಂದ್ರೆ ಮತ್ತೆ ಇದೇ ತರ ಸಮಸ್ಯೆ ಇರುತ್ತೆ. ಅರ್ಥ ಆಯ್ತಾ? ಲೈಫ್ ಸ್ಟೈಲು ಚೇಂಜ್ ಮಾಡಿ, ಕಲರು ಕೊಡ್ತೀನಿ. ಓಕೆನಾ? ಓಕೆ ಸರ್. ಒಂದ್ ನಿಮಿಷ. ಓಕೆ, ನನ್ನ ಪಿಪಿಟಿ ಕಾಣ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇದೆ ಸರ್. ಓಕೆ, ಈಗ ನಿಮ್ಗೆ ಲಂಗ್ಸ್ ಕೋಲ್ಡ್ನೆಸ್ ಆಗಿದೆ ಅಂದ್ರೆ ಈ ರೆಡ್ ಡಾಟ್ ಕಾಣ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇಲ್ಲ ಸರ್. ಪಿಪಿಟಿ ಬಂದಿಲ್ವಾ? ಬಂದಿಲ್ಲ ಸರ್. ಬಂದಿದೆ. ಪಿಪಿಟಿ ನೋಡಿ ಮೇಡಮ್, ಚಿತ್ರ ಕಾಣ್ತಾ ಇದೆನಾ? ಇಲ್ಲ ಸರ್. ಎಲ್ಲರಿಗೂ ಕಾಣ್ತಾ ಇದೆ. ಪಿಕ್ಚರ್ ಇದೆಯಲ್ಲ ನೋಡಿ, ನೆಟ್ವರ್ಕ್ ಇದೆಯಾ? ಹಂಗೆ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ ಮೇಡಮ್. ಓಕೆ, ನಾನು ನೋಡ್ತೀನಿ, ರೆಕಾರ್ಡಿಂಗ್ ನಲ್ಲಿ ನೋಡ್ಕೊಂಡ್ಬಿಡಿ. ನೋಡಿ, ಇಲ್ಲಿ ಹೀಟ್ ಇದೆಯಲ್ಲ, ಈ ಹೀಟ್ ಅನ್ನ ಒಂದು ರೆಡ್ ಡಾಟ್ ಹಾಕಿ, ಮತ್ತೆ ಇಲ್ಲಿ ಬ್ರೌನ್ ಒಂದು ರೆಡ್ ಡಾಟ್ ಹಾಕಿ. ರೆಡ್ ಡಾಟ್ ಓಕೆನಾ? ಹಾಕಿದ್ರಾ? ಅದಾದ್ಮೇಲೆ ನಿಮಗೆ ಕಣ್ಣೂರು ಇದೆಯಲ್ಲ? ಹೌದು ಸರ್. ಫುಲ್ ಕಣ್ಣು ಅಂದ್ರೆ ಕಣ್ಣು ಆಚೆ ಇದೆ ಸರ್, ಫುಲ್ಲು. ಕಣ್ಣು ಒಳಗಡೆ ಇಲ್ಲ, ಹೊರಗಡೆ ಇದೆ. ಆಚೆ ಹೊರಗಡೆ ಇದೆ. ಫುಲ್ ಇಲ್ಲಿಂದ ಇಲ್ಲಿ ಬರೀ ಐಬ್ರೋಸ್ ಇಂದ ಹಿಡಿದು ಕೆಳಗಡೆವರೆಗೂ ಒಂಥರ ಇಲ್ಲವರೆಗೂ ಉರಿ ಇದೆ ಸರ್. ಅದು ನಾವು ಫೋಟೋ ಎತ್ತಿ ಕ್ಯಾಮ್ರಾ ಎಲ್ಲ ಇದ್ ಮಾಡಿದ್ರೆ ಅದು ವೈಟ್ ಆಗಿ ಕಾಣಿಸುತ್ತಲ್ಲ. ಏನ್ ಯಾವಾಗ ಎಷ್ಟು ದಿವಸ ಆಯ್ತು ಉರಿ ಬರ್ತಾ ಇದ್ದು? ಇದು 3 ಡೇಸ್ ಇಂದ ಇದೆ, 3 to 4 ಡೇಸ್ ಇಂದ. 3 to 4 ಡೇಸ್ ನಿಂದ ಬರ್ತಾ ಇದೆನಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ಈ ಚಿತ್ರಕ್ಕೆ ನೀವು ಕಣ್ಣ ಜಾಗ ಬರುತ್ತಲ್ಲ, ಆ ಕಣ್ಣ ಜಾಗಕ್ಕೆ ಗ್ರೀನ್ ಡಾಟ್ ಹಾಕಿ. ಇಲ್ಲಿ ರೌಂಡ್ ಆಗಿ ಹಾಕಿದೀನಿ ಸರ್, ಬೆಳಿಗ್ಗೆ ಎಲ್ಲ ಹಾಕಿದ್ದೆ. ಹಾಕಿ ಒಂದು 4 ತಾಸು ಇದಾದ್ಮೇಲೆ ಮತ್ತೆ ಬ್ಲಾಕ್ ಕಲರ್ ಹಾಕಿ. ಓಕೆನಾ? ಬ್ಲಾಕ್ ಕಲರ್ ಹಾಕಿದಾಗ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಕ್ಲಿಯರ್ ಆಗುತ್ತೆ. ಸರಿನಾ? ಮತ್ತೆ ನಿಮಗೆ ಇಲ್ಲಿ ಮೂಗು ಸೋರುತ್ತಲ್ಲ, ಇಲ್ಲಿ ಎಲ್ಲೋ ಹಾಕಿ. ಎಲ್ಲೋ ಹಾಕ್ಬಿಟ್ಟು ಅದ್ರ ಸುತ್ತ ಆರೆಂಜ್ ಹಾಕಿ. ಓಕೆನಾ? ಓಕೆನಾ? ಅಷ್ಟ್ ಮಾಡಿ ಮತ್ತೆ ನೋಡುವ. ಸರಿನಾ ಮೇಡಮ್? ಕ್ಲಿಯರ್ ಆಯ್ತಾ ಈಗ ನಿಮ್ ಸಮಸ್ಯೆ?
ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಜಯರತ್ನಮ್ಮ Thank you, sir. Thank you, sir. ಓಕೆ, ಥ್ಯಾಂಕ್ ಯು. ಜಯರತ್ನಮ್ಮ ಮೇಡಮ್. ಜಯರತ್ನಮ್ಮ ಮೇಡಮ್. ಜಯರತ್ನಮ್ಮ ಮೇಡಮ್, ಅನ್ಮ್ಯೂಟ್ ಮಾಡಿ ಮೇಡಮ್. ಅನ್ಮ್ಯೂಟ್ ಆಗಿಲ್ಲ. ಅನ್ಮ್ಯೂಟ್ ಮಾಡಿ. ಹಾ, ಓಕೆ, ಈಗಾಗಿದೆ, ಮಾತಾಡಿ. ಹಲೋ ಸರ್, ಒಂದು ಫೀಡ್ಬ್ಯಾಕ್ ಇತ್ತು. ಹಾ, ಹೇಳಿ ಮೇಡಮ್. ಮೊನ್ನೆ ಒಂದ್ 11 ದಿವಸ ಆಯ್ತು ಸರ್, ನಮ್ ತಂಗಿಗೆ ಆಟೋದಲ್ಲಿ ಹೊರಟಾಗ ಬೈಕ್ ಬಂದು ಹ್ಯಾಂಡ್ಲ ಚುಚ್ಚಿ ಬಿಟ್ಟಿದ್ರು ಸರ್ ಕೈಗೆ. ಓಕೆ. ಅದು ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ, ಅವರು ಬ್ಯಾಂಡೇಜ್ ಹಾಕಿ ಒಂದ್ 5-6 ಮಾತ್ರೆ ಬರೆದಿದ್ರು ಸರ್. ಓಕೆ. ಅದ್ 2 ದಿವಸ ಬಿಟ್ಟು ಬ್ಯಾಂಡೇಜ್ ಬಿಚ್ಚಿ ಆಯಿಂಟ್ಮೆಂಟ್ ಹಾಕ್ರಿ ಅಂದ್ರು. ಓಕೆ. ಮತ್ತೆ ಬಂದಿದ್ರು ಸರ್, ಅವರು ಕೈ ಎಲ್ಲ ತುಂಬಾ ಬಾವ್ ಆಗ್ಬಿಟ್ಟಿತ್ತು. ಓಕೆ. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಸರ್, ಬ್ಲಾಕ್ ರೌಂಡ್ ಹಾಕಿದ್ವಿ, ಡಾರ್ಕ್ ಬ್ಲೂ ಹಾಕಿದ್ವಿ ಸರ್. ಇವಾಗೆಲ್ಲ ಡ್ರೈ ಆಗಿದೆ, ಒಣಗ್ತಾ ಇದೆ. ಥ್ಯಾಂಕ್ ಯು. ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರಿ ಹಂಗಾರೆ. ಹಾ ಸರ್. ಓಕೆ, ಇದೇ ತರ ಮಾಡಿ. ಏನಾದ್ರೂ ರಿಸಲ್ಟ್ ಬಂದ್ರೆ ಫೀಡ್ಬ್ಯಾಕ್ ಹೇಳಿ. ನೋಡಿ, ಫೀಡ್ಬ್ಯಾಕ್ ಹೇಳೋದ್ರಿಂದ ಏನಾಗುತ್ತೆ, ನಿಮ್ಗೂ ಖುಷಿ ಅನ್ಸುತ್ತೆ. ಓ, ನಾವು ಒಂದು ಕಲ್ತ್ಬಿಟ್ಟು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ. ಮತ್ತೆ 4 ಜನಕ್ಕೆ ಅದು ಇದ್ರ ಕಲಿಯೋದ್ರಿಂದ ಅನುಕೂಲ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ನಮ್ಮ ಕ್ಲಾಸಿನ ಬೆನಿಫಿಟ್ ಏನ್ ಗೊತ್ತಾ, ನಮ್ಮ ಕಡೆ ಸೇರಿದವ್ರಿಗೆ ಹೆಂಗ್ ಗೊತ್ತಾ, ನಿಮಗೆ ರಿವಿಷನ್ ಕ್ಲಾಸ್ ಮಾಡಿ ಎಲ್ಲರದು ಸಮಸ್ಯೆನ ಅರ್ಥ ಮಾಡಿಸ್ಕೊಂಡು ಅವ್ರ ಸಮಸ್ಯೆನ ಬಗೆಹರಿಸಿ ನಾವು ಮುಂದೆ ಹೋಗ್ತೀವಿ. ಸುಮ್ಮನೆ ಮುಂದೆ ಹೋದ್ರೆ ನಿಮ್ ಸಮಸ್ಯೆ ಏನಂತಾನೆ ಗೊತ್ತಾಗಲ್ಲ ನಮ್ಗೆ. ನಮ್ಮ ಉದ್ದೇಶ ಏನಂದ್ರೆ ನೀಟಾಗಿ, ನಿಧಾನವಾಗಿ, ತಾಳ್ಮೆಯಿಂದ, ಅಚ್ಚುಕಟ್ಟಾಗಿ ಕಲಿಸ್ಬೇಕನ್ನೋದು. ಹಾಗಾಗಿ ಆಮೇಲೆ ಸರ್, ಇನ್ನೊಂದು, ಅವಳಿಗೆ 2-3 ದಿವಸದಿಂದ ಕಫ ಹಗಲು ರಾತ್ರಿ ತುಂಬಾ ಹೋಗ್ತಾ ಇದೆ ಸರ್, ಸಿಕ್ಕಾಬಟ್ಟೆ. ಓಕೆ. ಜ್ವರ ಇತ್ತು, ತಲೆನೋವಿತ್ತು, ಅದೆರಡು ಹೋಗಿದೆ. ಕಫ ಮಾತ್ರ ತುಂಬಾ ಹೋಗ್ತಾ ಇದೆ ಸರ್, ಏನ್ ಮಾಡೋದು? ಈಗ ಅವರಿಗೆ ಕಫ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಹೌದಾ ಸರ್? ಅಂದ್ರೆ ಡೈಜೆಷನ್ ಸರಿಯಾಗಿ ಆಗ್ಲಿಲ್ಲ ಅಂದಾಗ ಅದು ಕಫ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಅವರಿಗೆ ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ನಿಮಗೆ ಪಾಯಿಂಟ್ ಹೇಳಿದ್ರೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ ಹೇಳಿ ಸರ್. ಓಕೆ, ಪಾಯಿಂಟ್ ಅಂದ್ರೆ ST36 ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ST36 ಓಕೆ, ST36 ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಮತ್ತೆ ಜಾಸ್ತಿ ಕಫ ಇತ್ತಂದ್ರೆ ST40 ಪಾಯಿಂಟ್ ಅನ್ನ ಪ್ರೆಸ್ ಮಾಡಬಹುದು. ಅದು ಕಫಕ್ಕೆ ಒಂದು ಒಳ್ಳೆ ಬೆಸ್ಟ್ ಪಾಯಿಂಟ್. ST40 ಸರ್. ST40. ಓಕೆ, ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ST40 ಇವಿಷ್ಟು ಮಾಡಿ. ಮತ್ತೆ ಲಿವರ್ 3 ಪಾಯಿಂಟ್ ಕೊಡಿ. ಲಿವರ್ 3 ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಲಿವರ್ 3 ಸರ್. ಇಷ್ಟು ಮಾಡಿ ಸಾಕು. ಅವರಿಗೆ ಫಿಸಿಕಲ್ ಆಗಿ ಆಕ್ಟಿವೇಟ್ ಮಾಡಕ್ ಹೇಳಿ. ಮತ್ತೆ ಅವ್ರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಕ್ ಹೇಳಿ. ಸ್ವೀಟ್ ಗೀಟ್ ಇದ್ರೆ ಜಾಸ್ತಿ ತಿನ್ನಕ್ ಹೋಗ್ಬೇಡ ಅಂತ ಹೇಳಿ. ಕೋಲ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಕ್ ಹೇಳಿ. ಗಾಣದ ಎಣ್ಣೆಯನ್ನು ಯೂಸ್ ಮಾಡಕ್ ಹೇಳಿ. ಸರ್, ಈಗ 7-8 ವರ್ಷದಿಂದ ಗಾಣದ ಎಣ್ಣೆನ ಯೂಸ್ ಮಾಡ್ತೀವಿ ಸರ್ ನಾವು. ಯಾವ ಗಾಣದ ಎಣ್ಣೆ ಯೂಸ್ ಮಾಡ್ತಿದ್ರಿ? ಶೇಂಗಾ ಎಣ್ಣೆ ಹಾಕ್ಸಿ ಅದೇ ಯೂಸ್ ಮಾಡ್ತೀವಿ ಸರ್ ನಾವು. ಓಕೆ. ಆಮೇಲೆ ಸಿರಿಧಾನ್ಯ ಯೂಸ್ ಮಾಡ್ತೀವಿ ಸರ್. ಊಟದ ಸ್ಟೈಲ್ ಸರ್, ನಾವು ರಾತ್ರಿ 7:30 ಒಳಗೆ ಊಟ ಮಾಡ್ತೀವಿ. ಬೆಳಿಗ್ಗೆ 5ರಿಂದ 7 ಮೋಷನ್, 7-9 ಊಟ, 30 ಡೈಜೆಷನ್ ಆಗುತ್ತೆ ಸರ್. ಅಂದ್ರೆ ಅವ್ರದ್ದು ಸ್ವಲ್ಪ ಊಟ ಕಡಿಮೆ ಆಗುತ್ತೆ ಸರ್. ಮತ್ತೆ ಈಗ ಅವ್ರು ನಿಮ್ದು ಹೇಳಿದ್ರಿ, ಈಗ ಅವ್ರದ್ದು ಕಫ ಆಗಿದೆಲ್ಲ ಅವ್ರದ್ದು ಹೇಳ್ಬೇಕು ನೀವು. ಅವಳು ನಾನು ಸೇವ್ ಮಾಡ್ತೀವಿ ಸರ್. ಮತ್ತೆ ಅವ್ರದ್ದು ಡೈಜೆಷನ್ ಪ್ರಾಬ್ಲಮ್ ಸ್ಲೋ ಇದೆ. ಹೌದು ಸರ್. ಅಂದ್ರೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಸ್ಕಿಪ್ ಮಾಡಿ. 1 ಮೀಲ್ಸ್ 3 ಹೊತ್ತು ಊಟ ಮಾಡೋದಿದ್ರೆ ಒಂದ್ ಹೊತ್ತು ಊಟನ ಸ್ಕಿಪ್ ಮಾಡಿ. ಇಲ್ಲಾಂದ್ರೆ ಲೈಟ್ ಆಗಿ ತಗೊಳ್ಳಿ. ನೈಟ್ ಏನಾದ್ರೂ ಇದ್ರೆ ಒಂಥರ ಗಂಜಿ ರೂಪದಲ್ಲಿ ತಗೊಳ್ಳಿ. ಹಂಗಾಗಿ ಒಂದೇ ದೋಸೆ, ಒಂದೇ ರೊಟ್ಟೆ, ಇಷ್ಟೇ ಅನ್ನ, ತುಂಬಾ ಲೈಟ್ ದೋಸೆ ಯಾವ್ದ್ರಲ್ಲಿ ಮಾಡಿರ್ತೀರಿ? ಅಕ್ಕಿನಲ್ಲೇ ಮಾಡಿದ ಸರ್. ಮತ್ತೆ ನೀವು ದೋಸೆ ಮಾಡಿದಪ್ಪ ಅಂದ್ರೆ ಅದು ನಮಗೆ ಫುಡ್ ಅಲ್ಲ. ನೀವು ದೋಸೆ ಗೀಸೆ ಎಲ್ಲ ನೀವು ಚೆನ್ನಾಗಿ ಅಲ್ಲ, ದೋಸೆ ಗೀಸೆ ಎಲ್ಲ ಊಟ ಮಾಡಿಸ್ಬೇಡಿ. ಚೆನ್ನಾಗಿರೋದು ಆಕ್ಟಿವೇಟ್ ಮಾಡಕ್ ಹೇಳಿ. ಒಂದ್ ದಿವಸ ಒಂದು ಮಿಡ್ಲಲ್ಲಿ ಯಾವ್ದಾದ್ರು ಒಂದು ಫುಡ್ ಅನ್ನ ಸ್ಕಿಪ್ ಮಾಡಿ. ನೈಟ್ ಆರ್ ಮಾಡಿ, ಇಲ್ಲ ಬೆಳಿಗ್ಗೆ ನೈಟೇ ಮಾಡಿದ್ರೆ ಬೆಟರ್ ನನ್ನ ಪ್ರಕಾರ. ಹಂಗೇನಾದ್ರೆ ಸ್ಕಿಪ್ ಮಾಡಿದಾಗ ಅವ್ರದ್ದು ಸ್ಟ್ರೆಂಥನ್ ಆಗುತ್ತೆ ಸ್ಟಮಕ್. ಓಕೆನಾ? ಮತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಇತ್ತಂದ್ರೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ ಕಲರ್ ಸ್ಟಮಕ್ ರಿಫ್ಲೆಕ್ಸ್ ಹಾಕಿ. ಇಲ್ಲಿ ಸ್ಪ್ಲೀನ್ ಪಾಯಿಂಟ್ ಬರುತ್ತೆ. ಈ ಸ್ಪ್ಲೀನ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ.
ಸ್ಪ್ಲಿನ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಅವ್ರದ್ದು ಫೀಡ್ಬ್ಯಾಕ್ ನೆಕ್ಸ್ಟ್ 4 days ಆದ್ಮೇಲೆ ಹೇಳುವಂತ್ರಿ. ಓಕೆ ಆಯ್ತಾ? ಸಾರಿ ಹೇಳಿ. ಫ್ರೆಶ್ ಮಾಡೋದು ಎಷ್ಟು ದಿವಸ ಮಾಡುತ್ತೆ ಸರ್? ಅವ್ರದ್ದು ಡೈಜೆಷನ್ ಒಂದು 3-4 days ಮಾಡಿ ಸಾಕು. 3-4 days ಮಾಡಿ ಸರಿ ಹೋಗುತ್ತೆ. ಅಷ್ಟೊಳಗಡೆ ಮತ್ತೆ ಫಿಸಿಕಲ್ ಆಗಿ ಸ್ವಲ್ಪ 10:30 ಇಂದ 11:30 ತನಕ ವಾಕಿಂಗ್ ಮಾಡಕ್ ಹೇಳಿ. ನಮ್ಮ ಯೂಟ್ಯೂಬ್ ಅಲ್ಲಿ 8 ನಂಬರ್ ವಾಕಿಂಗ್ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಮೊಣಕಾಲು ನೋವು ಇರೋರಿಗೆ, ನೀ ಪೇನ್ ಇರೋರಿಗೆ, ಶುಗರ್ ಇರೋರಿಗೆ, ಪ್ರತಿಯೊಬ್ಬರಿಗೂ ನಂದು ಯೂಟ್ಯೂಬ್ ನಲ್ಲಿ 8 ಸೇಫ್ ವಾಕ್ ಇದೆ. ಅದನ್ನ ಯೂಸ್ ಮಾಡೋದ್ರಿಂದ ನೀವು 10 ಕಿಲೋಮೀಟರ್ ನಡೆದಷ್ಟು ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ. ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಕಿಂಗ್, ಅದು ಮೆಥಡ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಯಾರಿದ್ದೀರಾ ಸರ್? ಹೇಳಿ. ಯಾರು ಮಾತಾಡೋದು? ಮಹಾಲಕ್ಷ್ಮಿ ಸರ್. ಮಹಾಲಕ್ಷ್ಮಿ ಮೇಡಮ್ ಹೇಳಿ. ನಮ್ಮ ಯಜಮಾನ್ರಿಗೆ ನೀವು ಮೊನ್ನೆ ಇದಕ್ಕೆ ಕೊಟ್ಟಿದ್ರ ಸ್ಟಮಕ್ ಸ್ಟ್ರೆಂಥನಿಗೆ, ಅವ್ರು ಹುಷಾರಾಗಿ ಹೋಯ್ತಾರೆ ಇವಾಗ. ಓಕೆ, ಥ್ಯಾಂಕ್ ಯು. ಏನ್ರಿ ಬಾಳ ಎಲ್ಲಾರು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಿ. ಹಂಗಾದ್ರೆ 4 ದಿವಸ ಕ್ಲಾಸ್ ನಲ್ಲೇ ಎಲ್ಲಾರು ಹೀಲರ್ ಆಗ್ಬಿಟ್ರೆ ಮತ್ತೆ ನಮ್ಮನ್ನು ನೆನಪು ಮಾಡ್ಕೋರಿ. ಇಲ್ಲ ಸರ್, ನಾವು TM ಕ್ಲಾಸಿನೇ ನಾನು. ಹೌದ್ರಾ? ಒಳ್ಳೆ ಮಾಡಿ, ಏನ್ ತೊಂದ್ರೆ ಇಲ್ಲ. ಎಲ್ಲರೂ ಚೆನ್ನಾಗಿ ಕಲೀರಿ. ನಮ್ಮ ಉದ್ದೇಶ ಏನ್ ಗೊತ್ತಾ? ನಿಮ್ಮ ಮನೆಯನ್ನ ಔಷಧ ಮುಕ್ತ ಮಾಡ್ಕೊಳ್ಳಿ. ಫಸ್ಟ್ ನಾವು ಬೇರೆ ಮಾಡೋದು ಓಕೆ, ನಾವು ಮೊದಲು ನಮ್ಮ ಮೆಡಿಸಿನ್ ಬಾಕ್ಸ್ ಅನ್ನ ತೆಗೆದು ಹೊರಗಡೆ ಇಡಬೇಕು. ಓಕೆ ಮಹಾಲಕ್ಷ್ಮಿ ಮೇಡಮ್, ಮತ್ತೆ ಏನಾದ್ರು ಕ್ವಶನ್ ಇದೆನಾ? ಏನ್ ಕ್ವಶನ್ ಸರ್? ನನಗೆ ಯಾಕೋ ಡೈಜೆಷನ್ ಪ್ರಾಬ್ಲಮ್ ಏನೇ ನನ್ಗೂನು ಸ್ವಲ್ಪ. ನಿಮ್ ಯಜಮಾನ್ರಿಗೆ ಸರಿ ಮಾಡಿದಿರಿ, ನೀವು ಸರಿ ಮಾಡ್ಕೊಂಡಿಲ್ವಾ? ನಂದು ಅದೇ ಪ್ರಾಬ್ಲಮ್. ಸ್ವಲ್ಪ ದಿನದಿಂದನೂ ಸ್ವಲ್ಪ ಕಿಡ್ನಿ ಕೋಲ್ಡ್ನೆಸ್, ಸ್ಪಿನ್ ಡ್ಯಾಮು ಅದ್ರದ್ದೇ ಪ್ರಾಬ್ಲಮ್ ನನಗೆ. ನನ್ಗೂನು ಸ್ವಲ್ಪ ಇದಿದೆ, ಲಿವರ್ ಫ್ಯಾಟಿ ಲಿವರ್ ಇದೆ. ರೇಟ್ ಫ್ಯಾಟಿ ಲಿವರ್ ವಿಂಡ್ ರೇಸ್ ಮಾಡಿ ಅಲ್ಲ. ಫ್ಯಾಟಿ ಲಿವರಿಗೆ ನಮ್ದು 6 ಕೀದಲ್ಲಿ ವಿಂಡ್ ರೇಸ್ ಮಾಡಿರಲ್ಲ. ಮಾಡ್ತೀನಿ ಸರ್, ಮಾಡ್ತಾ ಇದ್ದೀನಿ. ಮತ್ತೆ ಫಸ್ಟಿಗೆ ನೋಡಿ, ಆರ್ಡರ್ ವೈಸ್ ಕೊಡಿ. ಫಸ್ಟ್ SP9 ನೋಡಿ, ಅದು ಕಡಿಮೆ ಆಯ್ತಾ? ಓಕೆ, SP5 ಕೊಡಿ. ಅದು ಆಗ್ಲಿಲ್ಲ ಅಂದ್ರೆ SP3 ಕೊಡಿ. ಪಾಯಿಂಟ್ ಅನ್ನ ನೀವು TM ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಪಾಯಿಂಟ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಫಸ್ಟ್ SP9 ಸ್ಪ್ಲಿನ್ ಡ್ಯಾಮೇಜ್ ನ ಕಡಿಮೆ ಮಾಡಿ, ಅದಾಗ್ಲಿಲ್ಲ ಅಂದ್ರೆ SP5, ಅದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ SP3ಗೆ ಕೊಡಿ. ಓಕೆನಾ? ಅದನ್ನ ಮಾಡ್ಕೊಂತ ಬನ್ನಿ. ಫಿಸಿಕಲ್ ಆಗಿ ಎಕ್ಸರ್ಸೈಸ್ ಮಾಡ್ರಿ. ನೀವು ಹೊಲದಲ್ಲಿ ಹೋಗಿ ಬೇಕಾದ್ರೆ ನೀವು ಊಟ ಮಾಡ್ಲಿಲ್ಲ ಅಂದ್ರೆ ಕೇಳ್ರಿ ನನಗೆ. 2 ದಿವಸ 8 ಗಂಟೆ ಕೆಲಸ ಮಾಡ್ರಿ ಹೊಲದಲ್ಲಿ ಹೋಗಿ. ನೀವು ಹೊಟ್ಟೆ ಹಸಿಲ್ಲ ಆಗ್ಲಿಲ್ಲ ಅಂದ್ರೆ ನಮಗೆ ಕೇಳಿ, ನಾವು 100% ಗ್ಯಾರಂಟಿ. ಸರ್ ಹೊಟ್ಟೆ ಎಷ್ಟಾಗುತ್ತೆ? ಡೈಜೆಷನ್ ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಕಾನ್ಸ್ಟಿಪೇಷನ್ ಅಂದ್ರೆ ನಿಮಗೆ ಡೈಜೆಷನ್ ಆದ್ಮೇಲೆ ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡು. ಕಾನ್ಸ್ಟಿಪೇಷನ್ ಇದೆಪ್ಪ ಅಂದ್ರೆ ಎಲ್ಲಿ ಇದಕ್ಕೆ ಲಾರ್ಜ್ ಇಂಟೆಸ್ಟೈನ್ ಗೆ ವಿಂಡ್ ರೇಸ್ ಮಾಡಿ. ಹೌದಾ? ಲಾರ್ಜ್ ಇಂಟೆಸ್ಟೈನ್ ಗೆ ವಿಂಡ್ ಹಾಕಿ, LI11 ಪಾಯಿಂಟ್ ಪ್ರೆಸ್ ಮಾಡಿ. ನೀರ್ ಜಾಸ್ತಿ ಕುಡಿಬೇಕು. ಯಾವುದೇ ಫುಡ್ ಅನ್ನಾಗ್ಲಿ ಲಿಕ್ವಿಡ್ ರೂಪದಲ್ಲಿ ತಗೊಳ್ಳಿ. ಇದು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಹಿಂದ್ಗಡೆ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕ್ರಿ. ಯಾನಸ್ ಜಾಗಕ್ಕೆ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕಿ. ಸರಿನಾ? ನನ್ಗೆ ಇದು ಕೈ ಜುಮ್ ಬರುತ್ತಲ್ಲ ಸರ್, ಮಲಿಕೊಂಡಾಗ ಬೆಳಗಿನ ಜಾವ ಈ ಹಸ್ತಗಳು ಜುಮ್ ಬರುತ್ತೆ. ಇಲ್ಲ ಒಂದಿನ ಎಡಗೈ ಬರುತ್ತೆ, ಒಂದಿನ ಬಲಗೈ ಬರುತ್ತೆ ಜುಮ್ಮು. ಲಿವರ್ 3 ಕೊಡಿ. SP ಸ್ಪ್ಲಿನ್ ಪಾಯಿಂಟ್ ನಾನು ಇಲ್ಲಿ ಹೇಳಿದ್ನಲ್ಲ, ಈ ಸ್ಟಮಕ್ ನಿಂದ ಮೇಲೆ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ, ಅಲ್ಲಿ ಒಂದು ಆರೆಂಜ್ ಕಲರ್ ಹಾಕಿ. ಅವಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ, ಜೋಮ್ ಬರಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೆ ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮತ್ತೆ 8:44 ಆಯ್ತು. ಇನ್ನೊಂದು 5 minutes 10 minutes ತಗೊಂಡ್ಬಿಡೋಣ, ಇಲ್ಲಾಂದ್ರೆ 5 minutes ತಗೊಂಡ್ಬಿಡೋಣ ಸಾಕು. ಯಾಕಂದ್ರೆ ಲೇಡೀಸಿಗೆ ಅಡಿಗೆ ಮಾಡೋದೇ ದೊಡ್ಡ ಸಮಸ್ಯೆ. ಈಗ ಎಲ್ಲರೂ ಕ್ಲಾಸ್ ಮಾಡಿಕೊಂಡು ಅದಾದ್ಮೇಲೆ ಅಡಿಗೆ ಮಾಡಿ ಅವ್ರ ಯಜಮಾನ್ರು ನಮಗೆ ಬೈದು ಇವೆಲ್ಲ 7 ಗಂಟೆದಿಂದ 8 ಗಂಟೆ ಅಂತಾರೆ. ಆಮೇಲೆ ಏನ್ ಲಕ್ಷ್ಮಿ ಮೇಡಮ್ ಮತ್ತೆ ಕೈ ಮಾಡ್ತಾ ಇದಾರೆ. ಏನ್ ಲಕ್ಷ್ಮಿ ಮೇಡಮ್ ಅವ್ರದ್ದು ಏನಾದ್ರು ಕ್ವಶನ್ ಇದೆನಾ? ಹೇಳಿ ಸರ್. ಸ್ಪಾಂಡ್ಲೈಟಿಸ್ಗೆ ಕತ್ತು ಭುಜಗಳು, ಕತ್ತು ಮತ್ತೆ ಭುಜಗಳ ಪೇನ್ ಸರ್. ಸ್ಪಾಂಡ್ಲೈಟಿಸ್ ತುಂಬಾ ವರ್ಷದಿಂದ ಇದೆ. ಓಕೆ, ನೀವು ಟಂಗ್ ಕಳಿಸಿ, ಗೂಗಲ್ ಫಾರ್ಮ್ ಫಿಲ್ ಮಾಡಿ, ನೀವು ನಮಗೆ ಸ್ವಲ್ಪ ದುಡ್ಡು ಹಾಕಿ, ಅವಾಗ ನಾವು ಅನಾಲಿಸಿಸ್ ಮಾಡಕ್ಕೆ ಸರಿ ಇರುತ್ತೆ. ಓಕೆನಾ? ಆವಾಗ ಏನಂದ್ರೆ ನಾವು ನೋಡ್ತೀವಿ ನಿಮ್ಮ ಟಂಗ್ ಕಳಿಸಿದ ಮೇಲೆ ಏನೇನು ಪ್ರಾಬ್ಲಮ್ ಇದೆ, ಏನೇನು ಡಿಫಿಷಿಯನ್ಸಿ ಇದೆ, ಅದೆಲ್ಲ ನೋಡ್ಬೇಕಲ್ವಾ. ಸುಮ್ಮನೆ ಸ್ಪಾಂಡಲಿಸಿಸ್ ಅಂದ್ರೆ ನನಗೆ ಗೊತ್ತಾಗೋದಿಲ್ಲ, ಅದನ್ನ ಹೇಳ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಒಂದೇ ಪ್ರಾಬ್ಲಮ್ಸ್ ಇರಲ್ಲ ನಿಮ್ಗೆ. ಅಷ್ಟು ವರ್ಷದಿಂದ ಇದೆ ಅಂದ್ರೆ
ಮೇಜರ್ ಆಗಿ ಏನ್ ಡಿಫಿಷಿಯನ್ಸಿ ಇದೆ ಅಂತ ನೋಡ್ಬೇಕು. ಟಂಗ್ ಅಂದ್ರೆ ಕಳಿಸಿ. ಟ್ರಾವೆಲ್ ಮಾಡಿದಾಗ ಜಾಸ್ತಿ ಇರ್ತದೆ. ಟ್ರಾವೆಲ್ ಮಾಡಿದಾಗ ಇದು ಟೈರ್ಸ್ ಜಂಪ್ ಆಗುತ್ತಲ್ಲ ಸರ್, ಹಳ್ಳ ಬಂದು ಇಳಿದಾಗ ಅಥವಾ ಬಂದಾಗ ಮಾಡಿದಾಗ ಲಿವರ್ ವಿಂಡ್ ಜಾಸ್ತಿ ಆಗಿರ್ತದೆ. ಆವಾಗ ಮಾತ್ರ ನನಗೆ ಅದು ಪ್ರಾಬ್ಲಮ್ ಸರ್. ಓಕೆ, ನೀವು ಟ್ರಾವೆಲ್ ಮಾಡಿದಾಗ ಆಗಿರ್ತದೆ ಅಂದ್ರೆ GB20 ಅಂತ ಬರುತ್ತೆ. GB20 ಗಾಲ್ ಬ್ಲಾಡರ್ 20 ಅಂತ ಬರುತ್ತೆ ನಮ್ದು ಇಲ್ಲಿ ಹಿಂಗಡೆ. ಅದನ್ನ ಪ್ರೆಸ್ ಮಾಡಿ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಅದನ್ನ ಮಾಡಿದಾಗ ನಿಮಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಅದಕ್ಕಿಂತ ಇಲ್ಲಿ ಇದೆಯಲ್ಲ ಸ್ಪಾಂಡಲಿಸಿಸ್, ಒಂದು ಲೈನ್ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಒಂದು ಲೈನ್ ಸ್ಕೈ ಬ್ಲೂ ಹಾಕಿ, ಒಂದು ಲೈನ್ ಪರ್ಪಲ್, ಒಂದು ಲೈನ್ ಬ್ಲ್ಯಾಕ್ ಹಾಕಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ ನನಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ಟಂಗ್ ಇಮೇಜ್ ಕಳಿಸಿ ನಾನು ಇದು ಮಾಡ್ತೀನಿ. ಯಾರು ಲಕ್ಷ್ಮಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ ಅವ್ರು ಮುಗಿದ ತಕ್ಷಣ ಮತ್ತೆ ಆಮೇಲೆ ನೀವು ಬರುವಂತ್ರಿ ಮೇಡಮ್. ಹೇಳಿ ಮತ್ತೆ. ಸರ್ ಗೂಗಲ್ ಫಾರಂ ಕಳ್ಸ್ಕೊಟ್ರೆ ಹೇಗೆ ಸರ್? ನಾವು ಟಂಕ್ ಕಳ್ಸ್ಕೊಡ್ತೀವಿ, ಗೂಗಲ್ ಫಾರಂ ನೀವೇ ಕಳ್ಸ್ಕೊಡ್ತೀರಾ, ಆಮೇಲೆ ಕಳ್ಸ್ಕೊಡ್ತೀರಾ, ಹೇಗೆ ಕಳ್ಸ್ಕೊಡ್ತೀರೋ? ನನ್ನ ಪ್ರಾಬ್ಲಮ್ ಇದೆ. ನೀವು ನನಗೆ ಟಂಗ್ ಅನಾಲಿಸಿಸ್ ಬೇಕಂತ ಅಂದ್ರೆ ನಾನು ಗೂಗಲ್ ಫಾರ್ಮ್ ಕಳಿಸ್ತೀನಿ, ನನಗೆ ಮೆಸೇಜ್ ಮಾಡ್ಬೇಕು. ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಆದ್ರೆ ಇನ್ನೊಂದ್ಸಲ ನಿಮ್ ನನಗೆ ಮೆಸೇಜ್ ಮಾಡಿ ಪರ್ಸನಲ್ ಆಗಿ ನಾನು ಅದನ್ನು ಕಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಕ್ವಶನ್ ಇದ್ದೀರಾ? ಇನ್ನೊಂದು 3 minutes ಇದೆ, ಕ್ಲೋಸ್ ಮಾಡೋಣ. ಯಾರ ಇದ್ರೆ ಮಾತಾಡಿ, ಯಾರ್ದಾದ್ರು. ಯಾಕಂದ್ರೆ ಇವತ್ತು ಹೊಸಬ್ರು ಜಾಯ್ನ್ ಆಗಿದ್ದೀರಲ್ಲ, ಅವ್ರಿಗೇನು ಅರ್ಥ ಆಗಲ್ಲ. ಸ್ವಲ್ಪ ವಿಡಿಯೋ ನೋಡ್ಕೊಂಡ್ ಬನ್ನಿ. ಮತ್ತೆ ಇನ್ನೊಂದು 2 ಮಿನಿಟ್ ಆದಮೇಲೆ ಮತ್ತೆ ನಾನು ರಿವಿಷನ್ ತೊಗೊತೀನಿ. ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊತ ಮುಂದೆ ಹೋಗೋಣ. ನಮಗೇನು ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ನಿಮಗೆ ಕಲಿಸೋದಷ್ಟೇ ನಮ್ಮ ಕೆಲಸ. ನಾವು ಸೆಪ್ಟೆಂಬರ್ 9ನೇ ತಾರೀಕಿಗೆ TM ಕೋರ್ಸನ್ನು, ಅಂದರೆ ಅದಕ್ಕೆ ಹೆಸರೇ ಬೇರೆ ಇರ್ತದೆ, ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಇರುತ್ತಲ್ಲ ಅದೇ ಥರ ನಮ್ಮೊಂದು ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಅದನ್ನು ಸೇರಿಬಿಟ್ರೆ ಈಗ ಹೆಂಗೆ 99 ರೂಪೀಸಿಗೆ ಎಲ್ಲ ಥರದ ವಿದ್ಯೆಯನ್ನು ನಾವು ಕಲಿಸ್ತಾ ಇದ್ದೀವಿ. ಅಲ್ಲಿ ಸೀಡ್ ಥೆರಪಿ ಇರುತ್ತೆ, ಆಕ್ಯುಪ್ರೆಷರ್ ಇರುತ್ತೆ, ಆರಿಕ್ಯುಲರ್ ಇರುತ್ತೆ, ಆಕ್ಯುಪ್ರೆಷರ್ ಇರುತ್ತೆ, ಟಂಗ್ ಅನಾಲಿಸಿಸ್ ಇರುತ್ತೆ, ನಾಡಿ ಇರುತ್ತೆ. ಈ ಥರ ಇನ್ನೂ ಹಲವಾರು ವಿದ್ಯೆಗಳನ್ನು ಆ ಒಂದು ಕೋರ್ಸ್ನಲ್ಲಿ ನಾವು ಕಲಿಸ್ತೀವಿ. ಅದು ಹೆಚ್ಚು ಕಡಿಮೆ 1 ವರ್ಷ, ಅಂದರೆ 366 ದಿವಸ ನಡೀತದೆ. 366 ದಿವಸ ಸರ್ ನಾಗರಾಜ್ ಸರ್, 366 ದಿವಸ ತಾನೇ 1 ವರ್ಷಕ್ಕೆ? 66 ಸರ್, 66 ಬರುತ್ತಾ 65 ಬರುತ್ತಾ? ನಾವು ಮರ್ತ್ಬಿಟ್ಟಿದ್ದೀವಿ ಸರ್. 365 ಬರುತ್ತಾ ಶಿಲ್ಪಾ ಮೇಡಮ್, ಶೈಲಜಾ ಮೇಡಮ್? 365 ದಿವಸ ಬರುತ್ತಾ 366 ದಿವಸ ಬರುತ್ತಾ? 65 ದಿವಸ. ಮತ್ತೆ ಅದಕ್ಕನ್ನ ಯಾರಿಗೆ ಬಿಡ್ತೀರಾ? ಅದಕ್ಕನ್ನ 365 ದಿನ ವರ್ಷಕ್ಕೆ, 4 ವರ್ಷಕ್ಕೊಂದ್ಸತಿ ಲೀಪ್ ಇಯರ್ 366. ಅದಕ್ಕನ್ನ ನಾವು ಕೌಂಟೇ ಮಾಡಲ್ಲ. ಯಾವಾಗಾದ್ರೂ ಕ್ವಶನ್ ಕೇಳಿ, ವರ್ಷಕ್ಕೆ 365 ದಿವಸ ಸರ್ ಅಂತ ಹೇಳ್ತೀವಿ. ಆದ್ರೆ 366 ದಿವಸ ಬರೋದೇ ಅಲ್ವಾ? 4 ವರ್ಷಕ್ಕೊಂದ್ಸತಿ. ಅದನ್ನ ಹೇಳ್ಬೇಕಲ್ವಾ? ಅದನ್ನ ಯಾರು ಹೇಳಂಗಿಲ್ಲ. ನಮ್ ನೋಡಿ ಸರ್ ಹೆಂಗೆ ಶಾರ್ಪ್ ಆಗಿ ಹೇಳಿದ್ರು. ಓಕೆನಾ? ಇದನ್ನ ಮತ್ತೆ ಇನ್ನೊಂದೇನು ಗೊತ್ತಾ, ಈಗ ನಾವು ಆಕ್ಯುಪ್ರೆಷರ್ ಕ್ಲಾಸನ್ನ ವೋಟ್ ಯಾರು ಜಾಸ್ತಿ ಮಾಡ್ತೀರೋ ಅದನ್ನ ಮಾಡ್ತೀವಿ. ಈಗ ಜಾಸ್ತಿ ವೋಟಿಂಗು ಆಕ್ಯುಪ್ರೆಷರ್ಗಿದೆ. ನಾನು ಅದೇ ಆಕ್ಯುಪ್ರೆಷರ್ದು ಬುಕ್ಕು ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮದು ಬುಕ್ಸ್ ಇದ್ದಾವೆ. ನಮ್ಮದು ಬುಕ್ಸ್ ಹೆಂಗಿದೆ ಗೊತ್ತಾ ನೋಡಿ, ಇದು TM ಬುಕ್, ನಮ್ಮದು TEM ಬುಕ್ಕು, ನಮ್ಮದು ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಬುಕ್ ಅಂತ 2 ಬುಕ್ ಇದ್ದಾವೆ, ಪಾರ್ಟ್ 1 ಪಾರ್ಟ್ 2. ಈ ಪಾರ್ಟ್ 1 ಪಾರ್ಟ್ 2 2 ಬುಕ್ಕಿಗೆ 4500 ರೂಪಾಯಿ ಇರುತ್ತೆ. ಈ ಬುಕ್ ಏನಾದರೂ ಓದ್ಬಿಟ್ರೆ ನೀವು ಅಲ್ಲೇ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಾವು ಎಲ್ಲ ಕಾಯಿಲೆಗೂ, ನಿಮಗೆ ಏನೇ ಕಾಯಿಲೆ ಇರಲಿ ನನಗೆ ಕಳಿಸಿ, ಸರ್ ನನಗೆ ಇದೊಂದು ಕಾಯಿಲೆ ಇದೆ, ನಮ್ಮ ಮನೇಲಿ ಇದು ಭಾಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಪ್ರತಿಯೊಂದು, ಇದು ಶುಗರ್ ಬುಕ್, ಸಕ್ಕರೆ ಕಾಯಿಲೆ, ಇದನ್ನು ನಾನು ಗ್ಯಾರಂಟಿ ಬೇಕಾದ್ರೆ ಹೇಳ್ತೀನಿ. ಇದರಲ್ಲಿ ಬುಕ್ನಲ್ಲಿರೋದು ನೀವು 9.6 HbA1c ಇರಲಿ, ಈ ಬುಕ್ ತೊಗೊಂಡು ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ 99% ಅಲ್ಲ 100% ರಿಸಲ್ಟ್ ಇದೆ. ಬಟ್ ಇದರಲ್ಲಿ ಏನಾದರೂ ಆಗಿಲ್ಲ ಅಂದರೆ ನಾನು ಗ್ಯಾರಂಟಿ. ಬಟ್ ಅವಾಗ ಅವ್ರಿಗೇನು ಮಾಡ್ತೀವಿ ಗೊತ್ತಾ, 3 months ನಮ್ಮ ಮನೇಲಿ ಇಟ್ಕೊತೀವಿ. ರಿಸಲ್ಟ್ ನೀವು ಕರೆಕ್ಟ್ ಮಾಡಿದಿರ ಅಂತ ಗೊತ್ತಾಗಬೇಕಲ್ಲ ನನಗೆ. 3 months ನಾವು ಇಟ್ಕೊಂಡ್ಬಿಟ್ಟು ನಿಮಗೆ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ರಿಸಲ್ಟ್ ಸಕ್ಸಸ್ ಆದರೆ 3 months ನಮ್ಮ ಹತ್ರ ಇಟ್ಕೊಂಡ್ಬಿಟ್ಟಿರೋದಲ್ಲ, ಆ ಅಮೌಂಟು ಪ್ಲಸ್ ಎಲ್ಲನೂ ಇಸ್ಕೊಂಡ್ಬಿಟ್ಟು 1 ಲಕ್ಷ ಇಸ್ಕೊಂಡ್ಬಿಟ್ಟು ಕಳಿಸ್ತೀವಿ. ಅಷ್ಟು ಗ್ಯಾರಂಟೆಡ್. ಯಾಕಂದರೆ ನಾನು ಇದನ್ನು ಒಂದು 2-3 ಜನಕ್ಕೆ HbA1c 9.6 ಇದ್ದಿದ್ದನ್ನು 5.6ಗೆ ತಂದಿದ್ದೀನಿ. ಅದು ನಾನು ಮಾಡಿರತಕ್ಕಂಥದ್ದನ್ನು ನಾನು ಮಾಡಿರೋದು. ಇದು ಹಾರ್ಟು
ಎಲ್ಲರಿಗೂ ಒಂದೇನು ಸಮಸ್ಯೆ ಇರುತ್ತೆ ಗೊತ್ತಾ, ನನಗೇನು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇರುತ್ತೆ. ಈ ಬುಕ್ಸನ್ನು ನೀವು ಓದಿದರೆ ಹಾರ್ಟ್ ಅಟ್ಯಾಕ್ ಯಾವಾಗ ಬರುತ್ತೆ, ಏನಕ್ಕೆ ಬರುತ್ತೆ, ನಮ್ಮ ಮೈಂಡ್ ಏನಕ್ಕೆ ಸ್ಟ್ರೆಸ್ ಇರುತ್ತೆ, ಅದೆಲ್ಲ ಈ ಥರ 11 ಬುಕ್ ರೆಡಿ ಮಾಡಿದ್ದೀನಿ. ಇದು ಥೈರಾಯ್ಡ್ದು. ಕೆಲವೊಬ್ಬರೆಲ್ಲ ತರಿಸ್ಕೊಂಡಿದ್ದೀರಿ, ಕೆಲವೊಬ್ಬರೆಲ್ಲ ನೋಡಿದ್ದೀರಿ. ನಮ್ಮ ಬುಕ್ ಯಾವ ಥರ ಯಾವ ಲೆವೆಲಿಗೆ ಇರುತ್ತಂದರೆ, ನಮ್ಮ ಉದ್ದೇಶ ಏನಂದರೆ ನಾವು ಮೊದಲ ಜನಸೇವೆ ಮಾಡಲು ಇದು ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ ದೇವರು. ಎಲ್ಲ ರಂಗದಲ್ಲಿ ಸೇವೆ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ದುಡ್ಡಿದ್ರೆ ನಾನು ಸೇವೆ ಮಾಡೋಕ್ಕಾಗಲ್ಲ. ಇದೊಂದೇನೋ ಭಗವಂತ ನನಗೇನೋ ಕಲಿಸಿದ್ದಾನೆ, ಏನೋ ದೇವ್ರ ಇಚ್ಛೆ, ನೀವೆಲ್ಲ ಸಿಕ್ಕಿದ್ದೀರಿ ನಮ್ಮ ಕುಟುಂಬದವರಾಗಿ. ಹಾಗಾಗಿ ದೇವರು ಯಾವುದ್ರಲ್ಲಿ ಕೊಡ್ತಾನಲ್ಲ ಅದರಲ್ಲಿ ಉಪಯೋಗ ಮಾಡ್ಕೊಂಡ್ಬಿಟ್ಟು ಜನಸೇವೆ ಮಾಡಬೇಕಂತ ನನ್ನ ಅನಿಸಿಕೆ. ಹಾಗಾಗಿ ನಿಮ್ಮ ಆರೋಗ್ಯ ನಿಮಗೆ ಕಲಿಸ್ಕೊಡೋದು ಏನು, ಹೋಗ್ಬೇಕಾದ್ರೆ ಯಾರು ಏನು ಹೊತ್ಕೊಂಡು ಹೋಗೋದಿಲ್ಲ, ಇಲ್ಲ ಇಲ್ಲೇ ಬಿಡ್ತೀನಿ. ನನ್ನ ಜ್ಞಾನ ಬುಕ್ನಲ್ಲಿ ಇರಬೇಕಂತ ಬಿಟ್ಟಿದ್ದೀನಿ. ಈಗ ಅದೇ ಥರ ನಿಂಬೆಹಣ್ಣು ನಾಗರಾಜ್ ಸರ್ದು ಬುಕ್ ಬರಿತೀವಿ, ಅವ್ರದ್ದು ಸಪೋರ್ಟ್ ತೊಗೊಂಡ್ಬಿಟ್ಟು. ಹಾಗಾಗಿ ಲಿಂಬೆಹಣ್ಣಿಂದ ಏನೇನು ಉಪಯೋಗ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಬೋದು. ಭಾಳ ಜನ ಕೆಲವರು ಕೇಳ್ತಾ ಇದ್ರು, ಸರ್ ನಿಂಬೆಹಣ್ಣು ನಾಗರಾಜ್ ಸರ್ ಏನೋ ಪೊರೆಗೆರೆ ಹೋಗುತ್ತಂತಾರಲ್ಲ, ಅವ್ರ ನಂಬರ್ ಕಳಿಸಿದ್ರು ಬೆಳಿಗ್ಗೆ ಗ್ರೂಪಲ್ಲಿ. ನಾವು ಕಳಿಸಿದ್ದೀವಿ, ನಿಂಬೆಹಣ್ಣು ನಾಗರಾಜ್ ಅವ್ರನ್ನ ಭೇಟಿಯಾಗಿ ಅವ್ರ ಮೇಲೆ ಮಾಡ್ತಾರೆ ಮೇಡಮ್ ಅಂತ. ಅದೇ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಕಾಯಿಲೆಗೆ, ಇನ್ನು ನೆಕ್ಸ್ಟು ಬೆನ್ನು ನೋವು ಸಯಾಟಿಕ್ಕಾಗಿ ಒಂದು ಸಪ್ರೇಟ್ ಮಾಡ್ತಾ ಇದ್ದೀನಿ, ಅದು ಬರುತ್ತೆ. ಇನ್ನು ಏನಂದರೆ ಮನುಷ್ಯನಿಗೆ ಕಾಯಿಲೆಗಳು ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ಲೈಫ್ ಸ್ಟೈಲ್ ಒಂದು ಕಲ್ಕೊಂಡ್ಬಿಟ್ರೆ ದೇವರಾಣಿಗೂ ಹೇಳ್ತೀನಿ, ನಿಮ್ಗೆ ಯಾವುದೂ ಕಾಯಿಲೆ ಬರಲ್ಲ. ಮೇನ್ ಫುಡ್ಡು, ಲೈಫ್ ಸ್ಟೈಲು, ನಿಮ್ಮ ಸ್ಟ್ರೆಸ್ಸು ಇವನ್ನೆಲ್ಲ ಹೊರಗೆ ಬರ್ರಿ. ಹೆಂಗಿರ್ಬೇಕು ಗೊತ್ತಾ, ಚಿಕ್ಕ ಮಕ್ಳು ಇರ್ತಾರಲ್ಲ, ನಾವು ಹೆಂಗೆ 7ನೇ ಕ್ಲಾಸ್ ಒಳಗಡೆ ಮತ್ತು 7ನೇ ಕ್ಲಾಸ್ ನಂತರ ಮತ್ತೆ ಲವ್ ಯು ಸ್ಟಾರ್ಟ್ ಆಗಿಬಿಡುತ್ತೆ, ಅದು ಬೇಡ. 7ನೇ ಕ್ಲಾಸು 6ನೇ ಕ್ಲಾಸ್ 5ನೇ ಕ್ಲಾಸ್ ಇರುತ್ತಲ್ಲ, ಆ ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಅಂದರೆ ಹೆಂಗೆ ಗೊತ್ತಾ, ಪ್ರೈಮರಿ ಸ್ಕೂಲ್ನಲ್ಲಿ ಇರ್ತೀವಲ್ಲ ಅದೇ ಥರ ಇದ್ಬಿಟ್ರೆ ನಿಮ್ಗೆ ಯಾವುದೇ ಥರ ಕಾಯಿಲೆ ಬರಲ್ಲ. ಅದಕ್ಕೂ 7ನೇ ಕ್ಲಾಸ್ ಒಳಗಡೆ ತೊಗೊಂಡ್ಬಿಟ್ಟೆ ನಾನು. ಅದು ಮತ್ತೆ ಮ್ಯಾಚೋರ್ಡ್ ಲೈಫಿಗೆ ಹೋಗ್ಬಿಡೋದು ಬೇಡ. ನಾವು ಅಷ್ಟು 5-6 ಕ್ಲಾಸಿಗೆ ಬಿಟ್ಟರೆ ನಮಗೆ ಹೆಂಗಿದ್ವಿ, ಯಾವ ಥರ ಇದ್ವಿ, ಮೂಗ್ನಲ್ಲಿ ಗೊಣ್ಣೆ ಸೋರ್ತಾ ಇದ್ರೆ ಅದನ್ನು ತಕೊಳಕ್ಕೆ ಬರ್ತಿರ್ಲಿಲ್ಲ. ಈ ಥರ ನಾವು ಚಿಕ್ಕ ಮಕ್ಕಳ ಥರ ಇದ್ದಾಗ ನಮ್ಗೆ ಯಾವುದೇ ಥರ ಕಾಯಿಲೆ ಬರಲ್ಲ. ಇದು ನಾವು ಎಕ್ಸ್ಪೆಕ್ಟ್ ಮಾಡಿರೋದು, ಭಾಳ ಜನಕ್ಕೆ ಕಲಿಸ್ಕೊಟ್ಟಿರೋದು. ಈ ಕಾಯಿಲೆಗಳು ಬರ್ತಾವಲ್ಲ ಅದು ನಮ್ಮ ಸ್ಟ್ರೆಸ್ಸಿಗೋಸ್ಕರ. ಹಾಗಾಗಿ ಎಲ್ಲರೂ ನೀವು ಚಿಕ್ಕ ಮಕ್ಕಳ ಥರ ಇರ್ರಿ. ದೊಡ್ಡ ಮಕ್ಕಳು ಯಾವಾಗಂದರೆ ನೀವು ಜವಾಬ್ದಾರಿ ಅಂದರೆ ದುಡಿಯೋಕೆ ಹೋಗ್ತೀವಲ್ಲ ಅಲ್ಲಷ್ಟೇ ದೊಡ್ಡವರಾಗೋದು. ಮತ್ತು ಮನೆಗೆ ಬಂದ ತಕ್ಷಣ ಚಿಕ್ಕ ಮಕ್ಕಳಾಗ್ಬಿಡ್ಬೇಕು ನಾವು. ಸ್ಟ್ರೆಸ್ ಫ್ರೀ ಮಾಡಿ. ಮತ್ತು ನಾಗರಾಜ್ ಸರ್ ಏನಾರು ಹೇಳಿದ್ರೆ ಒಂದು 2 ನಿಮಿಷದಲ್ಲಿ ಹೇಳಿ ಮುಗಿಸೋಣ. ಎಲ್ಲರೂ ಮತ್ತೆ ಊಟ ಅಡುಗೆ ಮಾಡೋಕೆ ಹೋಗ್ತಾರೆ. ಹಾಂ ಓಕೆ, ಒಂದು ನಿಮಿಷ. ಶಿಲ್ಪಾ ಮೇಡಮ್ ಭಾಳ ದಿವಸ ಆದ್ಮೇಲೆ ಮಾತಾಡ್ತಾ ಇದ್ದಾರೆ. ಶಿಲ್ಪಾ ಮೇಡಮ್ ಹೇಳಿ. ಮೇಡಮ್ ಇನ್ನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಏನು ಮಾಡಿಲ್ಲ. ಇನ್ನೂ ನಮ್ಮ ಡಿಸ್ಕಸ್ನಲ್ಲಿ ನಮ್ಮ ಟೀಮ್, ನಮ್ಮ ಅಪ್ಪು ಸರ್ ಅವರು ಇನ್ನೂ ನೇಮು ಅನೌನ್ಸ್ ಮಾಡಬೇಕು, ಅದಕ್ಕಿನ್ನೂ ಹೆಸರಿಡಬೇಕು, ಅದಿನ್ನೂ ಫೀಸ್ ಮಾಡಬೇಕು. ಅದಕ್ಕೋಸ್ಕರ ಇನ್ನೂ ಅದನ್ನು ಕ್ಲಾರಿಫೈ ಮಾಡಿಲ್ಲ. ನಾಳೆ ಎಲ್ಲ ನಾಡ್ದನ್ನತ್ಲೆ ಅದನ್ನು ಕ್ಲಾರಿಫೈ ಮಾಡ್ತೀವಿ. ಒಟ್ಟಿನಲ್ಲಿ ನೀವು ಅದನ್ನು ಕಲ್ತ್ರೆ ಇನ್ ಫುಲ್ ಫ್ರೀಡಮ್ ಆಗಿರ್ತೀರಿ, ಅದು ಮಾತ್ರ ಹೇಳಬಲ್ಲೆ. ಓಕೆ, ನೆಕ್ಸ್ಟ್ ನಾಗರಾಜ್ ಸರ್. ಸರ್ ಈಗ ನಾಳೆ ಕ್ಲಾಸ್ ಇರ್ತದ ಇಲ್ವಾ ತಿಳಿಸಿ ಹೇಳ್ತೀವಿ ಅಂದ್ರೆ ಸುಮ್ನೆ ಅದ್ರ ಬಗ್ಗೆನೇ ಮಾತಾಡಿಲ್ಲ. ನಾಳೆ ಕ್ಲಾಸ್ ಇರ್ತದ? ನಾಳೆನೇ ಇರುತ್ತೆ ಸರ್. ನಾಳೆ ನಾನು ಇರ್ತೀನಿ. ಇನ್ನು ರಜಾ ನಮ್ದು ಈಗ ಸ್ಯಾಂಕ್ಷನ್ ಆಗಿಲ್ಲ. ನಮ್ಮ ಹೆಡ್ ಮಾಸ್ಟರ್ ಲೀವ್ ಲೆಟರ್ ಕೊಟ್ಟಿದ್ದೀವಿ. ಹೌದಾ? ನಾನು ಎಲ್ರು ಇಲ್ಲ, ನಾನು ಮುಂದೆ ತಿಳಿಸ್ತೀನಿ, ಗ್ರೂಪಲ್ಲಿ ಮೊದಲೇ ತಿಳಿಸ್ಬಿಡ್ತೀನಿ. ಗ್ರೂಪಲ್ಲಿ ಮೊದಲೇ ತಿಳಿಸ್ಬಿಡ್ತೀನಿ ನಾನು ಕ್ಲಾಸ್ ಇರಲ್ಲ ಅಂತ. ಅದಕ್ಕೇನು ನಮ್ಮ ಹೆಡ್ ಮಾಸ್ಟರ್ಗೆ ಲೀವ್ ಲೆಟರ್ ಅಪ್ರೂವಲ್ ಬಂದಿಲ್ಲ, ಜಿಮೇಲ್ ಐಡಿಯಲ್ಲಿ ಕಳಿಸಿದ್ದೀವಿ. ಏನೋ ನಮ್ದು ಬರ್ತದೆ, ದಿವಸ ಮುಂಚೆನೆ ಏನ್ ಕವರ್ ಮಾಡ್ತೀರಾ ಸರ್? ನಾಳೆ ನೆಕ್ಸ್ಟ್ ಮೆರಿಡಿಯನ್ ಬಂದ್ಬಿಟ್ಟು ಈಗ ಮುಗಿತಲ್ಲ, ನೆಕ್ಸ್ಟ್ ಮೆರಿಡಿಯನ್ ಅರ್ತ್ ಎಲಿಮೆಂಟ್ ಬರುತ್ತೆ. ಅರ್ತ್ ಎಲಿಮೆಂಟ್ ಬಗ್ಗೆ ಮಾತಾಡೋದು ನಾಳೆ. ಓಕೆ ಸರ್, ಥ್ಯಾಂಕ್ ಯು. ಅರ್ತ್ ಎಲಿಮೆಂಟ್ ಬಗ್ಗೆ ಮಾತಾಡಿ. ಐ ಥಿಂಕ್ ಅರ್ತ್ ಎಲಿಮೆಂಟ್ ನಾಳೆ ಸ್ಟಮಕ್ ಬೇಡ, ಈ ಸ್ಪ್ಲೀನ್ ತಗೊಂತೀನಿ. ಸ್ಪ್ಲೀನು ಸ್ಟಮಕ್ ಇವೆರಡು ಮುಗಿಸಿ ನಂದು ರಜಾ ಬರ್ಬೋದು ಅನ್ಸುತ್ತೆ. ನಾಳೆ ಇವೆರಡು ಮೆರಿಡಿಯನ್ ಮುಗಿಸಿ ರಜಾ ತಗೊಂತೀನಿ. ಓಕೆ ಸರ್, ಸಾಕು ಸರ್. ಯಾಕೆಂದ್ರೆ ಸರ್ ಈಗ 2 ಹೇಳಿರ್ತೀರಲ್ವಾ, 2ನೇ ನೀವು ಅಡ್ವಾನ್ಸ್ ಆಗಿ ಕಿಡ್ನಿ ಹೇಳಿದಾಗ ಕನ್ಫ್ಯೂಸ್ ಆಯ್ತದೆ. ಎಲ್ಲ ಆಗ್ಬಿಟ್ಟಾಗ ಆ ಕ್ವಶನ್ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದಲ್ಲ, ಕ್ಲಿಯರ್ ಮಾಡ್ಬೋದು. ಅರ್ಧ ಹೇಳ್ಬಿಟ್ಟಾಗ ಅಷ್ಟೇನೆ, ಅದು ಆಗಲ್ಲ. ಅದಕ್ಕೆ ಸ್ವಲ್ಪ ಸೆಂಟ್ರಲ್ ನಿಮ್ಗೆ ಹೇಳ್ದಿದ್ದು. ಪಾಪ ಮೇಡಮ್ ಬೇಜಾರ್ ಮಾಡ್ಕೊಬಿಟ್ರು ಕಿಡ್ನಿ ಅಂತ. ಥ್ಯಾಂಕ್ ಯು ಸರ್. ಎಲ್ಲರನ್ನೂ ತಗೊಂಡೋಗೋಣ ಒಂದೇ ಸಲ. ನೋಡಿ, ನಾವು ಎಲ್ಲ ದೇವರೆಲ್ಲ ಇಲ್ಲಿ ಒಂದೊಂದು ಟೈಮ್ ಸಿಟ್ ಬರುತ್ತೆ. ಮನುಷ್ಯನೇ ಅಂದ್ಮೇಲೆ ಸಿಟ್ ಬರಬೇಕು. ಆ ಸಿಟ್ ಬರಲಿಲ್ಲ ಅಂದ್ರೆ ಮತ್ತೆ ಅದು ಬೇರೆ ಲೆವೆಲ್ ಆಗ್ಬಿಡುತ್ತೆ.
ಸ್ವಲ್ಪ ಏನೋ ಎಲ್ಲದೂ ಇರ್ಬೇಕು. ಉಪ್ಪು ಹುಳಿ ಖಾರ ಅಂತೀವಲ್ಲ, ಸ್ವಲ್ಪ ಹುಳಿನೂ ಇರ್ಬೇಕು, ಸ್ವಲ್ಪ ಸಿಹಿನೂ ಇರ್ಬೇಕು, ಮತ್ತೆ ರುಚಿನೂ ಇರ್ಬೇಕು. ಎಲ್ಲ ಇದ್ರೆ ಮನುಷ್ಯ. ಮತ್ತೆ ಏನಿಲ್ಲ ಅಂದ್ರೆ ಏನು ಆಗಲ್ಲ. ಓಕೆ, ನಾಳೆ 7 ಗಂಟೆಗೆ ಸಿಗೋಣ. 7 ಗಂಟೆಗೆ ಯಾರು ಜಾಯ್ನ್ ಆಗಲ್ವೋ 7 ಗಂಟೆ 2 ನಿಮಿಷದಿಂದ ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರ್ದು ವೇಟ್ ಮಾಡಲ್ಲ ನಾವು. ದಯವಿಟ್ಟು ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಿಗೋಣ ನಾಳೆ. ಎಲ್ಲರಿಗೂ ಶುಭರಾತ್ರಿ. ಸ್ಟಾರ್ಟ್ ಮಾಡ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ಮೇಡಮ್.